11 ದಿವಸಗಳಿಂದ ನಡೆದ ಶ್ರೀ ರಾಮಾಯಣ ದರ್ಶನಂ ವಾಚನ ವಾದನ ವ್ಯಾಖ್ಯಾನ ಸರಣಿಯನ್ನು ಮಿತ್ರರಾದ ಜಗದೀಶ್ ಮಯ್ಯ ಮತ್ತು ಶ್ರೀಮತಿ ಮಯ್ಯ ದಂಪತಿಗಳು ಪ್ರಯೋಜನ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇನೆ. ಈ ಎರಡನೇ ಕಂತಿನಲ್ಲಿ ಆ ಮಹಾಕಾವ್ಯದ ಕಿಷ್ಕಿಂಧಾ ಸಂಪುಟದ ಅವಲೋಕನ ಮುಗಿದು ಲಂಕಾ ಸಂಪುಟ ಆರಂಭ ಆಗಿದೆ. ಕನ್ನಡ ಭಾಷೆಗೆ ಮಾತ್ರವಲ್ಲ, ಭಾರತೀಯ ಕಾವ್ಯ ಪರಂಪರೆಗೆ ಇದು ನಮ್ಮ ಕಾಲದ ಒಂದು ಭವ್ಯವಾದ ಸೇರ್ಪಡೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. 22,000ಕ್ಕೂ ಹೆಚ್ಚು ಪಂಕ್ತಿಗಳ ಈ ಕಾವ್ಯಕ್ಕೆ ಗಾತ್ರದಲ್ಲಾಗಲಿ ಗುಣದಲ್ಲಾಗಲಿ ಸರಿಗಟ್ಟುವ ರಚನೆ ಬಹುಶಃ ಬೇರೆ ಇಲ್ಲ. ಹನುಮಂತನ ನಾವು ನೋಡಿದ್ವಲ್ಲ, ಹನುಮಂತನ ಸಾಗರೋಲ್ಲಂಘನವೇ 500ಕ್ಕೂ ಹೆಚ್ಚು ಪಂಕ್ತಿಗಳಲ್ಲಿ ಹರಡಿಕೊಂಡಿದೆ. ಅಂದರೆ ಮೂಲ ಗ್ರಂಥಕ್ಕಿಂತ ಬಹುಪಾಲು ಹೆಚ್ಚು ವಿಸ್ತಾರವಾಗಿ ಶ್ರೀಮಂತವಾಗಿ ಇದರಲ್ಲಿ ಹೊಮ್ಮಿದೆ. ಮೊದಲನೇ ದಿವಸವೇ ಗಣೇಶ್ ಅವರು ಹೇಳಿದರು, ಜಗತ್ತು ಹೀಗಿದೆ ಅನ್ನೋದು ಕವಿ ದರ್ಶನ, ಹೀಗೆ ಇರಬೇಕು ಅನ್ನೋದನ್ನು ಸೂಚಿಸುವುದು ಮಹಾಕವಿ ದರ್ಶನ ಅಂತ. ಪ್ರಾಚ್ಯ ಪಾಶ್ಚಾತ್ಯ ಪರಂಪರೆಯನ್ನೆಲ್ಲ ಅರಗಿಸಿಕೊಂಡಿರುವುದರಿಂದ ಸಿದ್ಧವಾದ್ದು ಕುವೆಂಪು ಅವರ ಕಾವ್ಯಶಿಲ್ಪ. ಪರಿಕರಗಳ ಸಮೃದ್ಧಿ ಇದ್ದರೆ ತಾನೇ ಪಾಕದ ವೈಭವ. ಗಣೇಶ್ವರ ಹೇಳಿದ ಹಾಗೆ ಗರಿ ತಡಿಕೆಗಳನ್ನು ಪೇರಿಸಿ ಕೋಟೆ ಬಾಗಿಲು ನಿರ್ಮಾಣ ಮಾಡೋದು ಅಸಾಧ್ಯ. ಈಚಿನ ಕಾಲದಲ್ಲಿಯೂ ಹಲವಾರು ರಾಮಾಯಣ ಕಾವ್ಯ ಕೃತಿಗಳು ಬಂದಿವೆ, ಇಲ್ಲ ಅಂತಿಲ್ಲ. ಪಿ ಆರ್ ಕರಿಬಸವ ಶಾಸ್ತ್ರಿಗಳು ಭಾಮಿನಿ ಷಟ್ಪದಿಯಲ್ಲಿ ಬರೆದರು. ಸಾಲಿ ರಾಮಚಂದ್ರ ರಾಯರು ಶರಷಟ್ಪದಿಯಲ್ಲಿ ಬರೆದರು. 1940 ಸುಮಾರಿನಲ್ಲಿ ಮುಳಿಯ ತಿಮ್ಮಪ್ಪಯ್ಯನವರು ನವನೀತ ರಾಮಾಯಣ ಅಂತ ಜಂಪೆರಗಳೆ ಅಂತ ಅವರು ಕರೆದರು. ವಾಸ್ತವವಾಗಿ ಲಲಿತರಗಳಿಯೇ ಅದು, ಅದರಲ್ಲಿ ಕರೆದರು. ಅದು ರಾಮ ವನಗಮನದವರೆಗೆ ಅಷ್ಟೇ ಪ್ರಕಟ ಆಯಿತು. ಅದು ಮುಂದಿಂದು ಅವರು ಬಹುಶಃ ಬರೀಲಿಕ್ಕಾಗಲಿ. ಅವರ ಮೊಮ್ಮಗನನ್ನು ವಿಚಾರಿಸಿದೆ, ಅವರು ಬರೆದು ಪ್ರಕಟ ಆಗಲಿಲ್ವೋ ಬರೀಲೇ ಇಲ್ವೋ ಅಂತ. ಇಲ್ಲ, ಅವರು ಬರೀಲಿಲ್ಲ, ಅಲ್ಲಿಂದ ಮುಂದೆ ಕೆಲವು ಭಾಗ ಅಷ್ಟೇ ಬರೆದಿದ್ದರು ಅಂತ ತಿಳಿದು ಬಂತು. ದುರ್ದೈವದಿಂದ ಈ ಹಲವಾರು ಕೃತಿಗಳು ಅರ್ಧಾಂತಕವೇ ಆದವು. ಕುವೆಂಪು ಇಡಿಯಾಗಿ ರಾಮಾಯಣ ಬರೆದು ಮುಗಿಸಿದ್ರು ಮಾತ್ರವಲ್ಲ, ಅದಕ್ಕೆ ಹೊಸ ಆಯಾಮಗಳನ್ನೇ ಕೊಟ್ಟರು. ಇಲ್ಲಿಯ ಕಾವ್ಯ ನಿರ್ಮಿತಿ, ರಚನಾ ವೈಶಿಷ್ಟ್ಯ, ದರ್ಶನ ವೈಶಾಲ್ಯ ಎಲ್ಲವೂ ಅನನ್ಯ ಅಂತಲೇ ಹೇಳಬೇಕು. ಈ ಆನಂದವನ್ನು ಈ 3 ಜನ ವಿದ್ವಾಂಸರು ನಮಗೆ ಎಟುಕಿಸಿಕೊಟ್ಟಿದ್ದಾರೆ. ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಶಾಬ್ದಿಕ ವ್ಯಾಖ್ಯಾನ, ವಿದ್ವಾನ್ ಚಂದ್ರಶೇಖರ್ ಕೇದಲಾಯರ ಗಮಕ ವ್ಯಾಖ್ಯಾನ, ವಿದ್ವಾನ್ ಎಚ್ ಎಸ್ ವೇಣುಗೋಪಾಲ್ ಅವರ ವಾದನ ವ್ಯಾಖ್ಯಾನ, ಹೀಗೆ 3 ವ್ಯಾಖ್ಯಾನಗಳು ನಮ್ಮ ಆಸ್ವಾದನೆಗೆ ಒಟ್ಟಿಗೆ ಒದಗಿವೆ. ಗಣೇಶ್ವರ ವ್ಯಾಖ್ಯಾನ ಕೌಶಲವಂತೂ ಅವಿಸ್ಮರಣೀಯ. ಅದಕ್ಕೆ ಪೂರಕವಾಗಿ ಕೇದಲಾಯರು, ವೇಣುಗೋಪಾಲ್ ಅವರು ಗಮಕ ಕಲೆಯ ಉತ್ಕೃಷ್ಟ ರೂಪವನ್ನು ನಮಗೆ ಕಾಣಿಸಿದ್ದಾರೆ. ರಾಗವೈಭವ ಮಾತ್ರವಲ್ಲ, ಅತ್ಯುನ್ನತ ಔಚಿತ್ಯ ಪರಿಜ್ಞಾನವನ್ನೂ ಮೆರೆದಿದ್ದಾರೆ. ಒಂದೊಂದು ಖಂಡಿಕೆಯ ವಿನಿಕೆ ಆದ ಮೇಲೂ ಇದಕ್ಕೆ ಈ ರಾಗ ಅಲ್ಲದೆ ಬೇರೆ ಯಾವ ರಾಗ ಬರೋ ಸಾಧ್ಯ ಅಂತ ಎಲ್ರಿಗೂ ಅನಿಸಿದೆ. ಜಿಂಕೆಯನ್ನು ಹಿಡಿಯುವ ಹಾಗೆ ಸೀತೆ ಮಾಡುವ ಆಕ್ರಂದನ ಷಣ್ಮುಖ ಪ್ರಿಯದಲ್ಲಿಯೇ ಇರಬೇಕು. ಸೀತೆ ಮರುಗಿದಳು, ಕಾಡಿದಳು, ಬೇಡಿದಳು ಹಿಂದೋಳದಲ್ಲಿ. ಸೀತೆ ಲಕ್ಷ್ಮಣನನ್ನು ನಿಂದಿಸೋದು ದರ್ಬಾರಿಯಲ್ಲಿ. ಸೀತೆ ಸಾಂತ್ವನ ಆಭೋಗಿಯಲ್ಲಿ. ವಾಲಿ ರಾಮನನ್ನು ನಿಂದಿಸ್ತಾನೆ ಹಮೀರ್ ಕಲ್ಯಾಣಿಯಲ್ಲಿ. ಶಬರಿಯ ನಿರೀಕ್ಷೆ ವರ್ಣನೆಗೆ ಚಾರುಕೇಶಿ ಅಲ್ಲದೆ ಬೇರೆ ಯಾವ ರಾಗ ಸಾಧ್ಯ? ಹೀಗೆ 11 ದಿವಸಗಳ ಭೂರಿ ಭೋಜನ ಆಗಿದೆ. ಈಗ ಎದ್ದು ಕೈ ತೆಗೆದುಕೊಳ್ಳಲೇಬೇಕಾಗಿದೆ. ಗೆಳೆಯ ಜಗದೀಶ್ ಮಯ್ಯ ಅವರ ದಯವಿಟ್ಟು ವೇದಿಕೆಗೆ ಬಂದು ವಿದ್ವಾಂಸ ತ್ರೇಯರಿಗೆ ಗೌರವ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೆ ನಮಸ್ಕಾರ. ಈ ಲಂಕಾ ಸಂಪುಟದ ಆರಂಭಕ್ಕೆ ಬರುವಂತೆ 2ನೇ ಕಂತನ್ನು ಮುಗಿಸ್ತಾ ಇದ್ದೀವಿ. ಇಷ್ಟು ಉತ್ಕೃಷ್ಟವಾದಂಥ ಕಾವ್ಯವನ್ನು ವ್ಯಾಖ್ಯಾನ ಮಾಡುವ, ಒಳ್ಳೆಯ ಕಾವ್ಯ ವಾಚನ ಮತ್ತು ಅದಕ್ಕೆ ಪೂರಕವಾಗುವಂತಹ, ಅದಕ್ಕೆ ಸ್ಫೂರ್ತಿಯೂ ಆಗುವ ವೇಣುವಾದನವನ್ನು ಕೇಳುವ
ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ರಸಿಕರ ಜೊತೆಯಲ್ಲಿ ಒಂದು ಕಾವ್ಯದ ಸ್ವಾರಸ್ಯವನ್ನು ಹಂಚಿಕೊಳ್ಳುವ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಗೆ, ಅಲ್ಲಿಯ ನಮ್ಮ ಆದರಣೀಯರಾದ ರಾಮಸ್ವಾಮಿಯವರು, ರಾಮು ಅವರು, ತಾವೆಲ್ಲರೂ ಕೂಡ ವಿಶೇಷವಾಗಿ ನನಗೆ ಮತ್ತು ನಮ್ಮ ಕೆದಲಾಯರಿಗೂ ವೇಣುಗೋಪಾಲ್ ಅವರಿಗೂ ಗೌರವನೀಯರು, ಕೃತಜ್ಞತೆ ಸಲ್ಲುತ್ತೆ. ಎಲ್ಲಕ್ಕಿಂತ ಮಿಗಿಲಾಗಿ ಸಾಮಾನ್ಯ ಪುರಾಣ ಪ್ರವಚನಗಳಿಗೆ ಅಥವಾ ಇನ್ಯಾವುದಾದರೂ ವಿನೋದ ಕಾರ್ಯಕ್ರಮಗಳಿಗೆ ಮಾತ್ರ ಆದರಣೆ, ಜನರ ಒಂದು ನೆಚ್ಚಿಕೆ ಸಿಗುವಲ್ಲಿ ನನ್ನ ಗೆಳೆಯ ಜಗದೀಶ್ ಮಯ್ಯ ನಿರಂತರವಾಗಿ ಸತ್ಕಾವ್ಯಗಳಿಗೆ, ಭಾರತೀಯ ಸಂಸ್ಕೃತಿಯ ಕೆಲವು ಮೂಲಭೂತವಾದ ವಿಷಯಗಳ ಬಗ್ಗೆ ಕೊಡ್ತಾ ಇರುವ ಉತ್ತೇಜನ ಮರೆಯೋಕ್ಕೆ ಸಾಧ್ಯವಿಲ್ಲದಂಥದ್ದು. ಏಕೆಂದರೆ ಕುಮಾರವ್ಯಾಸ, ಭೈರಪ್ಪ, ಈಗ ಕುವೆಂಪು, ಈ ಥರದ್ದನ್ನೆಲ್ಲ ನೀವು ಇನ್ನು ಯಾವ ಸಂಸ್ಥೆಯಲ್ಲಿಯೂ ಕೇಳಲಾರಿರಿ. ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಇನ್ನು ಎಲ್ಲಿಯೂ ಸಾಧ್ಯ ಇಲ್ಲ. ಕುವೆಂಪು ಅವರ ರಾಮಾಯಣ ದರ್ಶನ ವಾಚನ ವ್ಯಾಖ್ಯಾನ ಇತ್ಯಾದಿಯನ್ನೂ ಈಚೆಗೆ ಮಾಡ್ತಾ ಇಲ್ಲ ಇಲ್ಲಿಯೂ ಕೂಡ. ಪ್ರತಿಷ್ಠಿತರಾದಂಥ ಹಲವು ಸಂಸ್ಥೆಗಳವರು ಅದನ್ನೊಂದು ಛತ್ರ ತರಹ ಮಾಡಿಕೊಂಡು ಬಾಡಿಗೆ ಕೊಡೋದ್ರೊಳಗೇ ಮೆರೀತಾ ಇದ್ದಾರೆ ಹೊರತು ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ಆ ಒಂದು ಸಂದರ್ಭ ಇರುವಾಗ ಜಗದೀಶ್ ಮಯ್ಯರಂಥವರು, ರಾಮಸ್ವಾಮಿಯವರಂಥವರು ಈ ರೀತಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರಿಂದ ಅನಾಯಾಸವಾಗಿ ಇಷ್ಟು ಸಂತೋಷ ನನಗೆ ಸಿಗ್ತಾ ಇದೆ. ಅದಕ್ಕೆ ಏನನ್ನು ಹೇಳೋದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ಇದ್ದೀನಿ. ಸುಂದರಿಯ ಕೈಯ ತೈಭುವನ ಸಮ್ಮೋಗಿನಿಯೇ, ವಾಕ್ಸುಂದರಿಯ ಕೈಯ ತೈಭುವನ ಸಮ್ಮೋಗಿನಿಯೇ, ಕವನ ಕವನಿಯೇ, ಮಂತ್ರದಕ್ಷಿಗಳಿಂದೆ ನೋಳ್ಪನೀಂ ಸರ್ವಕ್ಕೆ ಸಾಕ್ಷಿ, ಮಂತ್ರದಕ್ಷಿಗಳಿಂದ ನೋಳ್ಪನೀಂ ಸರ್ವಕ್ಕೆ ಸಾಕ್ಷಿ, ಕಂಡುದನ್ ಯಮಗೆ ಗಾನಗೈ, ಕಂಡುದನ ಮಗೆ ಗಾನಗೈ, ಶ್ರೀಕಂಠದಿವು ಶತತಂತ್ರಿಯ, ಶತತಂತ್ರಿಯ ಶ್ರೀಕಂಠದಿವು ಕಂಡುದನ ಮಗೆ ಗಾನಗೈ, ವೀಣೆಯೇ ಏಳು ಏಳು. ರಾಮಾಯಣ ದರ್ಶನದ ಲಂಕಾ ಸಂಪುಟ ಆರಂಭವಾಗಿದೆ. ಆಂಜನೇಯ ಒಬ್ಬ ಮಹಾಯೋಗ ಸಾಧಕ, ಅಧ್ಯಾತ್ಮ ಸಾಧನೆ ಮಾಡುವವನು ಹೇಗೆ ತೊಳಲಾಡಿ ಹುಡುಕಾಡಿ ಕಡೆಗೆ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ತಾನೋ ಆ ರೀತಿಯ ಲಂಕೆಯಲ್ಲಿ ಸೀತಾನ್ವೇಷಣೆಗೆ ಪ್ರಯತ್ನ ಮಾಡ್ತಾನೆ ಎನ್ನುವ ಮಹೋಪಮೆಯನ್ನು ಆರಂಭ ಮಾಡಿತ್ತು. ಅಲ್ಲಿಂದ ಮುಂದಕ್ಕೆ ಅವನು ಲಂಕೆಯಲ್ಲಿ ರಾವಣನ ಉದ್ಧಾರಕ್ಕಾಗಿ ಪರೋಕ್ಷವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ ಎನ್ನುವುದನ್ನು ಕವಿ ಹೇಳ್ತಾರೆ. ಅರಸಿದನು ಆಂಜನೇಯಂ ಋಷಿ
ಪ್ರತಿಭೆಯೋ ರಾಮನರ್ಧಾಂಗಿಯಂ ಅರಸಿದನೋ ಆಂಜನೇಯಂ ಅರಸಿದನೋ ಲಂಕಾ ಜಟಿಲ ಕುಟಿಲ ವಿಸ್ತೀರ್ಣದೋ ರಾಮನರ್ಧಾಂಗಿಯಂ ಆರಿಷಿ ಪ್ರತಿಭೆಯೋ ಅರಸಿದನೋ ಎದ್ದು ಬೋರೆಯನ್ ಇಳಿಯುತ್ತೋರೆಯಂ ತರತರದ ಬಳ್ಳಿ ಗಿಡ ಮರಗಳಿಂದಿಡಿದ ದಾರಿದೋಂಟಂಗಳಂ ಸೋವುತ್ತೆ ಕಿವಿಗಳೆಚ್ಚರಿಕೆಯಿಂ ಮತ್ತೆ ಅಲ್ಲಲ್ಲಿ ಪಡೆವಡೆಗಳಾಗಿ ತಿರುಗುವ ಇರುಳ್ಗಾಪಿನಾಳ್ಗಳ ಸೊಲ್ಲ ಸುಳಿವಿಂ ಧರಾತ್ಮಜಯ ಸೆರೆಯ ತಾಣಕ್ಕೆ ಸಾಕ್ಷಿಯಂ ಸಂಗ್ರಹಿಸಲೆಳಸಿ ಹೊಂಚುತ್ತೆ ಧರಾತ್ಮಜಯ ಸೆರೆಯ ತಾಣಕ್ಕೆ ಸಾಕ್ಷಿಯಂ ಸಂಗ್ರಹಿಸಲೆಳಸಿ ಹೊಂಚುತ್ತೆ ಶಂಕೆಗೆಡೆಯಾಗಿ ತೋರ್ಪೆಡೆಗಳಂ ಪೊಕ್ಕು ತರ್ಕ ಜಿಜ್ಞಾಸೆಯೊಲೇನೊಂದು ಬಿಡದೆ ಸೋದಿಸುತ್ತೆ ಪಾಪಿಯ ಹೃದಯ ಕೂಪದೊಳ್ ಪ್ರಾರಬ್ಧದಿಂ ನಿದ್ರಿಸಿಗ ಧರ್ಮ ಬುದ್ಧಿಯಂ ಜಾಗ್ರತಂಗೊಳಿಸಲೆಳಸುತ್ತದಂ ಅರಸುವ ಕೃಪಾಣದ ಕಿರಣದೊಳಾಂಜನೇಯಂ ಪ್ರವೇಶಿಸಿದನೈ ಪಾಪಿಯ ಹೃದಯ ಕೂಪದೊಳ್ ಪ್ರಾರಬ್ಧದಿಂ ನಿದ್ರಿಸಿಗ ಧರ್ಮ ಬುದ್ಧಿಯಂ ಜಾಗ್ರತಂಗೊಳಿಸಲೆಳಸುತ್ತದಂ ಅರಸುವ ಕೃಪಾಣದ ಕಿರಣವೋಲ್ ಆಂಜನೇಯಂ ಪ್ರವೇಶಿಸಿದನೈ ಶಿಖರತ್ರಯ ವ್ಯಾಪಿಯ ದಶಗ್ರೀವಪುರದ ಪಾಪದ ಸಾಂದ್ರ ಕೇಂದ್ರಮಂ ಆಂಜನೇಯೋ ಪ್ರವೇಶಿಸಿದನೈ ಶಿಖರತ್ರಯ ವ್ಯಾಪಿಯ ದಶಗ್ರೀವಪುರದ ಪಾಪದ ಸಾಂದ್ರ ಕೇಂದ್ರಮಂ ಆಂಜನೇಯಂ ಪ್ರವೇಶಿಸಿದನೈ. ಆ ವಿರಾಗಿ ಭೋಗಿಗಳಿಂದ ತುಂಬಿರುವ ಆ ಭೋಗಿಗಳಿಂದ ತುಂಬಿ ತುಳುಕಾಡುವ ಲಂಕೆಗೆ ಕಾಲಿಟ್ಟು ಸೀತೆಯನ್ನು ಹುಡುಕ್ತಾ ಇದ್ದಾನೆ. ಬಗೆ ಬಗೆಯ ರೀತಿಯಲ್ಲಿ ಸೀತೆಯನ್ನು ಸೆರೆ ಇಟ್ಟಿರಬಹುದು. ಯಾವ ವನದಲ್ಲಿಯೋ, ಯಾವ ಕರುಮಾಡದಲ್ಲಿಯೋ, ಯಾವ ಭವನದ ಗುಪ್ತ ದ್ವಾರಗಳ ಹಿಂದೆ ಅವಳು ಬಚ್ಚಿಟ್ಟುಕೊಂಡಿದ್ದಾಳೋ, ಅವಳನ್ನು ಎತ್ತು ಬೈತಿಟ್ಟಿದ್ದಾನೋ ಅನ್ನುವುದು ಗೊತ್ತಿಲ್ಲದೆ ಹುಡುಕ್ತಾ ಇದ್ದಾನೆ. ಅಲ್ಲಲ್ಲಿಯ ಪಾಳೆಯ ಭಟರು ಯಾರಿದ್ದಾರೆ, ರಾತ್ರಿಯ ಪಾಳೆಯ ಕಾವಲು ಭಟರು, ಅವರ ಮಾತುಗಳಲ್ಲಿ ಏನಾದರೂ ತಿಳಿಯುತ್ತದಾ ಅಂತ ಅದನ್ನು ಕೇಳ್ತಾ ಇದ್ದಾನೆ. ಹಾಗೆ ಬರ್ತಾ ಇದ್ದಿದ್ದು ಯಾವ ಥರ ಇತ್ತು ಅಂದರೆ, ಆತ್ಮ ಜಿಜ್ಞಾಸೆಯನ್ನು ನಡೆಸುವ ಋಷಿ ತರ್ಕ ಜಿಜ್ಞಾಸೆಯೋಲೇನೆಂದು ಮಂ ಬಿಡದೆ ಶೋಧಿಸುತ್ತೆ. ತರ್ಕ ಕರ್ಕಶವಾದ ಬುದ್ಧಿ ಎಲ್ಲವನ್ನೂ ಪರಿಶೀಲನೆ ಮಾಡಬೇಕು. ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ನಿಜವಾದ ಪ್ರಾಮಾಣಿಕ ವ್ಯಕ್ತಿ, ಜಿಜ್ಞಾಸೆಯನ್ನು ಮಾಡುವ ವ್ಯಕ್ತಿ ಎಂಥವನಾಗಿರಬೇಕು ಅಂದರೆ, ತನ್ನ ನಂಬಿಕೆಯ ನೆಲೆ ಕುಸಿದು ಹೋಗುವಂಥ ಸಂದರ್ಭ ಬಂದಾಗಲೂ ಅದನ್ನು ವಿಕಾರಕ್ಕೊಳಗಾಗದೆ ಶಾಂತವಾಗಿ ಪರಿಶೀಲನೆ ಮಾಡಿ ನೋಡಬೇಕು. ತುಂಬ ಜನಕ್ಕೆ ಅವರ ಮಠ, ಅವರ ಮತ, ಅವರ ದೇವರು, ಅವರ ದಿಂಡರು ಅಂತಂದ ತಕ್ಷಣ ಬುದ್ಧಿ ಎಲ್ಲನೂ ರಜಾ ಹಾಕಿ ಹೋಗೋದಲ್ಲ, ಡಿಸ್ಮಿಸ್ ಆಗೋಗ್ಬಿಟ್ಟಿರುತ್ತೆ. ಅದಲ್ಲ, ತರ್ಕ ಪ್ರಾಮಾಣ್ಯ, ತರ್ಕದ ಒಂದು ಪ್ರಾಮಾಣಿಕತೆ ಅಂದರೆ ಆ ಮಟ್ಟದಲ್ಲಿರಬೇಕು. ಯಾರಿಗೆ ತಾನು ಅನ್ವಯಿಸೋಕ್ಕೆ ಹೋಗ್ತಾನೋ ಆ ನಿಯಮ ತನ್ನೆಲ್ಲರಿಗೂ ಕೂಡ ಅನ್ವಿತವಾಗಬೇಕು ಅನ್ನುವ ರೀತಿಯಲ್ಲಿ ಮಾಡ್ತಾನೆ. ಆ ಮಟ್ಟದ ಪಾರದರ್ಶಕತೆ ಬೇಕು. ಹಾಗೆ ಯಾವ ಮೂಲೆಯನ್ನು ಬಿಡದೆ ಹುಡುಕ್ತಾ ಇದ್ದಾನೆ ಅಂತ, ಯಾವ ಪಾಸಿಬಿಲಿಟಿಯನ್ನು ಬಿಡೋಲ್ಲ. ನಮ್ಮ ಪ್ರಾಚೀನ ಶಾಸ್ತ್ರ ಗ್ರಂಥಕಾರರುಗಳು ಬರೆಯುವಾಗ ಆ ಥರದ್ದನ್ನು ನೋಡ್ತೀವಿ. ಅದರ ಮೇಲೆ ಯಾವುದೆಲ್ಲ ಆಕ್ಷೇಪ ಬರ್ಬೋದು ಅದನ್ನೆಲ್ಲವನ್ನು ಉತ್ತರಿಸಿ, ನಿಜವಾದ ಅರ್ಥದಲ್ಲಿ ಉತ್ತರಿಸುವುದು, ಅದನ್ನು ಒತ್ತರಿಸೋದಲ್ಲ, ಪಕ್ಕಕ್ಕಿಡೋದಲ್ಲ, ಅದನ್ನು ಕೀಪಿಂಗ್ ಇಟ್ ಅಸೈಡ್ ಅಂತೀವಲ್ಲ ಆ ಥರ ಮಾಡೋದಲ್ಲ. ಆದ್ಯಂತವಾಗಿ ಪರಿಶೀಲಿಸಿ ಅದಕ್ಕೆ ಉತ್ತರವನ್ನು ಕೊಡೋದು ಮತ್ತು ಅದನ್ನು ಮೀರಿ ನಿಲ್ತಕ್ಕಂಥದ್ದು ಮಾಡ್ತಾರೆ. ವಿಶೇಷತಃ ನನ್ನ ವ್ಯಾಸಂಗದ ವ್ಯಾಪ್ತಿಯಲ್ಲಿ ಹೇಳೋದಿದ್ದರೆ, ಶಂಕರರ ಭಾಷ್ಯಗಳಲ್ಲಿ, ಆನಂದವರ್ಧನ, ಅಭಿನವಗುಪ್ತಾದಿಗಳ ಅಲಂಕಾರ ಶಾಸ್ತ್ರದ ಅಧಿಕರಣಗಳಲ್ಲಿ, ಹಾಗೆಯೇ ಭರ್ತೃಹರಿಯ ವಾಕ್ಯಪದೀಯದಲ್ಲಿ ಆ ಥರದ ಸಂದರ್ಭಗಳಲ್ಲಿ ನಾವು ತುಂಬ ಚೆನ್ನಾಗಿ ನೋಡ್ತೀವಿ. ಹಾಗೆಯೇ ಪಾಶ್ಚಾತ್ಯರಲ್ಲಿ ನೋಡೋದಿದ್ದರೆ
ಪ್ಲೇಟೋ ಯಾವ ಸಂವಾದಗಳು ಬರೆದಿದ್ದಾನೆ, ಸಾಕ್ರಟೀಸನ ಸಂವಾದಗಳು, ಅಲ್ಲಿ ಒಂದು ವಿಚಾರದ ಎಷ್ಟೆಷ್ಟು ಮುಖಗಳು ಎಷ್ಟೆಷ್ಟು ಮಗ್ಗಲುಗಳಿವೆ ಅವನ್ನೆಲ್ಲವನ್ನೂ ಬಿಡಿಸಿ ಬಿಡಿಸಿ ಶೋಧಿಸ್ತಕ್ಕಂಥದ್ದು ಕಾಣಿಸುತ್ತೆ. ಹೀಗೆ ನಮಗೆ ವ್ಯಾಸಂಗದಲ್ಲಿ ಬೇಕು ಆ ತಾರ್ಕಿಕ ಪ್ರಜ್ಞೆ. ಆ ರೀತಿಯಲ್ಲಿ ಅವನು ಹುಡುಕ್ತಾ ಇದ್ದಾನೆ. ಅದು ಹೇಗೆ? ಪ್ರಾರಬ್ಧದಿಂ ನಿದ್ರಿಸಿಯ ಧರ್ಮಬುದ್ಧಿಯಂ ಜಾಗೃತಂಗೊಳಿಸಲ್ ಎಳಸುತ್ತ ಅದಂ ಅರಸುವ ಕೃಪಾಣದ ಕಿರಣದ ಓಲ್ ಅಂತ. ಪರಮಾತ್ಮನ ಕೃಪೆ ಒಂದು ಖಡ್ಗದಂತೆ ಇರಬಹುದಾ? ಸಾಧ್ಯ. ಯಾವ ಮಮತಾಪಾಶಗಳನ್ನು ಛೇದ ಮಾಡೋದಕ್ಕೆ ಅದಿದೆಯೋ ನಮಗೆ ಯಾವುದು ಗೊತ್ತು. ಹೀಗೆ ನೋಡಿದರೆ ಕರುಣೆಗೂ ಒಂದು ಕ್ರೌರ್ಯ ಇರೋದಕ್ಕೆ ಸಾಧ್ಯ. ಆ ಕ್ರೌರ್ಯ ಪಾರಮಾರ್ಥಿಕವಾಗಿ ಕರುಣೆಯೇ ಆಗಬಹುದು. ಕೆಲವೊಮ್ಮೆ ಕ್ರೌರ್ಯ ಕರುಣೆಯ ಮುಖವಾಡದಿಂದ ಬರಬಹುದು. ವಿಶೇಷತಃ ಕ್ರೈಸ್ತ ಮತಾಂತರಗಳು ಮಾಡುವವರು ತೋರಿಸ್ತಕ್ಕಂಥ ಕಾರುಣ್ಯಾಭಾಸ ಅದೇ ರೀತಿಯಾಗಿರ್ತಕ್ಕಂಥದ್ದು. ಅಲ್ಲಿ ಹೇಳ್ತಾರಲ್ಲ, ಫಸ್ಟ್ ವಿ ಹ್ಯಾಡ್ ಲ್ಯಾಂಡ್ ಇನ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ದೇ ಹ್ಯಾಡ್ ಬೈಬಲ್ ಇನ್ ದರ್ ಹ್ಯಾಂಡ್ಸ್ ಆ್ಯಂಡ್ ಲೇಟರ್ ವಿ ಫೌಂಡ್ ದಟ್ ಬೈಬಲ್ ವಾಸ್ ಇನ್ ಅವರ್ ಹ್ಯಾಂಡ್ಸ್ ಆ್ಯಂಡ್ ಲ್ಯಾಂಡ್ ವಾಸ್ ಇನ್ ದೇರ್ಸ್ ಅಂತ. ಆ ರೀತಿಯಲ್ಲಿ ಆಗುತ್ತದೆ. ಅಂದರೆ ಆ ಕೃಪೆ ಕಾರುಣ್ಯ ಇವೆಲ್ಲ ಸೋಗಲಾಡಿತನದ್ದು, ಪ್ರಾಮಾಣಿಕವಾದದ್ದಲ್ಲ. ಆದರೆ ಪರಮಾತ್ಮನ ಕಾರುಣ್ಯ ಅವ್ಯಾಜವಾದದ್ದು, ನಿರ್ಹೇತುಕವಾದದ್ದು. ಆ ಒಂದು ಕಾರುಣ್ಯದಲ್ಲಿ ಇರುವ ಕ್ರೌರ್ಯವೂ ಕೂಡ ಜೀವೋತ್ತಾರಕವಾದದ್ದು, ಜೀವೋತ್ಕರ್ಷವನ್ನು ಮಾಡುವಂಥದ್ದು. ಅದರ ಕೃಪಾಣದ ಕಿರಣ, ಅದರ ಬೆಳಕಿನ ಹಾಗೆ ಆಂಜನೇಯ ಓಡಾಡದ ಅಂತ. ಅಲ್ಲಿ ಕೃಪಾಣ, ಕಿರಣ ಈ ಶಬ್ದಗಳೇ ನಡೆಸುತ್ತವೆ ಕವಿಯನ್ನು. ಕುವೆಂಪು ಅವರಷ್ಟು ಶಬ್ದದ ನಾದದ ಸೊಗಸಿಗೆ ಮಾರು ಹೋಗ್ತಕ್ಕಂಥ ಕವಿಗಳು ಕನ್ನಡದ ಹೊಸಗನ್ನಡದ ಅವಧಿಯಲ್ಲಿ ತುಂಬ ಕಡಿಮೆ. ಒಬ್ಬ ಬೇಂದ್ರೆಯವರು, ಮತ್ತೊಬ್ಬ ಕುವೆಂಪು ಅವರು. ಬೇಂದ್ರೆಯವರಾದರೆ ಅವ್ರದ್ದು ಪೂರ್ಣವಾಗಿ ಜಾನಪದೀಯವಾದಂಥ ದೃಷ್ಟಿಯಿಂದ ಬರುವಂಥದ್ದು ನಾದ. ಕುವೆಂಪು ಅವ್ರದ್ದು ಅಪ್ಪಟ ಮಾರ್ಗದ ರೀತಿಯಿಂದ ಬರ್ತಕ್ಕಂಥದ್ದು. ಒಂದು ಸಂಸ್ಕೃತ ಶಬ್ದ ಆದಮೇಲೆ ಮತ್ತೊಂದು ಸಂಸ್ಕೃತ ಶಬ್ದ, ಒಂದು ಹಳಗನ್ನಡ ಶಬ್ದ ಆದಮೇಲೆ ಮತ್ತೊಂದು ಹಳಗನ್ನಡ ಶಬ್ದ, ಹೇಗೆ ಅಂತ. ಇಲ್ಲಿ ವ್ಯಂಜಕವಾದಂಥ ಸಾಮಗ್ರಿಗಳಿಗೆ, ಪ್ರತಿ ವ್ಯಂಜನಗಳಿಗೂ ಬೆಲೆ. ಅಲ್ಲಿ ಕೇವಲ ಸ್ವರಗಳಿಗೆ ಹೆಚ್ಚಿನ ಬೆಲೆಯನ್ನು ನಾವಲ್ಲಿ ನೋಡ್ತೀವಿ. ಮತ್ತು ಅದು ಪ್ರಾರಬ್ಧದಿಂದ ನಿದ್ರಿಸುವ ಧರ್ಮಬುದ್ಧಿಯನ್ನು ಎಚ್ಚರಗೊಳಿಸೋದಕ್ಕೆ ಅಂತ ಬಂದಂತೆ ಆಯಿತು ಅಂತ. ಧರ್ಮಬುದ್ಧಿ ಇದೆ, ಆದರೆ ಅದು ಸೂಕ್ತವಾಗಿರುವಂಥದ್ದು, ಅದನ್ನು ಎಚ್ಚರಿಸಬೇಕು. ಅವನು ಪಾಪದ ಕೇಂದ್ರ ಅಂದರೆ ಎಲ್ಲೆಡೆಯೂ ದಶಗ್ರೀವನ ರಾವಣನ ದುಷ್ಟತನ ಹರಡಿಕೊಂಡಿದೆ. ಅಂದರೆ ಲಂಕೆಯನ್ನು ಕೇಂದ್ರವಾಗಿಟ್ಟುಕೊಂಡಿದೆ. ಇಟ್ ಈಸ್ ದಿ ಎಪಿಸೆಂಟರ್ ಅಂತಂತೀವಲ್ಲ. ಈ ಭೂಕಂಪ ಇತ್ಯಾದಿಗಳಾದಾಗ ಅಥವಾ ಚಂಡಮಾರುತ ಆದಾಗ ಐ.ಎಫ್ ದಿ ವಿರ್ಲ್ ವಿಂಡ್ ಅಂತ ಏನು ಕರಿತೀವಿ, ಅದರ ಕಣ್ಣು, ಆ ರೀತಿಯಾದ ಕೇಂದ್ರ ಇದು. ಪಾಪದ ಸಾಂದ್ರ ಕೇಂದ್ರಮಂ, ದಶಗ್ರೀವಪುರದ ಪಾಪದ ಸಾಂದ್ರ ಕೇಂದ್ರವನ್ನು 3 ಶಿಖರಗಳು ವ್ಯಾಪನವಾಗಿ ನಿಂತಂಥದ್ದು ಅನ್ನುವಲ್ಲಿ ಬಹಳ ಮಾರ್ಮಿಕವಾದಂಥ ಶಬ್ದ ಅದು ಇದೆ. ಶಿಖರತ್ರಯ ವ್ಯಾಪಿ ಅಂತಂದರೆ ತ್ರಿಕೂಟಾಚಲ, ಅದು ಒಂದು ಅರ್ಥ. ಇನ್ನೊಂದು ನಮ್ಮ 3 ಶಿಖರಗಳು ಯಾವುದಿವೆ, ಫಿಸಿಕಲ್ ಲೆವೆಲಲ್ಲಿ ಕರಪ್ಷನ್ನು, ಸ್ಪಿರಿಚುವಲ್ ಲೆವೆಲಲ್ಲಿ ಕರಪ್ಷನ್ನು, ಮೆಂಟಲ್ ಲೆವೆಲಲ್ಲಿ ಕರಪ್ಷನ್ನು, ಈ ಥರದ ಅಧಿಭೂತ ಅಧಿದೇವ ಅಧ್ಯಾತ್ಮ ಸ್ತರಗಳಲ್ಲೆಲ್ಲ ಕೂಡ ಪಾಪ ವ್ಯಾಪ್ತವಾದದ್ದು ಅಂತ ಕೂಡ ಗೊತ್ತಾಗುತ್ತೆ. ಅವನು ಹುಡುಕೋದಕ್ಕೆ ಆರಂಭ ಮಾಡ್ದ. ರಾತ್ರಿ ಕರಗ್ತಾ ಇದೆ, ಹಗಲು ಕರಗಿ ರಾತ್ರಿ ಬಂದಿದೆ, ಅಪರಾತ್ರ ಆಗ್ತಾ ಇದೆ, ಪರರಾತ್ರ. ಆಗ ಶಬ್ದಗಳು ಹೇಗೆ ಕಡಿಮೆ ಆಗ್ತಾ ಇವೆ, ಚಟುವಟಿಕೆ ಹೇಗೆ ತಗ್ಗುತ್ತಾ ಇದೆ ಅನ್ನೋದನ್ನು ಕವಿ ತುಂಬ ಸೊಗಸಾಗಿ ಹೇಳ್ತಾರೆ. ಬಹಳ ಅದ್ಭುತವಾದ ಪರಿಶೀಲನೆ ಅದನ್ನು ಕಾಣಬಹುದು. ರಜನಿ ಮುಂಜರಿದಂತೆ ಹಿಂಜರಿದುದೊಯ್ಯನ ಪುರದ ರಾತ್ರಿಂಚರತ್ವಂ. ರಜನಿ ಮುಂಜರಿದಂತೆ ಹಿಂಜರಿದುದೊಯ್ಯನ ಪುರದ ರಾತ್ರಿಂಚರತ್ವಂ. ಹಿಂಚಿತೈ ಪ್ರಜಾಚರಣ ಸಂಚರಣದೊಲೆ ಯಾನ ಸಂಚಲನಮು. ಹಿಂಚಿತೈ ಪ್ರಜಾಚರಣ ಸಂಚರಣದೊಲೆ ಯಾನ ಸಂಚಲನಮು. ಶಬ್ದಮೊಯ್ಯನೆಯೇ ನಿಶ್ಶಬ್ದತಾಲಿಂಗನದಿ ರಮಿಸಿ
ಶಬ್ದಮುಯ್ಯನೆಯೇ ನಿಶ್ಶಬ್ದತಾಲಿಂಗನದಿ ರಮಿಸಿ ಗದ್ಗದವಾಗುತ್ತೊಯ್ಯನುಡುಗುತ್ತೆ ಕಡೆಗೆ ತೊದಲಾಯಿತು. ಶಬ್ದ ನಿಶ್ಶಬ್ದತೆ ಆಲಿಂಗನದಿ ರಮಿಸಿ ಗದ್ಗದವಾಗುತ್ತೊಯ್ಯನೆ ಹುಡುಗುತ್ತೆ ಕಡೆಗೆ ತೊದಲಾಯಿತು. ಸೊಡರುಗಳ ನಾರಿಸಲ್ಕಲ್ಲಲ್ಲಿ ಮಸುಳಿದುದು ಗ್ರಹದೊಳಂತರಂಗದ ದೀಪ್ತಿ. ಮಸುಳಿದುದು ಗ್ರಹದೊಳಂತರಂಗದ ದೀಪ್ತಿ. ಕಳ್ತಲೆಯ ತಿಥಿಯಾಯಿತು. ಒಂದಾದ ಮೇಲೊಂದು ನಿರ್ವಾಣ ಒಂದಲ ತೈಲಾರ್ಚಿತತಿ ಮಂಜಾಗಿ ತೋರ್ದಡಂ. ಕೈಗಣ್ಮಿದೋಲಾಯಿತು ಶೈಶಿರಜ್ಯೋತ್ಸ್ನೆ. ಕೈಗಣ್ಮಿದೋಲಾಯಿತು ಶೈಶಿರಜ್ಯೋತ್ಸ್ನೆ. ಸುಳಿದ ನಿಚ್ಛಾರೂಪಿ ಸುಳಿದ ನಿಚ್ಛಾರೂಪಿ ಸೌಧದಿಂ ಸೌಧಕ್ಕೆ ಸುಳಿದ ನಿಚ್ಛಾರೂಪಿ ಸೌಧದಿಂ ಸೌಧಕ್ಕೆ ಗಾಳಿಯೋಲ್ ಕಂಪಿನೋಲ್ ನೆಳಲವೋಲ್ ಕನಸಿನೋಲ್ ಸಸಿಗದಿರವೋಲ್ ಇಚ್ಛಾರೂಪಿ ಸೌಧದಿಂ ಸೌಧಕ್ಕೆ ಗಾಳಿಯೋಲ್ ಕಂಪಿನೋಲ್ ನೆಳಲವೋಲ್ ಕನಸಿನೋಲ್ ಸಸಿಗದಿರವೋಲ್ ನಿಶಯ ನಿಟ್ಟು ಸಿರಿನೋಲ್ ನಿಶ್ಚಯ ನಿಟ್ಟು ಸಿರವೋಲ್ ಇಚ್ಛಾರೂಪಿ ಸುಳಿದನು ಇಷ್ಟು ಸಣ್ಣ ವಿವರವನ್ನು ಬಿಡದೆ ಅದನ್ನು ಅತ್ಯದ್ಭುತವಾದ ಅಲಂಕಾರ ಪ್ಲಾವಿತವಾದ ಕಾವ್ಯವಾಗಿ ಮಾಡಿದ್ದಾರೆ ಕುವೆಂಪು. ಹನುಮಂತ ಹೇಗೆ ಹುಡುಕದ ಅನ್ನುವುದನ್ನು, ಆ ಸಂದರ್ಭದಲ್ಲಿ ರಾತ್ರಿ ಹೇಗೆ ಒತ್ತಿಕೊಂಡು ಮುಂದೆ ಬಂತು ಅನ್ನುವುದನ್ನು ಬಿಡದೆ ಹೇಳ್ತಾ ಇದ್ದಾರೆ. ಒಂದೇ ಒಂದು ಕಡೆಯಲ್ಲೂ ಅಲಂಕಾರದ ಚಿತ್ರಣ ಇಲ್ಲದೇ ಇಲ್ಲ. ಪ್ರತಿಯೊಂದರೊಳಗೂ ಕೂಡ ಸಾಲಂಕಾರ ರಸಾವಹ ಅನ್ನುವಂತೆ ಇದೆ. ನೋಡಿ, ಅವನು ಗೋಮಿನಿಯ ಕಾಮಿನಿಗೆ ಜನಜನದವಳು ಆಲಿಸುತ್ತೆ, ಮನೆಯೊಳು ಅರಸುತ್ತೆ, ಯಾಮಿನಿಯಲ್ಲಿ ಅಲೆಯುತ್ತೀರೆ ಅಂತ ಎಲ್ಲ ಬರುತ್ತೆ. ಗೋಮಿನಿ ಅಂದರೆ ಲಕ್ಷ್ಮಿ ಅಂತ. ಲಕ್ಷ್ಮೀ ಸತಿ ಅವಳು, ಲಕ್ಷ್ಮೀ ಅವತಾರ ಸೀತೆ. ಅವಳಿಗೆ ಅರಸುತ್ತಾ ಗೋಮಿನಿಯ ಕಾಮಿನಿಗೆ ಜನಜನದವಳು ಆಲಿಸುತ್ತೆ, ಮನೆಯೊಳು ಅರಸುತ್ತೆ, ಯಾಮಿನಿಯೊಳು ಅಲೆಯುತ್ತೀರೆ. ಯಾಮಿನಿ ಅಂದರೆ ರಾತ್ರಿ ಅಂತ. ಶಬ್ದ ಸಂಪತ್ತಿ ಯಾಕೆ ಬೇಕು ಅಂದರೆ ಇದಕ್ಕೆ ಬೇಕು. ಒಂದು ಕಡೆ ಗೋಮಿನಿ, ಇನ್ನೊಂದು ಕಡೆ ಕಾಮಿನಿ, ಮನೆ ಯಾಮಿನಿ ಎಲ್ಲ ಬಂದಾಗ ಆ ಮಕಾರ ನಕಾರಗಳು ಎಷ್ಟು ಚೆನ್ನಾಗಿ ಬಹಳ ಸೊಗಸಾಗಿ ಬರುತ್ತವೆ. ಮತ್ತು ಅದಷ್ಟು ಕೂಡ ಇಂಪಾದ ಅನುನಾಸಿಕ ವರ್ಣಗಳು. ಅವನು ಎಷ್ಟು ಮೆಲ್ಲನೆ, ಎಷ್ಟು ಸದ್ದಿಲ್ಲದೆ, ಎಷ್ಟು ಇಂಪಾಗಿ, ಎಷ್ಟು ಅಗೋಚರವಾಗುವಂತೆ ಹುಡುಕಿದ ಅಂತ. ಅಲ್ಲಿ ಒತ್ತಕ್ಷರ ಇಲ್ಲ, ಮಹಾಪ್ರಾಣ ಇಲ್ಲ, ಯಾವುದೂ ಇಲ್ಲ. ಬಹಳ ಹದವಾದಂಥ ರೀತಿಯಲ್ಲಿ ಆ ಜಾಣ್ಮೆಯಿಂದ ಅವನು ರಾತ್ರಿಯ ಸ್ತಬ್ಧತೆಗೆ ಭಂಗ ಬರದಂತೆ ಹುಡುಕಿದ ಅನ್ನೋದನ್ನು ತೋರಿಸ್ತಾರೆ. ರಜನಿ ಮುಂಜರಿದಂತೆ, ರಜನಿ ಮುಂದೆ ಮುಂದೆ ಜಾರ್ತಾ ಇರುವ ಹಾಗೆ ಹಿಂಜರಿದು ದೊಯ್ಯನಾಪುರದ ರಾತ್ರಿಂಚರತ್ವಂ. ರಾತ್ರಿಂಚರರು ಅಂದರೆ ರಾಕ್ಷಸರು ಅಂತ, ನಾಕ್ಟರ್ನಲ್ ಇನ್ಹ್ಯಾಬಿಟ್ ಅಂತೀವಲ್ಲ. ನಮ್ಮ ಬೆಂಗಳೂರು ಕೂಡ ಹಾಗೆ ಆಗಿಬಿಟ್ಟಿದೆ. ದ ಸಿಟಿ ದಟ್ ನೆವರ್ ಸ್ಲೀಪ್ಸ್ ಅಂತೀವಲ್ಲ, ಆ ಒಂದು ಸ್ಥಿತಿ ಬೆಂಗಳೂರಿಗೂ ಬಂದಿದೆ. ರಾತ್ರಿಯೆಲ್ಲ ಚಟುವಟಿಕೆಯಿಂದ ಇರ್ತಕ್ಕಂಥವ್ರು ಕಾಲ್ ಸೆಂಟರ್ನವರು ಮಾತ್ರ ಅಲ್ಲ, ಜನಗಳು ಈಗ ಎಲ್ಲ ಬೇರೆಯವರಿದ್ದಾರೆ. ಆ ರಾಕ್ಷಸರಿಗೆ ಸಾಮಾನ್ಯ ರಾತ್ರಿಂಚರ ಅಂತ. ನೈಟ್ ಲೈಫ್ ಇನ್ ಲಂಕಾ ಅದು ಬಹಳ ವಿಶೇಷವಾದದ್ದು. ಅದೀಗ ಅದೂ ಕಡಿಮೆ ಆಗ್ತಾ ಇದೆ ಅಂತ. ಎಷ್ಟರವರೆಗೂ ಎಚ್ಚೆತ್ತಿರಬಹುದು? 12, 1:30, ಆಮೇಲೆ ಮಲಗಲೇಬೇಕಲ್ವ. ಬೆಂಗಳೂರಿನಲ್ಲಿ ಕೂಡ 2-2:30 ಆಗ್ತಿದ್ದಂತೆ 2:30ಯಿಂದ 4 ಗಂಟೆವರೆಗೂ ಸ್ವಲ್ಪ ಸ್ತಬ್ಧತೆ ಇರುತ್ತೆ. ಹಾಗಾಗಿದೆ. ಹಿಂಚಿತೈ ಪ್ರಜಾಚರಣ ಸಂಚರಣ ದೊಲೆ ಯಾನ ಸಂಚಲನಮು. ಅವರು ರಥಗಳಲ್ಲಿ, ಪಲ್ಲಕ್ಕಿಗಳಲ್ಲಿ, ಕುದುರೆಗಳಲ್ಲಿ ಓಡಾಡ್ತಾ ಇದ್ದರು, ವಿಮಾನಗಳಲ್ಲಿ. ಅದೆಲ್ಲ ಸ್ತಬ್ಧವಾಗ್ತಾ ಇದೆ. ಚರಣ ಸಂಚರಣ ಅಲ್ಲಿ ಮತ್ತೆ ನಾದವನ್ನು ತರ್ತಾರೆ ನೋಡಿ. ಶಬ್ದ ಮೊಯ್ಯನೆಯ ನಿಶ್ಶಬ್ದತಾಲಿಂಗನದಿ ರಮಿಸಿ, ನಿಶ್ಶಬ್ದತೆಯ ಆಲಿಂಗನದಲ್ಲಿ ಶಬ್ದ ಸೇರಿಕೊಂಡು ಅದು ರಮಿಸಿ ಗದ್ಗದವಾಗಿ
ಮೆಲ್ಲನೆ ಹುಡುಗುತ್ತಾ ಕಡೆಗೆ ತೊದಲಾಗುವಂತೆ ಆಯಿತು ಅಂತ. ತೊದಲು ಎಷ್ಟು ನಿಧಾನ, ಹಾಗೆ ಶಬ್ದ ಕ್ರಮೇಣ ಕಡಿಮೆ ಆಗುವುದನ್ನು ಅವರು ವರ್ಣಿಸುವ ಬಗ್ಗೆ ನೋಡಿ. ಇದೆಲ್ಲ ಕೂಡ ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಎನ್ನುವ ಪ್ರಭೇದಕ್ಕೆ ಬರ್ತಕ್ಕಂಥ ಅತಿಶಯವಾದ ಕಾವ್ಯದ ಸೌಂದರ್ಯ. ಇನ್ನು ದೀಪಗಳು ಅಲ್ಲಲ್ಲಿ ಆರ್ತಾ ಇವೆ. ಸೊಡರುಗಳನ್ನು ಆರಿಸಲ್ಕೆ ಅಲ್ಲಲ್ಲಿ ಮಸುಳಿದುದು ಗೃಹದೊಳು ಅಂತರಂಗದ ದೀಪ್ತಿ. ಒಳಗಡೆ ಮಾತ್ರ ಬೆಳಕಿದ್ದದ್ದು, ಹೊರಗೆಲ್ಲ ಹೋಗಿತ್ತು, ಅದು ಕೂಡ ಆರಿ ಹೋಗ್ತಾ ಇದೆ. ಕಳ್ತಲೆ ಅತಿಥಿ ಆಯಿತು. ಈಗ ಹೇಳದೆ ಕೇಳದೆ ಕತ್ತಲೆ ಬಂದಿದೆ. ಯಾರೋ ಕತ್ತಲೆಯನ್ನು ಬಾ ಅಂತ ಬರಮಾಡ್ಕೊಳ್ಳಲ್ಲ, ಅಭ್ಯಾಗತ ಅಲ್ಲ, ಕತ್ತಲೆ ಅತಿಥಿಯಾಗಿ ಬಂದಿದೆ. ಒಂದಾದ ಮೇಲೊಂದು ನಿರ್ವಾಣ ಒಂದಲ ತೈಲಾರ್ಚಿತತಿ. ತೈಲಾರ್ಚಿ ಎಣ್ಣೆ ದೀಪಗಳು ಒಂದಾದ ಮೇಲೊಂದು ಆರ್ತಾ ಇವೆ. ಅವು ಎಷ್ಟು ಎಣ್ಣೆ ಇರುತ್ತೋ ಅಷ್ಟರವರೆಗೂ ಆಮೇಲೆ ತಾನಾಗಿ ಆರ್ತಾ ಇವೆ. ಆಗ ಮಂಜಾಗಿ ತೋರ್ದೊಡಂ ಕೈ ಗಣ್ಮಿದೋಲಾಯಿತು ಶಶಿರ ಜ್ಯೋತ್ಸ್ನೆ. ಚಂದ್ರನ ಬೆಳದಿಂಗಳು ಮಂಜಾಗಿದ್ದರೂ ಅದೇ ಇವಾಗ ಬೇಕಾದದ್ದು, ಅದು ಮಾತ್ರ ನಮಗೆ ಆಲಂಬನ ಅನ್ನುವಂತೆ ಆಯಿತು. ಇಚ್ಛಾರೂಪದಿಂದ ಆಂಜನೇಯ ಸುಳಿತಾ ಇದ್ದಾನೆ. ಗಾಳಿಯ ಹಾಗೆ, ಪರಿಮಳದ ಹಾಗೆ, ನೆಳಲಿನ ಹಾಗೆ, ಕನಸಿನ ಹಾಗೆ, ಚಂದ್ರಕಿರಣದ ಹಾಗೆ, ರಾತ್ರಿಯ ನಿಟ್ಟುಸಿರಿನ ಹಾಗೆ ಅಂತ. ಎಷ್ಟು ಸೊಗಸಾದ ಒಂದಾದ ಮೇಲೆ ಒಂದು ಸೂಕ್ಷ್ಮತರವಾದದ್ದು. ಗಾಳಿ ಕಂಪನ್ನು ಕೊಂಡೊಯ್ಯುತ್ತೆ. ಹಾಗಾಗಿ ಗಾಳಿಗಿಂತ ಕಂಪು ಬಹಳ ಹಗುರವಾದದ್ದು. ಕಂಪಿನಲ್ಲಾದರೂ ಒಂದು ಪದಾರ್ಥತ್ವ ಅಂತ ಉಂಟು, ನೆಳಲಿಗೆ ಪದಾರ್ಥತ್ವ ಇಲ್ಲ. ಅರೆ ನೆಳಲು ಎಲ್ಲರಿಗೂ ಕಾಣಿಸುತ್ತೆ, ಕನಸು ಅವನಿಗೆ ಮಾತ್ರ ಕಾಣಿಸುತ್ತೆ. ಅಲ್ಲಿಗೆ ಬಂತು. ಅದಕ್ಕಿಂತ ಅಸ್ಪಷ್ಟವಾದಂಥದ್ದು ಚಂದ್ರಕಿರಣವೂ ಹೋಗದಂಥ ಮನೆಗಳು ಉಂಟು. ರಾತ್ರಿಗೆ ನಿಟ್ಟುಸಿರು ಬರುತ್ತಾ ಇಲ್ಲ, ಆದರೆ ಶಬ್ದದಲ್ಲಿ ಮಾತ್ರ ಇದೆ, ಕವಿಯ ಕಲ್ಪನೆಯಲ್ಲಿದೆ. ಅಷ್ಟು ಸೂಕ್ಷ್ಮವಾಗಿಬಿಟ್ಟ ಆಂಜನೇಯ ಅಂತಕ್ಕಂಥದ್ದು ಬಹಳ ಸೊಗಸಾದದ್ದು. ಬಂಡಾರು ತಮ್ಮಯ್ಯ ಅಂತ ಒಬ್ಬ ತೆಲುಗು ಕವಿ ವೈಜಯಂತಿ ವಿಲಾಸಮು ಅಂತ ಒಂದು ಕಾವ್ಯ ಬರೆದ. ಆ ಕಾವ್ಯದಲ್ಲಿ ಶುಕ್ರಾಚಾರ್ಯನ ತಪಸ್ಸನ್ನು ಕೆಡಿಸೋದಿಕ್ಕೆ ಅಂತ ಇಂದ್ರನ ಮಗಳು ಅವಳೇ ಬರ್ತಾಳೆ. ನೀನೇ ಸದಾ ನಮ್ಮನ್ನು ಕಳಿಸೋದು, ನಿನ್ನ ಮಗಳನ್ನ ಬೇಕಾದ್ರೆ ಕಳಿಸು ತಪೋಭಂಗಕ್ಕೆ ಅಂತ ರಂಭೆ ಊರಶಿಯರು ದಬಾಯಿಸಿದ್ರು ಅನಿಸುತ್ತೆ. ಅದಕ್ಕೆ ಪೊಲಿಟಿಕ್ಸ್ಗೆ ಯಾವುದೂ ಮಾಡ್ಬೋದು, ಎನಿಥಿಂಗ್ ಈಸ್ ರೈಟ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಅಂತ ಕಳಿಸ್ತಾ ಅನಿಸುತ್ತೆ ವೈಜಯಂತಿಯನ್ನು. ಅವಳು ಹೋಗಿ ಮುನೀಶ್ವರನ ತಪೋಭಂಗ ಮಾಡ್ತಾಳೆ. ಅದು ಆ ನಿಷ್ಠನಾದ ಸಂಯಮಿಯ ನಿಶ್ಚಲವಾದ ಮನಸ್ಸು ವಜ್ರ ಪಂಜರ ನಿಭಂಬೈಯೊಪ್ಪು ಆ ಮನಂಬು ಅದು ಮತ್ತೆ ಅಯಸ್ತಂಭವಾಗಿ ಕಬ್ಬಿಣದಂತೆ ಆಗಿ, ಅದು ಮತ್ತೆ ದೃಢದಾರುವೈ ಮರದಷ್ಟು ಗಟ್ಟಿಯಾಗಿ, ಪರಿಣತ ಫಲವಾಗಿ ಹಣ್ಣಿನಷ್ಟು ಗಟ್ಟಿಯಾಗಿ, ಮತ್ತು ಹೂವಿನಷ್ಟಾಗಿ, ಮಕರಂದಮೈ ಅದರ ಮಕರಂದದಷ್ಟಾಗಿ, ಕರೆಗೆ ಪೋ ನೀಳ್ಳಕುಂ ಪಲ್ಚನೈ ಅಂತ. ನೀರಿಗಿಂತ ಅಂದರೆ ಅವನ ಮನಸ್ಸು ವಜ್ರದಷ್ಟು ಗಟ್ಟಿಯಾಗಿದ್ದು, ಕಬ್ಬಿಣದಷ್ಟು ಗಟ್ಟಿಯಾಗಿ, ಮತ್ತು ಮರದಷ್ಟು ಗಟ್ಟಿಯಾಗಿ, ಹಣ್ಣಷ್ಟು ಗಟ್ಟಿಯಾಗಿ, ಹೂವಷ್ಟು ಗಟ್ಟಿಯಾಗಿ, ಮಕರಂದದಷ್ಟು ಗಟ್ಟಿಯಾಗಿ, ನೀರಿಗಿಂತ ನೀರಾಗಿ ಕರಗೋಯಿತು ಅಂತ. ಕ್ರಮವಾಗಿ ಅವರೋಹಣ ಕ್ರಮ ಇಲ್ಲಿ ಹಾಗೆ ತೋರಿಸ್ತಾ ಇರೋದು. ಕವಿಗಳಿಗೆ ಯಾವುದು ಮಾಡೋಕ್ಕಾಗೋದಿಲ್ಲ. ಕವೀನಾಂ ಮಾನಸೌಂ ನೌಮಿ ತರಂತಿ ಪ್ರತಿಭಾಂಬಸಿ ಯತ್ರ ಹಂಸವಯಾಂಸೀವ ಭುವನಾನಿ ಚತುರ್ದಶ. ರಾಜಶೇಖರ ಹೇಳ್ತಾನೆ, ಕವಿಗಳ ಮಾನಸಕ್ಕೆ ನಮಸ್ಕಾರ. ಆ ಮಾನಸದಲ್ಲಿ ಅಂದರೆ ಮಾನಸ ಸರೋವರ ಅಂತ ಬೇರೆ ಶ್ಲೇಷ ಉಂಟು. ಅಲ್ಲಿ ಪ್ರತಿಭೆಯ ಒಂದು ಬಲದಿಂದ 14 ಲೋಕಗಳು ಹಂಸಗಳ ಹಾಗೆ ತೇಲಿ ಹೋಗ್ಬಿಡುತ್ತವೆ ಅಂತ. ಬ್ರಹ್ಮಸೃಷ್ಟಿಯಲ್ಲಿ ಏನಿದೆ ದೊಡ್ಡದು? ರಸಷಟ್ಕೈಕ ವಿಶ್ರಾಂತ ಕಲಾ ಧಾತು ಕಿಮುಜ್ವಲ ಅನಂತ ರಸವಿಸ್ತೀರ್ಣ ಸಾ ಕಲಾ ಖಲು ಸತ್ಕವೇ ಅಂತ ಹಿಂದೊಮ್ಮೆ ನಾನೇ ಒಂದು ಪದ್ಯ ಹೇಳಿದ್ದೆ. ಬ್ರಹ್ಮನ ಸೃಷ್ಟಿಯಲ್ಲಿ ಇರೋದು 6 ರಸ: ಉಪ್ಪು, ಹುಳಿ, ಖಾರ, ಒಗರು, ಕಹಿ, ಸಿಹಿ. ಆದರೆ ಕವಿ ಸೃಷ್ಟಿಯಲ್ಲಿ 108 ರಸಗಳು ಉಂಟು. ಬ್ರಹ್ಮಕ್ಕಿಂತ ಮಿಗಿಲಾದದ್ದು, ಬ್ರಹ್ಮಸೃಷ್ಟಿಗಿಂತ ಮಿಗಿಲಾದದ್ದು ಅಂತ. ಹಾಗಾಗಿಯೇ ಇದು ಚರಾಚರ ಚರಿತ್ರದ ಚಿತ್ರಭಿತ್ತಿ ಸರಸ್ವತಿ ಪ್ರಣೋಮಿ ಕುಣದೋಂಕಾರ ಮಣಿಘಂಟಾ ವಿಭೂಷಿತಾಂ ಕವಿಲೋಕ ಕುಟುಂಬಸ್ಯ ಸೂಕ್ತಿಧೇನುಂ ಸರಸ್ವತಿಂ ಅಂತ ಭಟ್ಟಗೋಪಾಲ ಸಾಹಿತ್ಯ ಚೂಡಾಮಣಿಯಲ್ಲಿ ಕೊಂಡಾಡ್ತಾನೆ. ಕವಿಲೋಕಕ್ಕೆ ಅವಳು ಸರಸ್ವತಿ ಕಾಮಧೇನು, ಏನು ಬೇಕಾದರೂ ಕೊಡ್ತಾಳೆ, ಎಂಥದ್ದು ಬೇಕಾದರೂ ಮಾಡ್ತಾಳೆ. ನಾವು ಆಂಜನೇಯ ಓಡಾಡಿದ್ದನ್ನು ನೋಡಿದ್ರೂ ಗೊತ್ತಾಗದೇ ಇರೋವಂಥದ್ದೆಲ್ಲ ಕವಿ ತಮ್ಮ ಮನೋಮಂದಿರದಲ್ಲಿ ಎಲ್ಲ ವ್ಯಾಪನೆ ಮಾಡಿಕೊಂಡು ಮಾಡ್ತಾರೆ. ಆ ರೀತಿ ಅವನು ಓಡಾಡ್ತಾ ಇದ್ದವನು ಮನೆಯಿಂದ ಮನೆಗೆ ಹೋಗ್ತಾ ಇದ್ದಾಗ ಅಲ್ಲಿಯ ಚಟುವಟಿಕೆಗಳು ಹೇಗಿತ್ತು, ಯಾವ ಥರ ಇತ್ತು ಅನ್ನೋದನ್ನು ಕವಿ ವರ್ಣಿಸ್ತಾರೆ.
ನಾಗರಿಕತೆಯ ಕೂಗಡೆಗೆ ಕೇಳಿ ಬಹ ಭ್ರಮಾಶೀಲ ನಾಗರಿಕತೆಯ ಕೂಗಡೆಗೆ ಕೇಳಿ ಬಗ ಮೌನ ಮೂಲದ ಶಾಂತಿ ಸಂಸ್ಕೃತಿಯ ವಾಣಿಯೋಲಲ್ಲಿ ಶ್ರೀಮಂತ ವೇಶ್ಮಂಗಳಿಂ ಅಲ್ಲಲ್ಲಿ ಶ್ರೀಮಂತ ವೇಶ್ಮಂಗಳಿಂ ನೀರವ ನಿಶಾ ಪ್ರಾಣ ತಂತ್ರಿಯನೆ ಮಿಡಿದರೆನೆ ನೀರವ ನಿಶಾ ಪ್ರಾಣ ತಂತ್ರಿಯನೆ ಮಿಡಿದರೆನೆ ತೇಲಿ ಬಂದುದು ಬೀಣೆ ಇಂಚರ ತೇಲಿ ಬಂದುದು ಬೀಣೆ ಇಂಚರ ಗಾನ ಜೇನಿನ ಸೋನೆ ಸೋರ್ದುದೋ ಗಾನ ಜೇನಿನ ಸೋನೆ ಸೋರ್ದುದೋ ಕಿವಿಯ ತ್ರಿಷೆಗೆ ತಣಿವೆ ನಾಲಗೆಯಾಗಿ ನಲಿವಂತೆ ಕಿವೆಯ ತ್ರಿಷೆಗೆ ತಣಿವ ನಾಲಗೆಯಾಗಿ ನಲಿವಂತೆ ತೇಲಿ ಬಂದುದೋ ಬೀಣೆ ಇಂಚರವು ನವವಧೂ ಚುಂಬನ ಕಾಲಿಂಗನದ ಬೆಸುಗೆ ಬೆರೆವಂತೆ ನವವಧೂ ಚುಂಬನ ಕಾಲಿಂಗನದ ಬೆಸುಗೆ ಬೆಸೆವಂತೆ ಸವಿಗೆ ಸವಿ ನೆರೆವ ಬೋಲ್ ಪ್ರಾಣಮಂ ಸುಖ ಕದ್ದಿ ಪ್ರಾಣಮಂ ತೆಂಕಾಡಿಸುವ ಪರಿಮಳಗಳು ಅರೆದು ವಾಗಸವಂ ಅಶರೀರ ಮೋಹಂಗಳೋ ನವವಧೂ ಚುಂಬನ ಕಾಲಿಂಗನದ ಬೆಸುಗೆ ಬೆರೆವಂತೆ ಸವಿಗೆ ಸವಿ ನೆರೆವೋಲ್ ಘ್ರಾಣಮಂ ಸುಖ ಕದ್ದಿ ಪ್ರಾಣಮಂ ತೆಂಕಾಡಿಸುವ ಪರಿಮಳಗಳು ಅಲೆದು ವಾಗಸವನ ಶರೀರ ಮೋಹಂಗಳು ಲಂಕಾಲ ತಂಗಿಯರ ನೂಪುರ ಝಣತ್ಕೃತಿಗೆ ಲಂಕಾಲ ತಂಗಿಯರ ನೂಪುರ ಝಣತ್ಕೃತಿಗೆ ಕಿವಿಯಿತ್ತೊಡಂ ಬಗೆಸೋಲದ ಬ್ರಹ್ಮಚಾರಿ ಲಂಕಾಲ ತಾಂಗಿಯರ ನೂಪುರ ಜನತ್ಕೃತಿಗೆ ಕಿವಿಯಿತ್ತೊಡಂ ಬಗೆಸೋಲದ ಬ್ರಹ್ಮಚಾರಿ ಲೆಕ್ಕಿಸದೆ ಲಲನಾಲಲಾಟ ಲಾವಣ್ಯಮಂ ದೇವಿ ಸೀತೆಯನಲ್ಲದ ರಸಲಿಲ್ಲನ್ಯಮಂ ಲೆಕ್ಕಿಸದೆ ಲಲಾಟ ಲಾವಣ್ಯಮಂ ದೇವಿ ಸೀತೆಯನಲ್ಲದ ರಸಲಿಲ್ಲನ್ಯಮಂ ಕಂಡ ನಾನಾ ಸ್ಥಿತಿಯ ವಸನಚ್ಯುತಿಯ ಲಲಿತ ದೇಹದ್ಯುತಿಯ ಭೋಗ ಮಂಚದ ವ್ರತದ ಸೀಮೆಯಲಿ ದೇವಿ ಸೀತೆಯನಲ್ಲದ ರಸಲಿಲ್ಲನ್ಯಮಂ ಕಂಡ ನಾನಾ ಸ್ಥಿತಿಯ ವಸನಚ್ಯುತಿಯ ಲಲಿತ ದೇಹದ್ಯುತಿಯ ಭೋಗ ಮಂಚದ ವ್ರತದ ಸೀಮೆಯಲ್ಲಿ ಅರಸಲಿಲ್ಲನ್ಯಮಂ ದೇವಿ ಸೀತೆಯನಲ್ಲದೆ ಯೋಗ ನಿಷ್ಠೆಗೆ ಕೋಡ ಕೊನರಿಸುತ್ತೆ ದೇವಿ ಸೀತೆಯನಲ್ಲದ ಅರಸಲಿಲ್ಲನ್ಯಮಂ ಸಾವೇರಿಯಿಂದ ಶಿವರಂಜನಿಗೆ ಬಂದಿವಿ ನಾವು. ಆ ಹನುಮಂತ ದೊಡ್ಡ ದೊಡ್ಡ ಅರಮನೆಗಳ ಸುತ್ತಲೂ ಓಡಾಡ್ತಾ ಹುಡುಕ್ತಾ ಇದ್ದ ಬಗೆಯನ್ನು, ಆ ವಾತಾವರಣ ಇದ್ದ ರೀತಿಯನ್ನು ಕವಿ ವರ್ಣಿಸ್ತಾ ಇದ್ದಾರೆ. ತುಂಬ ಸೂಕ್ಷ್ಮವಾದ ಪರಿಶೀಲನೆ ಇದೆ. ಭ್ರಮಾಶೀಲ ನಾಗರಿಕತೆಯ ಕೂಗಡೆಗೆ ಕೇಳಿ ಬಹ ಮೌನ ಮೂಲದ ಶಾಂತಿ ಸಂಸ್ಕೃತಿಯ ವಾಣಿಯೋಲ್. ಅಂದರೆ ಭ್ರಮಾಶೀಲವಾದ ನಾಗರಿಕತೆಯ ಕೂಗು, ಒಂದೊಂದು ಶಬ್ದವೂ ಸರಿಯಾಗಿದೆ ನೋಡಿ. ಭ್ರಮಾಶೀಲ ನಾಗರಿಕತೆ, ಅದರ ಕೂಗು ಅಡಗಿದ ಮೇಲೆ ಮೌನ ಮೂಲದ ಶಾಂತಿ ಸಂಸ್ಕೃತಿಯ ವಾಣಿ. ಅದನ್ನು ಕೂಗು ಅಂತ ಕನ್ನಡದಲ್ಲಿ ಹೇಳಿದ್ರು, ಇದನ್ನು ವಾಣಿ ಅಂತ ಸಂಸ್ಕೃತದಲ್ಲಿ ಹೇಳಿದ್ರು. ನಾಗರಿಕತೆಗೂ ಸಂಸ್ಕೃತಿಗೂ ಅದೇ ವ್ಯತ್ಯಾಸ. ಜೊತೆಗೆ ಅದು ಭ್ರಮಾಶೀಲ, ಇದು ಮೌನ ಮೂಲ.
ಭ್ರಮಾಶೀಲವಾದದ್ದರಿಂದ ಅಶಾಂತಿ, ಇದು ಮೌನ ಮೂಲದ್ದರಿಂದ ಶಾಂತಿ. ನಾಗರಿಕತೆಯ ಕೂಗು ನಿಂತ ಮೇಲೆ ಸಂಸ್ಕೃತಿಯ ವಾಣಿ ಕೇಳಿಸುವ ಹಾಗೆ ಅಲ್ಲಲ್ಲಿ ನೀರವ ನಿಶಾಪ್ರಾಣತಂತಿ, ನಿಶ್ಶಬ್ದವಾದ ರಾತ್ರಿಯ ಪ್ರಾಣತಂತಿಯೇ ಮೀಂಟಿತೋ ಎಂಬಂತೆ ತೇಲಿ ಬಂದುದು ವೀಣೆ ಇಂಚರಂ. ಗಾನ ಜೇನಿನ ಸೋನೆ ಸೋರ್ದುದೋ ಕಿವಿಯ ತೃಷೆಗೆ ತಣಿವ ನಾಲಿಗೆಯಾಗಿ ನಗುವಂತೆ. ಕಿವಿಯ ನಾಲಿಗೆಗೆ ಇದು ಮಕರಂದವಾಗಿ ಜೇನಾಗಿ ಬಂತು ಅಂತ ಹೇಳ್ತಾರೆ. ಕುವೆಂಪು ಅವರ ಇಡೀ ರಾಮಾಯಣ ದರ್ಶನದಲ್ಲಿ ನೋಡಿದ್ರೆ ಕನಿಷ್ಠ ಒಂದು 100 ಬಾರಿಯಾದರೂ ವೀಣಾವಾದನದ ಪ್ರಸ್ತಾವ ಬರುತ್ತೆ. ಅವರಿಗೆ ತುಂಬ ಇಷ್ಟವಾದ ವಾದನ ಅಂತ ಅನಿಸುತ್ತೆ. ಅವರು ಸಂಗೀತದಲ್ಲಿ ಆಸಕ್ತಿ ಇದ್ದವರೇನೆ. ಪೂರ್ಣಚಂದ್ರ ತೇಜಸ್ವಿ ಅಣ್ಣನ ನೆನಪು ಪುಸ್ತಕದಲ್ಲಿ ಬರೀತಾರೆ. ಅವರು ಮತ್ತೆ ಮತ್ತೆ ಹಾಕ್ಕೊಂಡು ದೊರೆಸ್ವಾಮಿ ಅಯ್ಯಂಗಾರ್ ಅವರ ಸಂಗೀತದ ಮುದ್ರಿಕೆಗಳನ್ನಾಗಲಿ, ಮೈಸೂರು ಚೌಡಯ್ಯನವರ ವಯಲಿನ್ ವಾದನವನ್ನಾಗಲಿ, ವಿಶೇಷವಾಗಿ ರೇಡಿಯೋದಲ್ಲೆಲ್ಲ ಜೇಮನಿ ಶಾಸ್ತ್ರಿಗಳದ್ದು, ದ್ವಾರಂ ವೆಂಕಟಸ್ವಾಮಿ ನಾಡು ಇವರದೆಲ್ಲರದೂ ಸಂಗೀತವನ್ನು ಕೇಳಿ ಆಸ್ವಾದಿಸ್ತಾ ಇದ್ದಿದ್ದು, ಆನಂದಿಸ್ತಾ ಇದ್ದಿದ್ದು, ಮತ್ತು ಅವರ ಮಕ್ಕಳಿಗೆ ಕೂಡ ವೀಣೆಯ ಅಭ್ಯಾಸ ಮಾಡಿಸಿದ್ದು, ಇದೆಲ್ಲದರ ಒಂದು ಉಲ್ಲೇಖ ಬರುತ್ತೆ. ಅವರಿಗೆ ಇತ್ತು ಸಂಗೀತದ ರುಚಿ. ಯಾವ ಸಾಹಿತಿಗೆ ಸಂಗೀತದ ರುಚಿ ಇಲ್ವೋ ಆತನ ಸಾಹಿತ್ಯದಲ್ಲಿ ಸಾಕಷ್ಟು ಕೊರತೆ ಇರುತ್ತೆ. ಯಾರಿಗೆ ಸಂಗೀತದ ಸ್ವಾರಸ್ಯ ಗೊತ್ತಿರೋಲ್ಲ, 1 ಗಂಟೆ ಸಂಗೀತವನ್ನು ಕ್ವಯೆಟ್ಟಾಗಿ ಕೇಳೋದಕ್ಕೆ ಬರೋದಿಲ್ಲ, ಅವ್ರು ಏನಾದರೂ ಬರೀಬಹುದು, ಒಳ್ಳೆಯ ಕವಿತೆ ಮಾತ್ರ ಬರೆಯೋದು ಕಷ್ಟ ಆಯಿತು. ಅಬ್ಬಬ್ಬ ಅಂತಂದರೆ ಏನೋ ಒಂದು ನವ್ಯಗೀತೆ, ಭಾವಗೀತೆಗಳು ಬರೀಬಹುದು, ಒಳ್ಳೆಯ ಮಹಾಕಾವ್ಯವನ್ನು, ರಸವತ್ ಖಂಡಕಾವ್ಯಗಳನ್ನು ಬರೆಯೋಕ್ಕಾಗೋದಿಲ್ಲ. ಮ್ಯೂಸೋಫೋಬಿಯಾ ಇದ್ದವರಿಗೆ ಆಗುವಂಥದ್ದಲ್ಲ. ಈ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ಅದನ್ನು ಅವರಲ್ಲಿ ಗುರುತಿಸ್ತಾ ಇದ್ದಾರೆ. ಅದು ಹೇಗಿತ್ತು ಅಂತಂದರೆ, ನವವಧೂ ಚುಂಬನ ಕಾಲಿಂಗನದ ಬೆಸುಗೆ ಬೆರೆವಂತೆ. ತುಂಬ ರೊಮ್ಯಾಂಟಿಕ್ ಆದಂಥ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಕವಿಗೆ ಹೋಲಿಕೆಗಳು ಎಲ್ಲಿಂದ ಒದಗಿ ಬರುತ್ತೋ ಬಹಳ ಒರಿಜಿನಲ್ ಆದಂಥ ಹೋಲಿಕೆಗಳು. ಚುಂಬನಕ್ಕೆ ಆಲಿಂಗನದ ಬೆಸುಗೆ ಬಂದಂತೆ ಸವಿಗೆ ಸವಿ ನೆರೆವವೋಲ್ ಗ್ರಾಣಮಂ ಸುಖ ಕದ್ದಿ ಪ್ರಾಣಮಂ ತೆಂಕಾಡಿಸುವ ಪರಿಮಳಗಳು. ಈ ನಾದಕ್ಕೆ ಅಲ್ಲಲ್ಲಿಯ ಜನಗಳ ಪರಿಮಳ, ಮಲ್ಲಿಗೆ, ಸಂಪಿಗೆ ಮೊದಲಾದ ಹೂಗಳು, ಅಗರು ಇತ್ಯಾದಿ ಧೂಪ ಅವೆಲ್ಲವೂ ಕೂಡ ಸೇರಿಕೊಳ್ತಾ ಇದೆ. ನಿಶ್ಶಬ್ದವಾದ ರಾತ್ರಿ, ಬೆಳದಿಂಗಳಿನ ರಾತ್ರಿಯಲ್ಲಿ ಎಲ್ಲಿಂದಲೂ ಒಂದು ಅಸ್ಪಷ್ಟ ಮನೋಹರವಾದ ಅವ್ಯಕ್ತ ವರ್ಣ ರಮಣೀಯವಾದ ವೀಣಾವಾದನ ಅಥವಾ ನಾಗಸ್ವರ, ಕೊಳಲು ಇತ್ಯಾದಿ ವಾದನವು, ಅದರ ಜೊತೆಗೆ ನರುಗಂಪು ಎಲ್ಲಿಯಾದರೂ ಬಹಳ ಮೃದುವಾದ ಪರಿಮಳವು ತೇಲಿ ಬಂದಾಗ ಅದು ಉಂಟು ಮಾಡ್ತಕ್ಕಂಥ ಉನ್ಮಾದಕರ ವಾತಾವರಣ ಇದೆಯಲ್ಲ, ಅದಕ್ಕೆ ಹೋಲಿಕೆಯೇ ಸಿಗುವಂಥದ್ದಲ್ಲ. ಇಟ್ಸ್ ಎ ವೆರಿ ವೆರಿ ರೊಮ್ಯಾಂಟಿಕ್ ವರ್ಲ್ಡ್. ಅದು ಒಂದು ಬೇರೆಯೇ ಪ್ರಪಂಚವನ್ನು ನಿರ್ಮಾಣ ಮಾಡುತ್ತೆ. ಅಂಥದ್ದಾಗಿದೆ ಇವನಿಗೆ, ಹನುಮಂತನಿಗೆ. ಆದರೂ ಕೂಡ ಲಂಕಾ ಲತಾಂಗಿಯರ ನೂಪುರ ಝಣತ್ಕೃತಿಗೆ ಕಿವಿದೆತ್ತೊಡಂ. ಅಲ್ಲಲ್ಲಿ ಇನ್ನೂ ಕೆಲವರು ನರ್ತನಾಭ್ಯಾಸ ಮಾಡ್ತಾ ಇದ್ದು ಅನಿಸುತ್ತೆ, ಲೇಟ್ ನೈಟ್ ಡಾನ್ಸಿಂಗು. ಆ ಝಣತ್ಕಾರ ಕೇಳಿದಾಗಲೂ ಕೂಡ ಲೆಕ್ಕಿಸದ ಲಲನಾ ಲಲಾಟ ಲಾವಣ್ಯಮಂ. ಯಾವ ಹೆಂಗಸರ ಲಲನಾ ಲಲಾಟ ಲಾವಣ್ಯ ನೋಡಲಿಲ್ಲ ಅಂತ. ಏನು ಶಬ್ದ, ಲಲನಾ ಲಲಾಟ ಲಾವಣ್ಯ, ಲಕಾರ ಲಕಾರಗಳನ್ನೇ ತಂದಿದ್ದಾರೆ. ಏನಿದು ಅರ್ಥ? ಯಾವ ಹೆಣ್ಣನ್ನು ತಲೆ ಎತ್ತಿ ನೋಡಲಿಲ್ಲ ಅಂತ. ಲಲಾಟ ಹಣೆ, ಹಣೆಯನ್ನೆತ್ತಿ ಅವ್ರ ಮುಖ ನೋಡಲಿಲ್ಲ ಅವನು ಅಂತ. ರಾಮಾಯಣವನ್ನೇ ಆಧರಿಸಿ ಪ್ರಸನ್ನ ರಾಘವ ಅಂತ ಒಂದು ನಾಟಕವನ್ನು ಜಯದೇವ ಕವಿ ಬರೆದ, ಸುಮಾರು ಈಗ 800 ವರ್ಷಗಳ ಕೆಳಗೆ. ಅಲ್ಲಿ ಒಂದು ಕಡೆ ಬರುತ್ತೆ ಮಾತು, ಉದರ್ಕ ಸಿದ್ಧಿ ಮಿಚ್ಛದ್ಭಿ ಸದ್ಭಿರ್ ನಖಲು ದೃಶ್ಯತೆ ಚತುರ್ಥಿ ಚಂದ್ರಲೇಖೇವ ಪರಸ್ತ್ರೀ ಬಾಲಪಟ್ಟಿಕಾ ಅಂತ. ಉನ್ನತಿಯನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು ಪರಸ್ತ್ರೀಯರ ಹಣೆಯನ್ನು ಚೌತಿ ಚಂದ್ರಲೇಖೆ ಅನ್ನುವಂತೆ ಭಾವಿಸಿ ಎಂದೂ ನೋಡಲ್ಲ ಅಂತ. ಸಾಮಾನ್ಯವಾಗಿ ಹಣೆಯನ್ನು ಚಂದ್ರಲೇಖೆಗೆ ಹೋಲಿಸ್ತಾರೆ. ಅಷ್ಟಮಿ ಚಂದ್ರ ಬಿಭ್ರಾಜದಲ್ಲಿ ಕಸ್ಥಲ ಶೋಭಿತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರಲ್ಲ. ಲಲಾಟಂ ಲಾವಣ್ಯ ದ್ಯುತಿ ವಿಮಲ ಮಾಭಾತಿತವಯತ್ ದ್ವಿತೀಯಂ ತನ್ಮನ್ಯೇ ಮಕುಟಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸಾದುಭಯಮಪಿ ಸಂಭೂಯ ಚ ಮಿತಃ ಸುಧಾಲೇಪಸ್ಯೂತಿ ಪರಿಣಮತಿರಾಕಾ ಹಿಮಕರ ಅಂತ ಸೌಂದರ್ಯ ಲಹರಿಯಲ್ಲಿ ದೇವಿಯದು ಅಷ್ಟಮಿ ಚಂದ್ರನಂತೆ ಒಂದು ಹಣೆ ಸೌಂದರ್ಯ, ಅದರ ಮೇಲೆ ಮತ್ತೊಂದು ಅಷ್ಟಮಿ ಚಂದ್ರ, ಈ ಎರಡೂ ಸೇರಿ ಷೋಡಶ ಕಲಾಪರಿಪೂರ್ಣ ಚಂದ್ರ ಅಂತ ಚಮತ್ಕಾರ ಶಂಕರರದು. ಹಣೆಗೆ ಚಂದ್ರನ ಹೋಲಿಕೆ. ಇಲ್ಲಿ ಜಯದೇವ ಹೇಳ್ತಾನೆ, ಪರಸ್ತ್ರೀಯರ ಹಣೆಯನ್ನು ಚತುರ್ಥಿ ಚಂದ್ರಲೇಖ ಅಂತ. ಯಾಕೆಂದರೆ ಚತುರ್ಥಿ ಚಂದ್ರನನ್ನು ನೋಡಿದ್ರೆ ಅಪವಾದ ಬರುತ್ತೆ, ಚೌತಿ ಚಂದ್ರನ ನೋಡಬಾರ್ದು. ಹಾಗೆ ಬೇರೆ ಹೆಂಗಸರನ್ನು ದಿಟ್ಟಿಸಿ ನೋಡಿದ್ರೆ ಅಪವಾದ ಬರುತ್ತೆ. ಅದಕ್ಕೆ ಪಾದದಲ್ಲಿ ನೋಡಬೇಕೇ ಹೊರತು ಹಣೆಯಲ್ಲಿರಬಾರ್ದು ದೃಷ್ಟಿ ಅಂತ ಹೇಳಿಬಿಟ್ಟು ಶಾಸ್ತ್ರ ಸಂಪ್ರದಾಯಗಳು ಉಂಟು. ಅದನ್ನು ಇವರು ಅಷ್ಟು ಚೆನ್ನಾಗಿ ಲೆಕ್ಕಿಸದೆ ಲಲನಾ ಲಲಾಟ ಲಾವಣ್ಯಮಂ. ಇಲ್ಲಿ ಎಷ್ಟು ಬೇಕಾದರೂ ಶಬ್ದಗಳು ಹಾಕ್ಕೋಬೋದು. ಹೆಂಗಸಿಗೆ ಒಂದು 25-30 ಶಬ್ದ ಅಮರಕೋಶವೇ ಹೇಳುತ್ತೆ. ನಾನೇ ಇನ್ನೊಂದು 20 ಶಬ್ದನ ಎಕ್ಸ್ಟ್ರಾ ಕಾಯಿನ್ ಮಾಡಿಕೊಡಬಲ್ಲೆ. ಸಂಸ್ಕೃತದ ಶಕ್ತಿ ಇದ್ದವರಿಗೆ ಎಷ್ಟೂ ಶಬ್ದಗಳನ್ನು ಕಾಯಿನ್ ಮಾಡಿಕೊಡೋದೇನು ಈ ಸ್ವಾರಸ್ಯವಲ್ಲ.
ಅರೆ ಲಲತಿ ಅಂತಂದರೆ ವಯ್ಯಾರ ವನಪುಗಳಿಂದ ಲಾಲನೆ ಮಾಡ್ತಕ್ಕಂಥವಳು, ಅನುರಂಜನ ಮಾಡ್ತಕ್ಕಂಥವಳನ್ನು ಲಲನಾ ಅಂತ ಕರೀತಾನೆ. ಆ ಶಬ್ದಕ್ಕಿರುವ ಅರ್ಥ ಯೋಷ ಅಂತಂತಂದರೆ ಬರುತ್ತಾ, ಸ್ತ್ರೀ ಅಂದರೆ ಬರುತ್ತಾ, ವನಿತಾ ಅಂದರೆ ಬರುತ್ತಾ, ಬರುವಂಥದ್ದಲ್ಲ. ಒಂದೊಂದು ಶಬ್ದಕ್ಕಿರುವ ನಿಷ್ಪತ್ತಿ ಎಂಥದ್ದು, ಅದರ ನಾದ ಎಂಥದ್ದು, ಅದರ ಹೂರಣ ಅರ್ಥ ಎಂಥದ್ದು, ಅದರ ಶಬ್ದದಲ್ಲಿರುವಂಥ ಸೌಂದರ್ಯ ಎಂಥದ್ದು ಅಂತ ನೋಡಿ ನೋಡಿ ಬಳಸಬೇಕು. ಇವೆಲ್ಲ 200-300 ಶಬ್ದಗಳಿದ್ದರೆ ಆಗತಕ್ಕಂಥದ್ದಲ್ಲ. ಈಗಿನವರು ಪೂರ್ಣಚಂದ್ರ ತೇಜಸ್ವಿಯನ್ನು ಓದ್ಬಿಡ್ತಾರೆ, ಕನ್ನಡ ಸಾಹಿತ್ಯವೆಲ್ಲ ಮುಗಿದೋಯ್ತು ಅಂತ ಅಂದ್ಕೊಂಡು ಬಿಡ್ತಾರೆ. ಇಲ್ಲ ವಿಜಯ್ ಕರ್ನಾಟಕದ ಮಣಿಕಾಂತನ ಆ ಸಿಂಪ್ಲಿಸಿಟಿ ಪೇಜ್ ಒಂದು ಓದ್ಬಿಟ್ಟು ಬೃಹಸ್ಪತಿಗಳು ಅಂತ ಅಂದ್ಕೊಂಡು ಬಿಡ್ತಾರೆ. ಎಲ್ಲಿಗೆ ಬಂತು? ಮೊನ್ನೆ ದಿವಸ ಗೆಳೆಯರ ಜೊತೆ ಮಾತಾಡ್ತಾರೆ, ರವಿ ಬೆಳಗೆರೆ ಈ ಕಾಲದ ಕನ್ನಡಕ್ಕೆ ಆದರ್ಶ ಅಂತಾದರೆ ಇನ್ನು ಏನಂತರಬೇಕು, ಯಾವ ವೈತರಣಿಯನ್ನು ಗಂಗೆ ಅಂತ ಅನ್ನಬೇಕಾಗುತ್ತೆ ಅಷ್ಟೇ. 1000 ವರ್ಷದ ಕನ್ನಡ ಸಾಹಿತ್ಯವನ್ನು ಆಮೂಲಾಗ್ರವಾಗಿ ಓದದೇ ಇದ್ದರೆ ಶಬ್ದಪ್ರಭುತ್ವ ಇಲ್ಲ, ಭಾಷಾಪ್ರಭುತ್ವ ಇಲ್ಲ. ಇಲ್ಲಿ ಕುವೆಂಪು ಅದಕ್ಕೆ ವಾರಸುದಾರರಾಗಿದ್ದಾರೆ, ಪ್ರತಿಯೊಂದು ಕಡೆಯಲ್ಲಿಯೂ ಕಾಣಿಸುತ್ತೆ. ಯಾಕೆ? ಕವಿಗಿರುವುದು ಅಷ್ಟೇ, ಶಬ್ದಾರ್ಥ ಬಿಟ್ಟು ಬೇರೆ ಯಾವುದೂ ಅವನ ಸೊತ್ತಲ್ಲ. ಜಾತಿ ಅವನ ಸೊತ್ತಲ್ಲ, ಬಿಲ್ಡಿಂಗ್ಗಳು ಅವನ ಸೊತ್ತಲ್ಲ, ಸ್ಕೂಲು ಕಾಲೇಜುಗಳು ಅವನ ಸೊತ್ತಲ್ಲ, ಪಡಪೋಷಿ ಪತ್ರಿಕೆಗಳಂತೂ ಅವನ ಸೊತ್ತಲ್ಲವೇ ಅಲ್ಲ. ಅವನ ಸೊತ್ತು ಏನಿದ್ರೂ ಶಬ್ದಾರ್ಥಗಳು. ಆ ಶಬ್ದಾರ್ಥಗಳನ್ನು ನೋಡಿದಾಗ ಅದಕ್ಕಾಗಿ ಜೀವ ತೆತ್ತು ಸಾಯಬೇಕಾಗುತ್ತೆ. ಎಷ್ಟು ಕೋಶಗಳು, ಎಷ್ಟು ನಿಘಂಟುಗಳು, ಯಾವುದನ್ನು ಪರಿಶೀಲನೆ ಮಾಡಿದ್ರೂ ಗೋಚರವಾಗದೆ ಹೋಗ್ತಕ್ಕಂಥದ್ದಿರ್ಬೋದು. ಅಮರಕೋಶದಲ್ಲಿ ಬಂದ ಒಂದು ಶಬ್ದದ ಬಗ್ಗೆ ನನ್ನ ಗೆಳೆಯ ವಾಸುಕಿ ಮೊನ್ನೆ ಮನಸ್ಸನ್ನು ಆ ಕಡೆಗೆ ಹರಿಸ್ದ. ವೈರಶುದ್ಧಿ ಅನ್ನೋ ಶಬ್ದ, ರಿವೆಂಜ್ ಅನ್ನೋದಕ್ಕೆ, ಸೇಡು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ವೈರಶುದ್ಧಿ ಅನ್ನೋ ಶಬ್ದ ಮರೆತೇ ಹೋಗಿತ್ತು ಸ್ಮೃತಿಪಟಲದಿಂದ. ಒಂದು ದೊಡ್ಡ ಹಳೆಯ ಸ್ನೇಹಿತ ಮತ್ತೆ 25 ವರ್ಷ ಆದಮೇಲೆ ಭೇಟಿ ಮಾಡಿದ್ರೆ ಎಷ್ಟು ಸಂತೋಷವಾಗುತ್ತೋ ಅಷ್ಟು ಸಂತೋಷವಾಯಿತು. ಯಾಕೆಂದರೆ ವೈರ ಶುದ್ಧವಾಗೋದು ಯಾವಾಗ? ಪೂರ್ತಿ ಅದನ್ನು ವಿಶೇಷವಾಗಿ ತೀರಿಸಿಕೊಂಡಾಗಲೇ. ಆ ಅರ್ಥದಲ್ಲಿ ವೈರಶುದ್ಧಿ ಅನ್ನೋ ಶಬ್ದವನ್ನು ಅಮರಸಿಂಹ ಬಳಸಿರೋದು ಎಂಥದ್ದು. ಈ ಥರ ಎಷ್ಟೊಂದು ಶಬ್ದಗಳು ಉಂಟು, ಅದು ನಮಗೆ ಗೊತ್ತಾಗುತ್ತೆ. ಹಳಗನ್ನಡದಲ್ಲಾದರೂ ಅಂಥ ಒಳ್ಳೊಳ್ಳೆ ಶಬ್ದಗಳು ಬೇಕಾದಂತೆ ಇವೆ. ಅವನ್ನೆಲ್ಲ ಇಲ್ಲಿ ಬಳಸಿಕೊಳ್ತಾನೆ. ಕಂಡ ನಾನಾ ಸ್ಥಿತಿಯ ವಸನ ಚ್ಯುತಿಯ ಲಲಿತ ದೇಹ ದ್ಯುತಿಯ. ಆ ಸ್ಥಿತಿ ಬಂದ ಮೇಲೆ ಆ ಚ್ಯುತಿ ಬರಬೇಕು, ಆ ದ್ಯುತಿ ಬರಬೇಕು. ನೋಡಿ, ಎಲ್ಲ ಒತ್ತಕ್ಷದ ಬಳಿಕ ತಕಾರ ಇಕಾರ ಪೂರ್ವಕವಾಗಿರ್ತಕ್ಕಂಥದ್ದು. ಸ್ಥಿತಿ, ಚ್ಯುತಿ, ದ್ಯುತಿ ಎಲ್ಲ ಗುರುಲಘುಗಳ ವಿನ್ಯಾಸದಿಂದ ಒಂದೇ ಆಗಿರ್ತಕ್ಕಂಥದ್ದು. ಅಂದರೆ ಅದಷ್ಟು ಒಂದೇ ಅಂತ ತೋರಿಸೋದಕ್ಕೆ ಈ ಶಬ್ದಗಳ ಮೂಲಕ ಕಾವ್ಯ ವಿಮರ್ಶೆ ಮಾಡಬೇಕು ಅಂತ ಈಗ ಮಾಡ್ತಾರೆ. ಎಂಥದ್ದು ಮಾಡೋದು? ಯಾವುದೋ ಸಮಾಜಶಾಸ್ತ್ರದ ಪಠ್ಯಪುಸ್ತಕಗಳನ್ನು ಇಟ್ಕೊಂಡು ಬರ್ತಾರೆ, ಕಾರ್ಲ್ ಮಾರ್ಕ್ಸ್ದೋ ಮತ್ತು ಯಾರ್ದೋ ಒಬ್ಬರದು ಸಿದ್ಧಾಂತಾಭಾಸಗಳನ್ನು ತಂದು ಹಾಕಿ ಮಾಡ್ತಕ್ಕಂಥದ್ದು. ಕವಿ ಏನು ಹೇಳಿದ್ದಾನೆ, ಆ ಶಬ್ದಗಳಲ್ಲೇನಿದೆ ಅಂತ ಅಲ್ಲಿಂದ ಆರಂಭ ಮಾಡಬೇಕು. ಈ ಶಬ್ದವನ್ನು ಯಾಕೆ ಬಳಸ್ತಾರೆ? ಯಾವ್ಯಾವ ರೀತಿಯಲ್ಲಿ ಅವರಿದ್ದರು? ಮಹರ್ಷಿ ವಾಲ್ಮೀಕಿಗಳು ರಾಮಾಯಣದಲ್ಲಿ ಪಾನಭೂಮಿ ವಿಚಯ ಅಂತ ಒಂದು ದೊಡ್ಡ ಸರ್ಗವನ್ನೇ ಬರೆದಿದ್ದಾರೆ. ಆ ಹೆಂಡದ ಅಂಗಡಿ ಅಂತ ಪಡಖಾನೆ, ಅಲ್ಲಿ ಹೆಂಗಸರು ಯದ್ವಾ ತದ್ವಾ ಕುಡಿದು ಬಿದ್ದಿದ್ದಾರೆ. ಆ ಬಿದ್ದ ಹೆಂಗಸರ ಮಧ್ಯೆ ಸೀತೆ ಇದ್ದಾಳ ಅಂತ ಹುಡುಕಬೇಕು. ಇಂಥ ಜಾಗದಲ್ಲಿ ಸೀತೆ ಹುಡುಕ್ಬೋದಾ ಅಂದರೆ ಯಾರಿಗೂ ಗೊತ್ತು, ಯಾರ್ಯಾರು ಏನೇನು ಆಗ್ತಾರೆ ಯಾವ್ಯಾವಾಗ ಅಂತ ಹೇಳೋಕ್ಕಾಗೋದಿಲ್ಲ. ಮಾತ್ರವಲ್ಲ, ಹನುಮಂತ ಅಲ್ಲೆಲ್ಲೋ ಒಂದು ಕಡೆ ಸೆರೆ ಇಟ್ಟಿರ್ಬೋದು. ಇಂಥ ಹೆಂಗಸರು ನೋಡಿ ಸೀತೆಗೆ ತಲೆ ತಿರುಗಿ ತಲೆ ಕೆಟ್ಟು ಬದಲಾಗ್ಬೋದು ಅಂತ ರಾವಣನ ಪ್ಲ್ಯಾನ್ ಇರ್ಬೋದು. ಹನುಮಂತ ಅಲ್ಲಿ ಸೀತೆ ಸರಿ ಇರ್ಬೋದು ಏನೋ ಅಂತ ಹುಡುಕೋದಕ್ಕೆ ಬಂದಿರ್ಬೋದು, ಹೇಗೋ ಗೊತ್ತಾಗೋದಿಲ್ಲ. ಯಾಕೆಂದರೆ ಈ ಯುದ್ಧದ ಅಪರಾಧಿಗಳನ್ನು ಮತ್ತು ಅವರಲ್ಲಿ ಏನಾದರೂ ರಹಸ್ಯಗಳಿದ್ದರೆ ಅದನ್ನು ಕಕ್ಕಿಸಬೇಕು ಅಂತನ್ನೋರು ಉಪವಾಸ ಕೆಡವಿ ಅವರೆದುರುಗಡೆ ಬೇಕಾದಷ್ಟು ತಿಂದು ಕುಡಿದು ಜಲಸ ಮಾಡೋರನ್ನು ಇರಿಸಿ ಅದನ್ನು ಕಂಡು ಕರುಬಿ ಇವರು ರಹಸ್ಯವನ್ನು ಆಸ್ಫೋಟನ ಮಾಡ್ತಾರ ಅಂತ ನೋಡುವುದೆಲ್ಲ ಉಂಟು ಅಂತ. ಈ ರೀತಿಯಾದ ಏನು ಮಾಡೋದಕ್ಕೆ ಹೊರಟಿದ್ದಾನೋ ರಾವಣನ ತಂತ್ರ ಅಲ್ಪವ ಸ್ವಲ್ಪವ. ಹಾಗಾಗಿ ಎಲ್ಲಿದ್ದರೂ ಹುಡುಕಬೇಕು ಅಂತ ಬಂದಿದ್ದಾನೆ. ಅಲ್ಲೊಬ್ಬಳು ಮದ್ದಳೆಯನ್ನೇ ತಪ್ಪಿಕೊಂಡಿರ್ತಾಳೆ, ಮತ್ತೊಬ್ಬಳು ವೀಣೆಯನ್ನೇ ತಪ್ಪಿಕೊಂಡಿರ್ತಾಳೆ, ಅಸಂಬದ್ಧವಾಗಿ ಪ್ರಲಾಪನ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿ ಹನುಮಂತನಿಗೆ ನಾನು ಮಾಡಿದ್ದು ತಪ್ಪಾಯ್ತಾ, ಈ ಸ್ಥಿತಿಯಲ್ಲಿ ಹೆಂಗಸರನ್ನ ನೋಡಬಹುದಾ ಅಂತ ಅಂದುಕೊಂಡು, ಇಲ್ಲ ನಾನು ಶುದ್ಧವಾದ ಮನಸ್ಸಿಂದ ನೋಡಿದ್ದೀನಿ, ಸೀತಾನ್ವೇಷಣೆಗಷ್ಟೇ ಬಂದಿದ್ದೀನಿ ಅಂತ ಅಂದುಕೊಳ್ತಾನೆ. ಅಷ್ಟು ಸರ್ಗದ ಸಾರವನ್ನು ಇಲ್ಲಿ ಇಡ್ತಾ ಇದ್ದಾರೆ. ಕಂಡ ನಾನಾ ಸ್ಥಿತಿಯ, ಬಾಯಿ ಬಿಟ್ಟು ಅವ್ರು ಹೇಳ್ತಾ ಇಲ್ಲ. ನಾನಾ ಸ್ಥಿತಿ ಅಂದರೆ ನಾವೇ ಊಹೆ ಮಾಡಿಕೊಳ್ಬೇಕು. ವಸನಚ್ಯುತಿಯ, ಆ ನಾನಾ ಸ್ಥಿತಿ ಯಾವುದು ಅಂತ ವಿಸ್ತರಿಸಿ ಹೇಳಿದರೆ ಸ್ವಾರಸ್ಯ ಬರುವುದಿಲ್ಲ. ವಸನಚ್ಯುತಿ, ಬಟ್ಟೆಗಳು ಏನೇನೋ ಆಗಿವೆ. ಲಲಿತ ದೇಹ ದ್ಯುತಿಯ, ಆ ಬೆಳದಿಂಗಳು ಅವರ ಶರೀರ ಮೇಲದೆ ಬಿದ್ದು ಆ ಶರೀರಕ್ಕೆ ಇನ್ನಿಲ್ಲದಷ್ಟು ಅತಿಶಯ ಲಾವಣ್ಯವನ್ನು ತಂದು ಕೊಡ್ತಾ ಇದೆ. ಭೋಗ ಮಂಚದ ರಥವ್ರತದ ಸೀಮೆಯಲ್ಲಿ, ರತಿಯನ್ನೇ ವ್ರತವಾಗಿ ಮಾಡಿಕೊಂಡಂಥ ಭೋಗ ಮಂಚದ ಮೇಲೆ, ಆ ಸುಪ್ಪತ್ತಿಗೆ ಮೇಲೆ ಇರೋವರನ್ನು ದೇವಿ ಸೀತೆಯನ್ನಲ್ಲದೆ ಅರಸಲಿಲ್ಲ ಅನ್ಯವನ್ನು. ಹೇಗೆ ಯೋಗ ನಿಷ್ಠೆಗೆ ಕೋಡ ಕೊನರಿಸುತ್ತೆ. ಯೋಗನಿಷ್ಠೆಗೆ ಹಬ್ಬ, ಇವನು ನನಗೆ ಕೋಡು ಮೂಡಿಸಿದ, ಕೊಂಬು ಮೂಡಿಸಿದ ಅಂತ ಯೋಗನಿಷ್ಠೆಯೇ ಹೆಮ್ಮೆ ಪಡುವಂತೆ ಅಲ್ಲಿ ಸಂಯಮಿಯಾಗಿ ಓಡಾಡಿ ಕಡೆಗೆ ಇಂದ್ರಜಿತುವಿನ ಅರಮನೆಗೆ ಬರ್ತಾನೆ ಅಂತ.
ಒಬ್ಬೊಬ್ಬರ ಮನೆಯನ್ನು ಹುಡ್ಕೊಂಡು ಬರ್ತಾನೆ. ಯಾರು ಏನು ಅಂತ ಅವನಿಗೆ ಗೊತ್ತಿಲ್ಲ, ಎಲ್ಲ ಹೊಸ ಪರಿಚಯ. ಇಂದ್ರಜಿತ್ತಿನ ಪರಿಚಯ ನಮಗೆ ಇಲ್ಲಿ ಆಗುತ್ತೆ. ಇದು ರಾಮಾಯಣದಲ್ಲಿರುವುದಲ್ಲ, ವಾಲ್ಮೀಕಿಗಳಲ್ಲಿ ಬರೋಲ್ಲ. ಇಂದ್ರಜಿತ್ವಿಗೆ ತಾರಾಕ್ಷಿ ಅಂತ ಒಬ್ಬ ಹೆಂಡತಿ, ವಜ್ರಾರಿ ಅಂತ ಮಗ. ಆ ಇಂದ್ರಜಿತ್ತು ಎಷ್ಟೇ ಕೆಟ್ಟವನಾದರೂ ಅವನು ಮಹಾ ತಪಸ್ವಿ. ತನ್ನ ವ್ರತದಿಂದ ಅಸ್ತ್ರಶಸ್ತ್ರ ಸಿದ್ಧಿಯನ್ನು ಮಾಡಿಕೊಂಡವನು, ದಿವ್ಯ ವರಪ್ರಸಾದಿ, ಮಾಯಾಯುದ್ಧ ನಿಪುಣ. ಅವನು ನಿರಂತರವಾಗಿ ಶಸ್ತ್ರಾಸ್ತ್ರಗಳ ಅಭ್ಯಾಸ ಮಾಡ್ತಿರ್ತಾನೆ. ಶಾಸ್ತ್ರಗಳಲ್ಲಿ ಏನು ಹೇಳಿದೆ ಎಲ್ಲವನ್ನು ಅವನು ಅಪ್ ಟು ಡೇಟ್ ಇರಬೇಕು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವುದೋ ಒಂದು ವೈರ್ಲೆಸ್ಸೋ ಮತ್ತು ಯಾವುದೋ ಒಂದು ಸೆಟಪ್ಪೋ ಬಂದರೆ ಅದು ಬರೋಕ್ಕೆ 5 ವರ್ಷ ಮುಂಚೆನೇ ಅದೆಲ್ಲ ಭೂಗತರಾದ ಪಾತಕಿ ಲೋಕ ಯಾವುದಿರುತ್ತೆ, ಮಾಫಿಯಾ ಡಾನ್ಗಳಿಗೆ ಸಿಕ್ಕಿರುತ್ತೆ ಅಂತಾರೆ. ಹೀಗೆ ರಾಮಲಕ್ಷ್ಮಣರಿಗಿಂತ ಮಿಗಿಲಾದ ಶಸ್ತ್ರಾಸ್ತ್ರ ಸಂಪನ್ನತೆಯನ್ನು ಇವನು ಗಿಟ್ಟಿಸಿಕೊಳ್ಳೋದಕ್ಕೆ ಎಲ್ಲ ವ್ಯಾಸಂಗ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನು ಮದುವೆ ಆದರೂ ಮಕ್ಕಳಿದ್ದರೂ ಕೂಡ ಅವನ ಲೇಟ್ ನೈಟ್ ಸ್ಟಡಿ ತಪ್ಪೋದಿಲ್ಲ. ಮಗುವನ್ನು ಇವಳು ತೂಗುತ್ತಾ ಆಡಿಸ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಆಂಜನೇಯನ ಸುಳಿವು ಒಂದು ಧೂಪದಂತೆ ಆಗುತ್ತದೆ. ಧೂಪದ ವೇಷದಲ್ಲಿ ಅವನು ಸುತ್ತಿ ಹುಡುಕೋದಕ್ಕೆ ಬರ್ತಾನೆ. ಆ ಧೂಪದ ಹೊಗೆಗೆ ಮಗು ಉಸಿರುಗಟ್ಟಿ ಅಳುತ್ತದೆ. ಆಗ ತಾರಾಕ್ಷಿ ಏನು ಮಾಡ್ತಾಳೆ ಅಂತ ನೋಡಿ. ತಾರಾಕ್ಷಿ ಸಿರಿಮಂಚದಿಂ ದಿಗ್ಗನೇಳುತ್ತೆ. ತಾರಾಕ್ಷಿ ಸಿರಿಮಂಚದಿಂ ದಿಗ್ಗನೇಳುತ್ತೆ. ಕುಡಿಯಿಲ್ಲಣವನೊರಸಿ ಸೊಡರನು ಚಲಿಸಿದಳ್. ತಾರಾಕ್ಷಿ ಸಿರಿಮಂಚದಿಂ ದಿಗ್ಗನೇಳುತ್ತೆ. ಕುಡಿಯಿಲ್ಲಣವನೊರಸಿ ಸೊಡರನು ಜರಿಸಿದಳ್. ಬೆಜ್ಜರದಿ ನಡೆಯುತ್ತ ಅರ್ಭಕನ ತೆಗೆದೆತ್ತಿದಳ್. ಚೊಚ್ಚಲೆದೆ ಗೊತ್ತಿದಳ್. ಬೆಜ್ಜರದಿ ನಡೆಯುತ್ತ ಅರ್ಭಕನ ತೆಗೆದೆತ್ತಿದಳ್. ಚೊಚ್ಚಲೆದೆ ಗೊತ್ತಿದಳ್. ಸಂತೈಸಿ ಮುಂಡಾಡಿ ಮುತ್ತೊತ್ತಿದಳ್. ಮುತ್ತು ಮೊಗಕ್ಕೆ ಮುತ್ತೊತ್ತಿದಳ್. ಮುತ್ತು ಮೊಗಕ್ಕೆ ಸಂತೈಸಿ ಮುಂಡಾಡಿ ತಾರಾಕ್ಷಿ ದಿಗ್ಗನೇಳುತ್ತೆ. ಅರ್ಭಕನ ತೆಗೆದೆತ್ತಿದಳ್. ಚೊಚ್ಚಲೆದೆ ಗೊತ್ತಿದಳ್. ಸಂತೈಸಿ ಮುಂಡಾಡಿ ಮುತ್ತೊತ್ತಿದಳ್. ಮುತ್ತು ಮೊಗಕ್ಕೆ ತರುಣಿ ಷೋಡಶಿ ತರುಣಂಗೊಳುತ್ತ ಬೆಸಸಿದಳಲ್ಲಿ ಗಣಿತರೊಳ್. ಬೇಗನು ಬೇಗದಿವು ಬಂದೋರ್ವ ಸೇವಿಕೆಗೆ. ತರುಣಂಗೊಳುತ್ತ ಬೆಸಸಿದಳು ಸೇವಕಿಗೆ. ತನ್ನ ಕಂದನ ತಂದೆಯಂ ಕರೆದು ತರುವಂತೆ. ಬೇಗನು ಬೇಗದಿಂ ಬಂದೋರ್ವ ಸೇವಿಕೆಗೆ ಬೆಸಸಿದಳು. ಕಳವಳದ ನುಡಿ ಕೇಳ್ದು ಅಧ್ಯಯನ ಕಕ್ಷದಿಂ ಓಡೋಡಿ ಐತಂದನೊಂದು ಹೊತ್ತಗೆ ಬೆರಸಿ ರಣಧೀರ ನಿಂದ್ರಜತು. ಕಳವಳದ ನುಡಿಗೇಳ್ದು ಅಧ್ಯಯನ ಕಕ್ಷದಿಂ ಓಡೋಡಿ ಐತಂದನೋಡೋಡಿ ಓಡೋಡಿ ಓಡೋಡಿ ಐತಂದನೊಂದು ಹೊತ್ತಗೆ ಬೆರಸಿ ರಣಧೀರ ಇಂದ್ರಜಿತು ಸಾಮಾನ್ಯನೋ. ರಣಧೀರ ನಿಂದ್ರಜಿತು ಸಾಮಾನ್ಯನೋ. ಓಡೋಡಿ ಐತಂದನೋ. ಕಂಡು ಆ ಭದ್ರ ರೂಪದ ಸುದೀರ್ಘದೇಗಿಯನ್ ಅವನ ಸಲ್ಲಲಿತಲ ತಾಂಗಿಯಡೆ ಮತ್ತೆ ಶಿಶುವಿನಡೆ. ಆ ಭದ್ರ ರೂಪದ ಸುದೀರ್ಘದೇಗಿಯವನ್ ಸಲ್ಲಲಿತಲ ತಾಂಗಿಯಡೆ ಮತ್ತೆ ಶಿಶುವಿನಡೆ. ನಾಲಗೆಗೆ ನೆಗೆದ ಹರಕೆಯನಿತೋ ಸಂಯಮದಿ ಸಂಹರಿಸಿ. ನಾಲಗೆಗೆ ನೆಗೆದ ಹರಕೆಯನಿತೋ
ಸಂಯಮದಿ ಸಂಹರಿಸಿ ಬಿಸು ಸುಯ್ದನ್ ಆಂಜನೇಯಂ ಬಿಸು ಸುಯ್ದನ್ ಆಂಜನೇಯಂ. ಹನುಮಂತ ಧೂಮರೂಪದಿಂದ ಬರ್ತಾನೆ, ಧೂಪ ರೂಪದಿಂದ ಬರ್ತಾನೆ. ಆದರೆ ಯಾರೋ ಬಂದಂತೆ ಆಗುತ್ತೆ. ಕೇಗಿದುದು ಸಾಕಿದ ನವಿಲ್ ಮಸುಳಿದುದು ಕಾಂತಿ ದೀಪಾಳಿಗಳಿಗೆ. ಆ ಮಹಾವ್ಯಕ್ತಿಯ ಆಗಮನದಿಂದ, ಅವನ ತೇಜಸ್ಸಿನಿಂದ ದೀಪಗಳಿಗೆ ಕಾಂತಿ ಮಂಕಾಯಿತು. ನವಿಲು ಯಾವುದೋ ಒಂದು ಆಗಮನ ಅಂತ ಅದು ಕೇಕಾರವವನ್ನು ಮಾಡುತ್ತದೆ. ಹೊಂಗೆಜ್ಜೆ ಗಂಟೆಗಳ ತೋರಣಂ ಕಂಪಿಸಿತು. ಆ ಧೂಪ ಬರ್ತಿದ್ದಂತೆ ಆ ಧೂಪದ ಒಂದು ಅಪ್ಪಳಿಸುವಿಕೆಗೆ ಹೊನ್ನಿನ ಗೆಜ್ಜೆಗಳ ಆ ಒಂದು ಶಬ್ದ ಮಧುರವಾಗಿ ಕೇಳಿಬರುತ್ತೆ. ಮಗು ಅಳುತ್ತಾ ಇದೆ. ಆ ಸಂದರ್ಭದಲ್ಲಿ ತಾರಾಕ್ಷಿ ದಿಗ್ಗನೆ ಎದ್ದು ಕುಡಿಯ ಇಲ್ಲಣವನ್ನು ಒರೆಸಿ ಸೊಡಲನ್ನು ಉಜ್ಜಳಿಸ್ತಾಳೆ. ಅಂದರೆ ದೀಪ ಆರಿ ಹೋಗ್ತಾ ಇರುತ್ತೆ. ತುದಿಯಲ್ಲಿ, ದೀಪದ ತುದಿಯಲ್ಲಿ ತಾನೇ ತಾನಾಗಿ ಮಸಿ ಅಂಟಿಕೊಳ್ಳುತ್ತಲ್ಲ, ಕಾರ್ಬನ್ ಕಲೆಕ್ಷನ್ ಆಗುತ್ತೆ. ಆ ಕುಡಿಯ ಇಲ್ಲಣವನ್ನು ಒರೆಸಿ ಸೊಡಲನ್ನು ಉಜ್ವಲಗೊಳಿಸ್ತಾಳೆ. ಮತ್ತು ಮಗುವನ್ನು ಅಪ್ಪಿಕೊಂಡು ಲಾಲೈಸ್ತಾಳೆ, ಪಾಲಿಸ್ತಾಳೆ. ಮತ್ತು ಆ ಮಗು ಚಿತ್ಕಾರ ಮಾಡ್ತಾ ಇದ್ದಾಗ ಅಧ್ಯಯನ ಕಕ್ಷದಲ್ಲಿ ಇದ್ದಂಥ ಇಂದ್ರಜಿತು ಎಂಥವನು ಓಡೋಡಿ ಐತಂದನೊಂದು ಹೊತ್ತಗೆ ಬೆರೆಸಿ, ಕೈಯಲ್ಲಿ ಪುಸ್ತಕ ಇದೆ ಹಾಗೆ ಓಡಿ ಬಂದಿದ್ದಾನೆ ಅಂತ. ಆಗ ಗಂಡ ಹೆಂಡತಿ ಮಗು ಆ ಮೂವರು ಸೇರಿ ಇರುವಂಥ ಒಂದು ಚಿತ್ರಣ. ಇಂದ್ರಜಿತುವನ್ನು, ತಾರಾಕ್ಷಿಯನ್ನು ಕುವೆಂಪು ಅವರು ಯಾವ ರೀತಿ ಚಿತ್ರಿಸಿದ್ದಾರೆ ಅಂದರೆ, ಹೋಮರ್ನ ಮಹಾಕಾವ್ಯ ಇಲಿಯಡ್ನಲ್ಲಿ ಹೆಕ್ಟರ್, ಆಂಡ್ರೋಮಖಿ ಮತ್ತು ಅವರ ಮಗು ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ತುಂಬ ಕಡೆ ಈ ಥರದ್ದು ಆ ಚಿತ್ರಣದ ಓವರ್ಲ್ಯಾಪಿಂಗ್ ನಮಗೆ ಕಾಣಿಸುತ್ತೆ. ಬಹಳ ಒಳ್ಳೆಯ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಏನಾಗುತ್ತೆ, ಮೂಲದಲ್ಲಿ ಹೋಮರ್ನ ಕಾವ್ಯದಲ್ಲಿ ಹೆಕ್ಟರ್ನ ತಮ್ಮ ಪ್ಯಾರಿಸ್ಸು ಮತ್ತೊಬ್ಬ ದೇಶದ ರಾಣಿ ಹೆಲನ್ನಳನ್ನು ಅಪಹರಣ ಮಾಡಿಕೊಂಡು ಬಂದುಬಿಟ್ಟಿದ್ದಾನೆ. ಅವಳೇ ಓಡಿ ಬಂದುಬಿಟ್ಟಿದ್ದಾಳೆ ಇವನ ಜೊತೆ. ಆದರೆ ಹೆಕ್ಟರ್ಗೆ ಗೊತ್ತಾಗಿದೆ ಅದು. ಆದರೂ ಕೂಡ ತಮ್ಮ ಸಹಿಸಿಕೊಳ್ಳಬೇಕು, ತೀರ್ಮಾನ ತೆಗೆದುಕೊಂಡು ಆಯಿತು, ಇನ್ನು ಎರಡು ಮಾತಾಡೋದಿಲ್ಲ, ಅವನು ಒಪ್ಪಿಕೊಳ್ತಾನೆ. ಊರಿನ ಜನರೆಲ್ಲ ಬೈತಾ ಇರ್ತಾರೆ ಪ್ಯಾರಿಸನ್ನು ಮತ್ತು ಅವಳನ್ನು, ಹೆಲನನ್ನು. ಆದರೆ ಒಮ್ಮೆ ಕೂಡ ಹೆಕ್ಟರ್ ಬೈದಿರೋದಿಲ್ಲ. ತುಂಬ ಸೊಗಸಾಗಿ ಆ ಕಾವ್ಯದಲ್ಲಿ ಹೆಕ್ಟರ್ ತೀರಿಕೊಂಡಾಗ ಅವಳು ದುಃಖಿಸ್ತಾಳೆ. ಹೆಲನ್, ನೀನು ಎಂಥ ದೊಡ್ಡವನು, ನಾನು ನಿಮ್ಮೆಲ್ಲರಿಗೂ ಕಂಟಕವನ್ನು ತಂದವಳು, ನಾನು ಬಂದದ್ರಿಂದ ನಿಮ್ಮ ಮನೆ, ನಿಮ್ಮ ಊರು, ನಿಮ್ಮ ಸಾಮ್ರಾಜ್ಯವೇ ಹಾಳಾಯಿತು. ಅರೆ ಒಮ್ಮೆ ಕೂಡ ನೀನು ನನ್ನನ್ನು ನಿಂದಿಸಲಿಲ್ಲ, ಎಷ್ಟು ದೊಡ್ಡವನು ಅಂತೆಲ್ಲ ಹೇಳಿಬಿಟ್ಟಿದ್ದನು. ಇಂದ್ರಜಿತ್ತು ತುಂಬ ತಪಸ್ವಿ, ಬಹಳ ಮೇಧಾವಿ. ಆದರೆ ಅಪ್ಪನ ಕೆಟ್ಟತನವನ್ನು ಸಹಿಸಿಕೊಂಡವನು. ಅಪ್ಪ ಮಾಡಿದ್ದು ಆಯಿತು, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇವನು ಯಾವ ಪರಸ್ತ್ರೀಯರ ಮೇಲೆ ಕಣ್ಣು ಹಾಕಿದವನಲ್ಲ, ಇವನು ಮಹಾ ಸಂಯಮಿಯೇ, ಇವನು ವಿಕ್ರಮಿಯೇ, ಇವನು ತಪಸ್ವಿಯೇ. ಸದ್ಬುದ್ಧಿ ಇಲ್ಲ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಸರಿಯಾಗಿದೆ. ಆದರೆ ಅವನಿಗೆ ತಂದೆ ಅಂದಮೇಲೆ ಮುಗೀತು, ಪ್ರಶ್ನೆಯೇ ಇಲ್ಲ ಅಂತಕ್ಕಂಥದ್ದು. ಒಬೇ ದಿ ಮಾಸ್ಟರ್ ಅಂತ ಈ ರೀತಿಯಲ್ಲಿ ಅವನ ಚಿತ್ರಣವನ್ನು ಕೊಡ್ತಾರೆ. ಅವನ ಹೆಂಡತಿ ತಾರಾಕ್ಷಿ ಪಾಪ ತುಂಬ ಒದ್ದಾಡ್ತಾಳೆ. ಆಂಡ್ರೋಮಖಿ ಅಂತೂ ಹೋಮರ್ನ ಕಾವ್ಯದಲ್ಲಿ ತುಂಬ ಮೃದುವಾದ ಸ್ವಭಾವದವಳು, ಬಹಳ ಹೃದಯ ವಿದ್ರಾವಕವಾದಂಥದ್ದು. ಕಡೆಗೆ ಅವಳಿಗೆ ಎಂಥ ಸ್ಥಿತಿ ಬರುತ್ತೆ, ದಾಸಿಯಾಗಿ ಈ ಗ್ರೀಕರು ಅವಳನ್ನು ಎಳ್ಕೊಂಡು ಹೋಗ್ತಾರೆ. ಆ ಮಗುವನ್ನು ಕೊಲ್ಲಬೇಕು, ಶತ್ರುಶೇಷ ಉಳಿಸಬಾರದು ಅಂಥೇಳಿ ಕಡೆಗೆ ಒದಸ್ಯೂಸನ್ನೇ ಆ ಮಗುವನ್ನು ಕಾಲನ್ನು ಹಿಡಿದು ಎತ್ತಿ ಟ್ರಾಯ್ ಕೋಟೆಯ ಆಚೆಗೆ ಅಪ್ಪಳಿಸಿ ಅಭಿನವ ಕಂಸನಂತೆ ಕೊಲ್ತಾನೆ ಅಂತ ಬರುತ್ತೆ. ಅಂದರೆ ಈ ಒಂದು ಪಾಶ್ಚಾತ್ಯ ಕಾವ್ಯಗಳ ವ್ಯಾಸಂಗವನ್ನು ಇವರು ತುಂಬ ರಸೋಚಿತವಾದ ರೀತಿಯಲ್ಲಿ ಇಲ್ಲಿ ಬಳಸ್ಕೊಳ್ತಾರೆ. ಹನುಮಂತನಿಗೆ ಲಂಕೆಯಲ್ಲಿ ಮೊದಲ ಕುಟುಂಬ ಕಾಣಿಸಿದ್ದಿದೆ. ತತ್ಕ್ಷಣ ಪಾಪ ಬ್ರಹ್ಮಚಾರಿಗೆ ಒಳ್ಳೆಯದಾಗಲಿ, ಆಯುಷ್ಮಾನ್ ಭವ, ಸೌಭಾಗ್ಯವತಿ ಭವ, ಚಿರಂಜೀವ ಅಂತ ಹೇಳಬೇಕು ಅಂತ ಅನಿಸ್ಬಿಡುತ್ತೆ. ಆದರೆ ಇದು ಶತ್ರುಗಳ ಪಾಳೆಯ, ಇಲ್ಲಿ ಹೇಳಬಾರ್ದು ಅಂತ ಗಬಕ್ಕಂತ ನಾಲಿಗೆಯನ್ನು ಗಂಟಿಟ್ಕೊಳ್ತಾನೆ. ನಾಲಿಗೆಗೆ ನೆಗೆದ ಹರಕೆಯ ನೆನೆತು ಸಂಯಮದಿ ಸಂಹರಿಸಿ ಬಿಸಿಸು ಇದನ್ನು ಆಂಜನೇಯಂ ಅಂತ ಕೊಡ್ತಾರೆ. ಇದು ಕಾವ್ಯ ಅಂತಂದರೆ ವಾಲ್ಮೀಕಿಯಲ್ಲಿ ಇಲ್ಲದ್ದು, ಅರೆ ಬಯಸುವಂಥದ್ದು ನಾವು ಅದನ್ನು ಕಲ್ಪಿಸಿಕೊಳ್ಳೋದು. ಇಲ್ಲಿ ವಿಶೇಷ ಯಾವುದೂ ಇಲ್ಲ, ಒಂದು ಸಣ್ಣ ಸಂದರ್ಭ, ಇಷ್ಟು ವಿವರಗಳನ್ನು ಜ್ಞಾಪಿಸಿಕೊಳ್ಬೇಕು. ತುಂಬ ಜನ ಭೈರಪ್ಪನವರು ಕಾದಂಬರಿಕಾರಲ್ಲ, ಅದಲ್ಲ ಇದಲ್ಲ ಅಂತಂತಾರೆ. ಅಲ್ಲಿ ಭೈರಪ್ಪನವರು ಇಂಥ ವಿವರಗಳನ್ನು ಕೊಡ್ತಾರೆ. ಅದು ಕೊಡಬೇಕಾದದ್ದು ಕಲೆಗಾರನ ವಿಶೇಷವೇ ಅಲ್ಲಿರ್ತಕ್ಕಂಥದ್ದು. ನಾವು ನಮ್ಮ ಕನಸು ಮನಸ್ಸುಗಳಲ್ಲಿಯೂ ಊಹೆ ಮಾಡಿಕೊಳ್ಳದೇ ಇರತಕ್ಕಂಥದ್ದು. ಆದರೆ ಯಾರಾದರೂ ಮಾಡಿಕೊಟ್ರೆ ಆಹಾ ಚೆನ್ನಾಗಿದೆ ಅಂತ ಹೇಳುವಂಥದ್ದು ಮಾಡುವುದೇ ಕವಿಯ ಲಕ್ಷಣ, ಮಹಾಕವಿಯ ಲಕ್ಷಣ. ಆಮೇಲೆ ಆ ಮಗುವಿಗೆ ಸಾಂತ್ವನ ಎಲ್ಲ ಹೇಳ್ತಾ ಇದ್ದಾಗ ಗಂಡ ಹೆಂಡಿರ ಸಂಭಾಷಣೆ ಮೊದಲಾಗುತ್ತೆ. ಆ ಸಂಭಾಷಣೆ ನೋಡಿ.
ಪೋದ ಬೈಗಿನೊಳೊಂದು ಬಿತ್ತುದು ಮಹೋಲ್ಕೆ ಪತ್ತನದುತ್ತರದ ಗಿರಿಯಲಂಬವೆಂಬ ಶಿಖರದತ್ತಣ್ಗೆ. ಪೋದ ಬೈಗಿನೊಳೊಂದು ಬಿತ್ತುದು ಮಹೋಲ್ಕೆ ಪತ್ತನದುತ್ತರದ ಗಿರಿಯಲಂಬವೆಂಬ ಶಿಖರದತ್ತಣ್ಗೆ. ಕಂಡೆನಾಂ ಅನಲಾ ಕುಮಾರಿಯೊಡನಿರ್ದೆಮ್ಮ ಉದ್ಯಾನ ಕೃತಕ ಶೈಲಾಗ್ರದಿಂ ಎಮ್ಮ ಉದ್ಯಾನ ಕೃತಕ ಶೈಲಾಗ್ರದಿಂ ಕಂಡೆನಾಂ ಅನಲಾ ಕುಮಾರಿಯೊಡನಿರ್ತು. ಲಂಕಾ ಸಮಸ್ತಮುಂ ಕಂಡುದೆಂಬರು ಆ ಭಯಂಕರದ ದುಷ್ಯಕನ ದಶ್ಯಮಂ. ಲಂಕಾ ಸಮಸ್ತಮುಂ ಕಂಡುದೆಂಬರು ಆ ಭಯಂಕರದ ದುಷ್ಯಕುನ ದೃಶ್ಯಮಂ. ಕ್ಷಣ ಮಾತ್ರಮೇನೋ ಕಪಿಗಾತ್ರಮಂ ಕೆತ್ತಿದೋಲ್ ಕಾಣಿಸಿತ್ತಂತೆ ಕೆಲ ಕೆಲಬರ್ಗೆ. ಕ್ಷಣ ಮಾತ್ರಮೇನೋ ಕಪಿಗಾತ್ರಮಂ ಕೆತ್ತಿದೋಲ್ ಕಾಣಿಸಿತ್ತಂತೆ ಕೆಲ ಕೆಲಬರ್ಗೆ. ಕೇಡೆಂಬರ್ ಅರಸುಗಳ್ ಅರಿತವರು ಕೇಡೆಂಬರ್ ಅರಸುಗಳ್ ಅರಿತವರು. ಕೇಡೆಂಬರ್ ಅರಸುಗಳಿಗೆ ಕೇಡು ಕೇಡು ಎಂಬರರಿತವರು. ಲಂಕೆಯಲ್ಲಿ ಸಾಮಾನ್ಯ ಎಲ್ಲ ಹೆಂಗಸರು ಒಳ್ಳೆಯವರು ಅಂತ ಕುವೆಂಪು ಅವರ ದೃಷ್ಟಿ. ಗಂಡಸರು ಕೆಟ್ಟವರ, ಲಂಕೆಯಲ್ಲಿ ಹೆಂಗಸರು ಒಳ್ಳೆಯವರು ಅಂತ. ಹಾಗಾಗಿ ರಾವಣನ ವರ್ತನೆಯನ್ನು ಯಾವ ಹೆಣ್ಣು ಸಮರ್ಥನೆ ಮಾಡೋದಿಲ್ಲ. ಸೊಸೆಯಾಗಲಿ ಹೆಂಡತಿಯಾಗಲಿ. ತಂಗಿಯೊಬ್ಬಳು ಸಮರ್ಥನೆ ಮಾಡ್ತಾ ಇದ್ದಾಳೆ, ಆದರೆ ಅದು ಪರಿಪೂರ್ಣವಲ್ಲ ಅಂತ ಕುವೆಂಪು ಹೇಳ್ತಾರೆ. ಅದು ಅಷ್ಟು ಸರಿಯಾಗಿ ಕಾಣೋದಿಲ್ಲ. ಅವಳು ಟೈಲರ್ಡ್ ಕ್ರೂಕೆಡ್, ಇನ್ನೇನು ಟೈಲರ್ಡ್ ಕ್ರೂಕ್ ಅವಳು, ಇನ್ನೇನೂ ಅಲ್ಲ. ಆ ಶೂರ್ಪಣಕ್ಕೆ ಅವಳನ್ನು ಲಂಕೆಯ ಹೆಂಗಸರೇ ಬೀದಿಗೆ ಬಂದು ಕಟ್ಟ ಕಡೆಯಲ್ಲಿ ಬಾಯಿಗೆ ಬಂದಂತೆ ಬೈತಾರೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಇರಲಿ, ಇಲ್ಲಿ ತಾರಾಕ್ಷಿ ಅಪಶಕುನವನ್ನು ಕಂಡವಳು ಅಂಜಿ ಅವಳು ಹೇಳ್ತಾ ಇದ್ದಾಳೆ ಗಂಡನಿಗೆ. ಜೊತೆಗೆ ಮಾವ ಮಾಡಿದ್ದು ಇದು ಸರಿಯಲ್ಲ ಅಂತನ್ನುವಂಥ ಚಿಂತೆ ಕೂಡ ಅವಳಿಗಿದೆ. ಅವಳು ಹೇಳ್ತಾ ಇದ್ದಾಳೆ, ಈ ಮಗು ಚೀರ್ತಾ ಇರೋದು ಇದೆಲ್ಲ ಕೂಡ ಅಪಶಕುನ ಅಂತ. ಅವನು ಏನೂ ಇಲ್ಲ, ಹೊಗೆ ಇಷ್ಟು ಸುಳಿದು ಬಿಟ್ಟರೆ ಈ ಕೊಠಡಿಯಲ್ಲಿ ಅದು ಹೇಗೆ ನೆಮ್ಮದಿಯಾಗಿ ಮಲಗುತ್ತೆ? ಏನಿದು ಧೂಪಮೇಂ ಧೂಮಮೇಂ ಇಂತು ಪೊಗೆ ಅಡಸಿದೊಡೆ ನಿದ್ದೆ ಅಚ್ಚರಿಯಲ್ತೆ ಕಂದಂಗೆ ತೆರೆ ಗವಾಕ್ಷಮಂ ಅಂತ ಹೇಳಿ ಹೆಂಡತಿ ಹತ್ರ ಬಾಗಿಲು ತೆಗೆಸಿರ್ತಾನೆ, ಕಿಟಕಿ ಬಾಗಿಲೆಲ್ಲ. ಅರೆ ಅವಳು ಇಲ್ಲ, ನಿನ್ನೆ ಸಂಜೆ ಒಂದು ಮಹೋಲ್ಕೆ ಎತ್ತರದಿಂದ ಬಿದ್ದದ್ದನ್ನು ಎಲ್ಲರೂ ಕಂಡರು, ನಾವು ಕಂಡುವಿ. ಅನಲಾ ಕುಮಾರಿ ಅಂದರೆ ವಿಭೀಷಣ ಸರಮೆಯರ ಮಗಳು, ಅವಳು ನಮ್ಮ ಜೊತೆಗೆ ಇದ್ದಳು. ಅವಳು ಕೂಡ ಹೇಳಿದಳು, ಇದು ಹೌದು, ಇದು ಭಯಾನಕವಾದದ್ದು. ಮತ್ತು ಆ ಉಲ್ಕೆ ಕ್ಷಣಕಾಲದಲ್ಲಿ ಒಂದು ಮಹಾವಾನರಾಕೃತಿಯನ್ನು ತಾಳಿತು. ಹನುಮಂತನೇ ಇಳಿದು ಬಂದಿರ್ತಾನೆ. ಅದು ಕೇಡು, ಅರಸನಿಗೆ ಕೇಡು ಅಂತ. ಯಾಕೆಂದರೆ ಕನಸಿನಲ್ಲಿ ವಾನರನನ್ನು ಕಂಡ್ರೆ ಅಪಶಕುನ ಅಂತ ಶಕುನಶಾಸ್ತ್ರದಲ್ಲಿ ಉಂಟು. ಈ ಶಕುನಶಾಸ್ತ್ರವನ್ನು ನೋಡಿಬಿಟ್ರೆ ಕನಸು ಕಾಣೋದೇ ಕಷ್ಟ ಆಗಿಬಿಡುತ್ತೆ ನಮಗೆ, ಅಷ್ಟು ಭಯಾನಕವಾಗಿರ್ತಕ್ಕಂಥದ್ದು. ಕಪಿ ಕನಸಿನಲ್ಲಿ ಕಂಡ್ರೆ ಅಪಾಯ, ಹಾವು ಸುಮ್ಮನೆ ಕಂಡ್ರೆ ಅಪಾಯ, ಹಾವು ಕಚ್ಚಿದ್ರೆ ಸಂಪತ್ ಪ್ರಾಪ್ತಿ. ಹೀಗೆ ಕನಸಿನಲ್ಲಿ ಹಾವಿಂದ ಕಚ್ಚಿಸ್ಕೊಳ್ಬೇಕು, ನೋಡಿದ್ರೆ ಅಪಾಯ, ಅದು ಕಚ್ಚದೇ ಇದ್ದರೆ ಏನು ಮಾಡೋದು? ಈ ರೀತಿಯಾದದ್ದು ಏನೇನೋ ತಮಾಷೆಯಾಗಿದೆ ಶಕುನಶಾಸ್ತ್ರದಲ್ಲಿ ಬರತಕ್ಕಂಥದ್ದು. ಸ್ವಾಪ್ನಿಕರು ಶಾಕುನಿಕರು ಎಲ್ಲ ಬೇಕಾದಂತೆ ನಮ್ಮಲ್ಲಿ ಇದ್ರಲ್ಲ. ಹಾಗೆ ಈ ವಾನರಾಕೃತಿಯಿಂದ ಭಯ ಆಗಿದೆ. ಈ ಎಲ್ಲ ಅಪಶಕನಕ್ಕೆ ಕಾರಣ ಮಾವ ಮಾಡಿರ್ತಕ್ಕಂಥದ್ದು. ಅದರಿಂದ ನನಗೆ ಚಿಂತೆ ಆಗ್ತಾ ಇದೆ. ತಿರಸ್ಕರಿಸದಿರ ವೀರವರ ಪೆಣ್ಣೆದೆಯ ಅಳಲ್ಕೆಯಂ ಒಲಿದ ಒಲವಿನ ಆಶಂಕೆ ಅರ್ಥವಿಲ್ಲದುದಲ್ತು ಮಂತ್ರಾಲೋಚನೆಯ ಮಂದಿರದೊಳಗಿರ್ಪ ನಿಮಗೆಂತೆ ತಿಳಿಯುವುದು ಜನಂ ಕಾಣ್ಬ ಬಹಿರಂಗ ಸತ್ಯಂ ಲಂಕೆಗೇಂ ಕೇಳೋ ರಾಮಸತಿಯಂ ಮಾವನ್ ಅಪಹರಿಸಿ ತಂದ ಮೊದಲ್ಗೊಂಡು ತೋರಿತಿವೆ ದುಶ್ಶಕುನಗಳ್ ಅಂತ ಹೇಳ್ಬಿಟ್ಟಂತಾಳೆ. ನೀವು ಮಂತ್ರಾಲೋಚನೆಯಲ್ಲಿ ಪಾರ್ಲಿಮೆಂಟಲ್ಲಿ ಕೂತಿರ್ತೀರಾ, ನಿಮಗೆ ಪಬ್ಲಿಕ್ ಒಪಿನಿಯನ್ ಗೊತ್ತಾಗೋಲ್ಲ. ನಾವು ಹೆಂಗಸರು ಹೊರಗಿರ್ತೀವಿ, ಒಂದು ನೀರಿಗೋ ಒಂದು ತರಕಾರಿಗೋ ಎಲ್ಲಿಗೋ ಬಂದು ಮೀಟ್ ಮಾಡ್ತೀವಿ, ಎಲ್ಲರದು ಊರಿನ ವಾರ್ತೆ ಗೊತ್ತಾಗುತ್ತೆ. ಹಾಗಾಗಿ ನಮಗೆ ತಿಳಿದಷ್ಟು ಲೋಕವಾರ್ತೆ, ಲೋಕದ ನಾಡಿ ಮಿಡಿತ ನಮಗೆ ಗೊತ್ತಾದಷ್ಟು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವಳು ಅಂತಾಳೆ. ಅರೆ ಇಂದ್ರಜಿತ್ತು ಬಡಿದು ಬಿಡ್ತಾನೆ. ಟಿಪಿಕಲ್ ಗಂಡಂದ್ರು ಮಾಡುವಂತೆ.
ತಂಗಿ ಕಕ್ಕನ ಮಗಳ್ ನಿನಗೆ ಸಖಿಯಲ್ತೆ ಅನಲೆ. ಆ ತಂಗಿ ಕಕ್ಕನ ಮಗಳ್ ನಿನಗೆ ಸಖಿಯಲ್ತೆ ಅನಲೆ. ಅವಳುಪದೇಶಮಂ ಕೇಳ್ದು ನೀನು ವಿಭೀಷಣಾರ್ಯನ ತೆರದೊಳೊರೆಯುತಿಹೆ. ಅವಳುಪದೇಶಮಂ ಕೇಳ್ದು ನೀನು ವಿಭೀಷಣಾರ್ಯನ ತೆರದೊಳೊರೆಯುತಿಹೆ. ನನಗೆ ತಂದೆಗುಪದೇಶಕ್ಕೆ ಕೊರತೆಯುಂಟೇನು, ತಂದೆಗುಪದೇಶಕ್ಕೆ ಕೊರತೆಯುಂಟೇನು. ನಾನಿರ್ಪುದಯ್ಯ ನಾಣತಿಯಂತೆ ನಡೆಯಲ್ಕೆ, ನಾನಿರ್ಪುದಯ್ಯ ನಾಣತಿಯಂತೆ ನಡೆಯಲ್ಕೆ. ಬುದ್ಧಿವೇಳಲ್ ಕನ್ಯರಿರ್ಪರ್ ಎನಗಿಮ್ಮಿಗಿಲ್ ಜ್ಞಾನಿಗಳ್. ಬುದ್ಧಿವೇಳಲ್ಕೆ ಅನ್ಯರಿರ್ಪರ್ ಎನಗಿಮ್ಮಿಗಿಲ್ ಜ್ಞಾನಿಗಳ್. ಮಲಗು ನಡೆ ಹೆದರಿಕೆಯ ನುಳಿ, ಮಲಗು ನಡೆ ಹೆದರಿಕೆಯ ನುಳಿ. ಲಂಕೆ ನಮ್ಮನ್ನರಿರ್ಪ ಈ ಲಂಕೆ, ಲಂಕೆ ನಮ್ಮನ್ನರಿರ್ಪ ಈ ಲಂಕೆ. ದುರ್ಗಂ ದಿಟಂ ದುಸ್ಸಾಧ್ಯಂ ಅರ್ಗಾದೊಡಂ. ಮಲಗು ನಡೆ ಹೆದರಿಕೆಯ ನುಳಿ. ವಾಚನ ಅಂದರೆ ಹೀಗಿರಬೇಕು. ಮೊದಲು ನಯವಾಗಿ ಹೇಳ್ದ ಮಲಗು ನಡಿ ಅಂತ, ಆಮೇಲೆ ನಡೀಲಿಲ್ಲ ಅನಿಸುತ್ತೆ, ಇವನು ಮಾತು ನಡೀತಿಲ್ಲ ಅಂತ ಜೋರು ಮಾಡ್ದ. ಆಮೇಲೆ ತೆಪ್ಪಿಗೆ ಹೋದಳು, ಸರಿ ಮಲಗು ನಡಿ ಅಂತ ಮತ್ತೆ ಅವರೋಹಣಕ್ಕೆ ಬಂದದ್ದಾಯಿತು ಅನ್ಸುತ್ತೆ. ಅವನು ಹೇಳ್ತಾ ಇದ್ದಾನೆ, ಬಾಯಿ ಬಡಿಯೋದು ಅಂತಾರಲ್ಲ ಅದು ಮಾಡ್ತಿದ್ದಾನೆ. ಆ ತಂಗಿ ನಮ್ಮ ಚಿಕ್ಕಪ್ಪನ ಮಗಳಿದ್ದಾಳಲ್ಲ ಅವಳು ಅನಲೆ, ಅವಳು ಮಾಡಿದಿರ್ತಕ್ಕಂಥದ್ದು ನಿನಗೆ ಈ ಒಂದು ಭೀತಿಯ ಗುಮ್ಮವನ್ನು ನಿನ್ನ ತಲೆಗೆ ಅವಳು ತುಂಬಿದ್ದಾಳೆ. ನೀನು ಹಾಗೇನೆ ವಿಭೀಷಣ ಹೇಗೆ ವಿಭೀಷಣ ಆರ್ಯ ಅಂತ ಸದ್ಯಕ್ಕೆ ಅವನಿಗೆ ಆರ್ಯತ್ವ ಕೊಟ್ಟಿದ್ದಾನೆ. ವಿಭೀಷಣ ಆರ್ಯನ ತೆರೆದೊಳೆ ಉಪದೇಶ ಗೈಯುತಿಹೆ. ನಮ್ಮಪ್ಪನಿಗೆ ನಮ್ಮ ಚಿಕ್ಕಪ್ಪ ಉಪದೇಶ ಮಾಡ್ದಂಗೆ ಈಗ ನೀನು ನನಗೆ ಶುರು ಮಾಡಿದ್ದೀಯ ಉಪದೇಶ. ನಾನಿರ್ಪುದು ಅಯ್ಯನ ಆಣತಿಯಂತೆ ನಡೆಯಲ್ಕೆ, ನಮ್ಮಪ್ಪನ ಆಜ್ಞೆ ಅಂತ ನಡೆಯೋದಕ್ಕೆ ನಾನಿದ್ದೀನಿ. ಬುದ್ಧಿ ವೇಳಲ್ಕೆ ಅನ್ಯರಿರ್ಪರ್ ಎನಗಿ ಮಿಗಿಲ್ ಜ್ಞಾನಿಗಳು. ಬುದ್ಧಿ ಹೇಳೋದಕ್ಕೆ ನನಗಿಂತ ದೊಡ್ಡ ಜ್ಞಾನಿಗಳಿದ್ದಾರೆ, ಅವರು ಹೇಳ್ತಾರೆ ನನ್ನದಲ್ಲ. ಈ ರಜೋಗುಣ ಈ ಒಂದು ಪ್ರವೃತ್ತಿ ಇಂದ್ರಜಿತ್ತೆಂದು. ತಮೋಗುಣ ಸಂಪೂರ್ಣವಾಗಿ ಆವರಿಸಿಕೊಂಡಿರ್ತಕ್ಕಂಥದ್ದು ಮುಂದೆ ಬರ್ತಾನೆ. ಅವನು ರಾವಣನ ಜ್ಯೇಷ್ಠ ಭ್ರಾತೃ ಕುಂಭಕರ್ಣ. ಅದಾದ ಮೇಲೆ ಸತ್ವಮೂರ್ತಿ ವಿಭೀಷಣ ಬರ್ತಾನೆ. ನಮ್ಮನ್ನರಿರ್ಪ ಈ ಲಂಕೆ ದುರ್ಗಂ ದಿಟಂ, ನಮ್ಮಂಥವರಿರುವ ಈ ಲಂಕೆ ಯಾರಿಂದಲೂ ಏನೂ ಆಗದೇ ಇರತಕ್ಕಂಥದ್ದು ಅಂತ ಹೇಳಿ ಮಲಗಿಸ್ತಾನೆ. ಆಮೇಲೆ ಬ್ರಹ್ಮಚಾರಿ ಮತ್ತೆ ಹೊರಡ್ತಾನೆ. ಗೃಹಚಾರಿ ಪವನಜಂ ಪೊಕ್ಕನಲ್ಲಿಂ ಪ್ರಹಸ್ತನ ಮನೆಗೆ. ಪ್ರಹಸ್ತ ಯಾವಳೋ ವೇಶ್ಯೆಯನ್ನು ತಂದುಕೊಂಡು ಅವಳ ಕಾಲನ್ನು ಹಿಡಿದು ಬೇಡಿಕೊಳ್ತಾ ಇರ್ತಾನೆ ಒಲಮೆಗಾಗಿ. ಸೇನಾನಿ ಆ ಮಹಾಸೇನಾನಿ ಪಾಂಡ್ವೆಯೋರ್ವಳ ಪಾದ ಮೂಲದಡೆ ಲೀನನಾಗಿದ್ದ ದೃಶ್ಯದ ದೈನ್ಯಮಂ ನೋಡಿ ಕಾಮದಿಂ ಕ್ಷಾತ್ರತೇಜಕ್ಕೆ ಬರ್ಪ ಹೀನಮಂ ಪಳೆಯುತ್ತೆ ಜುಗುಪ್ಸೆಯಂ ಸುಗಿದು ನೆಗೆದಂ ಮೇಲೆ ಅಂತ ಕವಿ ಹೇಳಿಬಿಟ್ಟಿದ್ದಾರೆ. ಈ ಕ್ಷಾತ್ರಕ್ಕೆ ಕಾಮದಿಂದ ಬರುವ ಹೀನಾಯ ಎಂಥದ್ದು ಅಂತ ಗೊತ್ತಾಗಿ ಬೇಸರ ಪಟ್ಕೊಂಡು ಮತ್ತೆಷ್ಟೋ ಜನ ರಾಕ್ಷಸರದನ್ನು ನೋಡ್ತಾ ನೋಡ್ತಾ ಮನೆಯನ್ನು ಬರ್ತಾನೆ. ಆಮೇಲೆ ಕುಂಭಕರ್ಣನ ಮನೆ ಬರುತ್ತೆ. ಅವನ ಮನೆ ಅಂತೂ ಎಷ್ಟು ಭವ್ಯವಾದದ್ದು ಅಂತಂದರೆ ವಿಸ್ತೀರ್ಣದೊಳು ಸಹ್ಯಾದ್ರಿ ಆಗುಂಬೆ ಅಟವಿ ಆ ಥರ ಇರುತ್ತೆ ಅಂತ. ಬೃಹದುತ್ತರ ಶ್ರೇಣಿ ಕಿಕ್ಕಿರದವೋಲ್ ಪಂಕ್ತಿ ಪಂಕ್ತಿ ಸ್ತಂಭங்கள் ಸ್ತೋಮಶೈಲಿಯಂ ದೈತ್ಯೇಂದ್ರ ನಾಳುಗಳು ದೈತ್ಯಾಜ್ಞೆಯಂ ಪತ್ತು ದೈತ್ಯಕ್ರಮಂ ನಿಲ್ವವೋಲ್ ನಿಂದುದು ಅಗಣಿತಂ. ದೈತ್ಯರೇ ನಿಂತು ಬಿಟ್ಟಿದ್ದಾರ ಅನ್ನುವಂತೆ ಕಂಬಗಳು ಆಗಿರ್ತಕ್ಕಂಥದ್ದು. ಇನ್ನು ಹೆಂಡದ ಗಡಿಗೆಗಳು ಮಧುಲಕ್ಷ ಕಕ್ಷಗಳು ಕ್ಷೌದ್ರ ಪಟಲದೊಳು ಅಮಿತ ಸಂಖ್ಯೆಯಳು ಇರ್ಪವೋಲ್. ಹೀಗೆಲ್ಲ ಇದ್ದದ್ದನ್ನು ಅವನು ಕಾಣ್ತಾ ಬಂದ. ರಾಕ್ಷಸ ವ್ಯಾಯಾಮ ರಂಗಮಿರವೇಳ್ಕುಂ ಅಂತ ಆ ದೊಡ್ಡ ಮಟ್ಟಿ, ಆ ಗೋದ ಮಲ್ಲಾರ ಅಖಾಡ, ಆ ಕಣ, ಅದನ್ನೆಲ್ಲ ಅವನು ನೋಡ್ತಾ ಇದ್ದಾನೆ. ಅಲ್ಲಿ ಬಗೆ ಬಗೆಯ ಪ್ರಾಣಿಗಳನ್ನು ಇಟ್ಟಿರ್ತಾರೆ. ಅದು ಸಜೀವ ನಿರ್ಜೀವ ಎಲ್ಲವೂ ಆಗಿರ್ತಕ್ಕಂಥದ್ದು. ಇವನು ತಿನ್ನೋದಿಕ್ಕೆ ಅಂತ ಹೇಳಿಬಿಟ್ಟಿದನುವೆ. ಬರಿಯ ಗಂಡು ವೀಡಾಗಿ ಭೀಷಣವೆತ್ತುದು ಪೆಣ್ಣೆಂಬ ಸುಳಿವಿರದೆ. ಹೆಣ್ಣೇ ಇಲ್ಲ, ಬರೀ ಗಂಡು ಪ್ರಪಂಚ. ಇವನು ಮೂರತ್ತು ನಿದ್ರೇನೆ ಮಾಡ್ತಾ ಇರೋನಿಗೆ ಸಂಸಾರ ಯಾಕೆ ಬೇಕು ಪಾಪ. ಹಾಗಾಗಿ ಅವನು ಅದೊಂದು ಒಳ್ಳೆ ಕೆಲಸ ಮಾಡ್ದ ಅನಿಸುತ್ತೆ. ಏಂ ವಿಚಿತ್ರಮೋ ಈ ಅಮರ್ತ್ಯ ಭೂಲಂಕೆ, ಈ ಅಮರ್ತ್ಯ ಭೂಮಿ ಲಂಕೆ ಅದೇನು ವಿಚಿತ್ರವೋ ಅಂತಂದುಕೊಳ್ತಿದ್ದಂತೆ ಕೇಳ್ದುದೈ ಮಹಾಭೀಳತರ ಢಕ್ಕ ಢಿಕ್ಕಿಧ್ವಾನ ಭೈರವಂ. ಏನೋ ಜೋರು ಶಬ್ದ ಕೇಳಿಸುತ್ತೆ. ಮನೆಯ ಕಟ್ಟಡವ ನಲುಗಿಪ ಗುದ್ದು ಸದ್ದು.
ಮನೆಯ ಕಟ್ಟಡವನ್ನೇ ಅಲ್ಲಾಡಿಸ್ತಕ್ಕಂಥ ಗುದ್ದಿನ ಸದ್ದು, ಮುಷ್ಟಿಯುದ್ಧಂ ಗೈವವೋಲ್ ಸಿಡಿಲೊಡನೆ ನೆಲಂ ಕಂಪಿಸಲ್ ಬರ್ತಾನೆ, ಧೈರ್ಯ ಸ್ಖಲನಕಾರಿ ಕೋಲಾಹಲಂ ಅದನ್ನು ನೋಡ್ತಾನೆ. ಕಡೆಗೆ ಕಂಡುದು ಆ ಭಯಂಕರ ನಿನದ ಕಾರಣ, ದೈತ್ಯ ಭೀಮನ ಬೃಹದ್ವ್ಯಾಯಾಮ ವೇದಿಕಾ ಪ್ರಾಂಗಣಂ. ಕೆಂಜೊಡರ್ ದೀವಿಗೆಯ ಬೊಂಬಾಳಗಳ ರಾಜಿ, ದೆವ್ವದಾರಾಧನೆಯ ನೀರಾಜನಗಳೋರಾಜಿಸಿತು. ನೆಲಂ ಕೆನ್ನೀರೊಳರ್ದ ಕೆಂಗೂಳೆರಚಿದಂತೆ ಸೆಯೆ ಜಪ ಕುಸುಮ ಕುಂಕುಮ ಶೋಭಿತಂ. ನೋಡ್ಪರ ಕಣ್ಗಳಿಗೆ ಮಸುಗಿದ ಒಂದು ಅಸ್ಪಷ್ಟತೆಯ ಮರ್ಬು. ನೋಡ್ಪರ ಕಣ್ಗಳಿಗೆ ಮುಸುಗಿದತ್ತೊಂದು ಅಸ್ಪಷ್ಟತೆಯ ಮರ್ಬು. ವನಕೆ ಮಾಯೆಯ ಮೋಗ ಮಂಬೀಸಿ ನೆಳಲ್ಗಳು ಜೀವ ವಸ್ತುಗಳು ಅಭಿನಯಿಸಿದವು ನಾಟ್ಯಮಂ. ಕುಡ್ಯ ಕುಂಭಗಳೊಡನೆ ಮೇಳಮಂ ಕಟ್ಟಿ ಆ ರಕ್ತ ದೀಪಾರ್ಚಿರೋಚಿಯ ವರ್ಣಮನೆ ಪೋಲ್ವ ಕಟಿವಸ್ತ್ರ ಮಾತ್ರ ಧಾರಿಗಳಲ್ಲಿ ಪೇರೊಡಲ ಜಟ್ಟಿಗಳು ಪ್ರೇಕ್ಷಣ ಪ್ರಾಣರನೆ ಸುತ್ತುಂ ವಿಜೃಂಭಿಸಿದೆ. ಗೂಳಿ ನಾಲ್ಕಂ ಮಲೆತುಂ ಒರ್ವ ಕಲಿ ಮಲ್ಲೆಗಾಳಗವಾಡುತ್ತಿದ್ದನು. ಮರುಚ್ಚುತನ ಪೆರ್ಮೆಗೆ ನಿಮಿರುವಂತೆ ರೋಮಾಂಚನವು. ದೈತ್ಯ ವೀರರೊಳಗಾವನೀತನೋ ದಿಟಂ ಪಟುಭಟಂ ನಮಗೆ ಮಲೆಯಲ್ ತಕ್ಕ ನೀತನದಟಂ. ದಿಟಂ ಪಟುಭಟಂ ನಮಗೆ ಮಲೆಯಲ್ ತಕ್ಕ ನೀತನ್ ಅದಟಂ ಎನ್ನುತ್ತೆ ಮೆಚ್ಚಿ ನೋಡಿದನ್ ಆ ಮಹಾದೇಗಮಂ. ಹೇರಿ ಬಂಡೆಗೆ ಬಂಡೆಯಂ ಗಿರಿಯ ರಚಿಸಿದರೆ ನಲ್ಕೆ. ಬೇರ್ಗಳ ಗಂಟು ಪಿಣಿಲೆದ್ದು ಪೆರ್ಮರನ ಮೈಗೆ ಪಣೆದುವೆನಲ್ಕೆ. ಭೈರವನ ಒಡಲ ಸುತ್ತಿ ನಿದ್ರೆಯಿಂದೇಳುವ ಪೆರ್ಬಾವು ಮೈ ಮುರಿವೆನಲ್ಕೆ. ಕುತ್ತಿಗೆಯ ಭುಜದ ಬೆನ್ನಿನ ಜಾನು ಝಂಗೆಯ ವಕ್ಷದೇಶ ಸ್ನಾಯು ವಜ್ರ ಖಂಡಂಗಳ್ ಉರ್ಬಿ ಮಾಂಸ ಜೀವಿಯ ಮಾಂಸಲ ಬ್ರಕುಟಿಗಳ ತೆರದಿ ತೋರ್ದುವು ಅಗುರ್ವಾಗಿ. ಪೊದೆ ಕೆದರ್ದ ತಲೆ ಮಾಂಕರಿಸಿ ತದ್ರಿ ಶಿಖರದ ಮುಖವನಾವರಿಸಿ ಬೆಳೆದಟವಿಯಂ. ಪೊದೆ ಕೆದರ್ದ ತಲೆ ಮಾಂಕರಿಸಿ ತದ್ರಿ ಶಿಖರದ ಮುಖವನಾವರಿಸಿ ಬೆಳೆದಟವಿಯಂ. ಇಭ ಸ್ಥೂಲತೆಯನಾಂತೊಡಂ ಚಕಿತ ಹರಿಣನ ಚಲಚರಣ ವೈಖರಿಯಿಂದೆ ಚಿರತೆನೆಗೆಯಂ ದರ್ಪರಸನ ವಿನ್ಯಾಸಮಂ. ಇಭ ಸ್ಥೂಲತೆಯನಾಂತೊಡಂ ಚಕಿತ ಹರಿಣನ ಚಲಚರಣ ವೈಖರಿಯಿಂದೆ ಚಿರತೆನೆಗೆಯಂ ಸರ್ಪರಸನ ವಿನ್ಯಾಸಮಂ. ಪಳ್ಳಿ ಮಿಂಚಲ ಮೆಲೆಯುತ್ತಿರ್ದನು ನಿಶಾಚರಂ. ಕುಪಿತ ಪುಂಗವ ಚತುಶಕ್ತಿ ಚಾತುರ್ಯಮಂ ಸೋಲ್ತು ಸುಯುತ್ತೊರಲ್ದರ್ಚಿ ಗೋಮಯವಿಕ್ಕಿ ನೆಲಕ್ಕುರುಳುವವೋ. ಕುಂಭಕರ್ಣನ ಎಂಟ್ರಿ ಈ ರೀತಿ ಆಗುವಂಥದ್ದು. ಆ ಶಬ್ದಕ್ಕೆ ಕಾರಣ ಏನೆಂದರೆ, ಆ ಮಲ್ಲ ವ್ಯಾಯಾಮ ರಂಗದಲ್ಲಿ ಕುಂಭಕರ್ಣ ಆಗ ಕೆಲವು ಗರಡಿ ಆಳುಗಳ ಜೊತೆಗೆ ತನ್ನ ವ್ಯಾಯಾಮವನ್ನು ನಡೆಸಿದ್ದಾನೆ.
ಅವನು ಕೆಲವು ಕಥೆಗಳ ಪ್ರಕಾರ 6 ತಿಂಗಳು ಮಲಗಿ 6 ತಿಂಗಳು ಏಳುವುದು ಅಂತ, ಇನ್ನು ಕೆಲವು ಕಥೆಗಳ ಪ್ರಕಾರ 6 ತಿಂಗಳು ಮಲಗಿ ಒಂದು ದಿವಸ ಎದ್ದು ಮತ್ತೆ ಮಲಗೋದು ಅಂತ. ರಾಮಾಯಣದಲ್ಲಿ ಯಾವುದಕ್ಕೂ ಯಥಾರ್ಥವಾದಂಥ ಇದು ಸಾಮಗ್ರಿ ಸಿಗೋಲ್ಲ, ಕಷ್ಟ. ಆದರೆ ಒಂದಂತೂ ನಿಜ, ಅವನು ಎದ್ದು ಒಮ್ಮೆ ರಾವಣನಿಗೆ ಉಪದೇಶ ಮಾಡಿದ್ದ, ಮತ್ತೆ ಅಕಾಲದಲ್ಲಿ ಎದ್ದ, ಮತ್ತೆ ಮಲಗಿಯೇ ಬಿಟ್ಟ ಅಂತ ಗೊತ್ತಿದೆ. ಆ ಕೆಂಪು ಬೆಳಕನ್ನು ಬೀರ್ತಕ್ಕಂಥ ದೀವಟಿಕೆಗಳು ಬೊಂಬಾಳದ ರಾಜಿ, ದೆವ್ವಗಳ ಆರಾಧನೆಗೆ ನೀರಾಜನಗಳ ಹಾಗೆ ಧಗಧಗಿಸ್ತಾ ಇದೆ. ನೆಲ ಎಲ್ಲ ರಕ್ತಸಿಕ್ತವಾದಂತೆ ಕೆಂಪಗೆ ತೋರ್ತಾ ಇದೆ. ಜಪಾ ಕುಸುಮ ಅಂದರೆ ದಾಸವಾಳದ ಹೂಗಳಿಂದ ಅಲಂಕೃತವಾಗಿ ಆ ಮಟ್ಟಿಗೆ ಪೂಜೆ ಮಾಡಿದ್ದಾರೆ. ಅಲ್ಲಿ ಜೀವವಸ್ತುಗಳ ಹಾಗೆ ನೆಳಲುಗಳೇ ಅಭಿನಯ ಮಾಡ್ತಾ ಇವೆ. ಆ ಧಗಧಗನೆ ಉರಿತಕ್ಕಂಥ ಪಂಜುಗಳ ಬೆಳಕು ಎಲ್ಲದರ ಮೇಲೂ ಬಿದ್ದು ಆ ಹೊಯ್ದಾಡುವ ಬೆಳಕಿನ ಮೂಲಕ ಹೊಯ್ದಾಡುವ ನೆಳಲುಗಳ ನಿರ್ಮಾಣವಾಗಿದೆ. ಆ ನೆಳಲುಗಳೇ ಅಭಿನಯ ಮಾಡ್ತಾ ಇವೆಯೋ ಎಂಬಂತೆ ಗೊತ್ತಾಗ್ತಿದೆ. ಜೀವ ವಸ್ತುಗಳ ಅಭಿನಯಿಸಿದವು ನೆಳಲುಗಳು ನಾಟ್ಯಮಂ ಕುಡ್ಯ ಕಂಬಗಳೊಡನೆ ಮೇಳಮಂ ಗಟ್ಟಿ. ಅಲ್ಲಿ ಮಲ್ಲರು ಪ್ರೇಕ್ಷಣ ಪ್ರಾಣರೇನೆ ನೋಡುವಂಥ ಆ ಮಲ್ಲಯುದ್ಧಕ್ಕೆ ಪ್ರಾಣ ಕೊಡುವಂಥ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಅಲ್ಲಿ 4 ಬಲಿತ ಗೂಳಿಗಳ ಜೊತೆಯಲ್ಲಿ ಏಕಾಂಗಿಯಾಗಿ ಕುಂಭಕರ್ಣ ಯುದ್ಧ ಮಾಡ್ತಾ ಇದ್ದಾನೆ. ಮಲ್ಲಗಾಳಗುವ ಗೂಳಿ 4 ಮಲೆತು ಬರುವ ಕಲಿ. ಅದನ್ನು ಕಂಡು ಇವನಿಗೆ ರೋಮಾಂಚನ, ನಮಗೆ ತಕ್ಕಂಥವನು ಇಲ್ಲಿ ಸಿಕ್ಕಿದ ಅಂತ ಇವನು ಅಂದುಕೋತಾನೆ. ನೋಡಿ, ಮತ್ಸರ ಬರುವಂಥದ್ದಲ್ಲ, ಸಮಾನರನ್ನು ಕಂಡಾಗ ಸವಾಲು ಹಾಕಬೇಕು ಅನ್ನುವಂಥದ್ದು, ನಮಗೆ ಸರಿಸಮಾನರಾದಂಥವರು ಚೆನ್ನಾಗಿರುತ್ತೆ ಇವರ ಜೊತೆಗೆ ಯುದ್ಧ ಅನ್ನುವಂಥದ್ದು, ಆ ರಿಯಲ್ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಅಂತಾರಲ್ಲ, ಅದು ಬಂದಿದೆ. ಅವನನ್ನು ಹೇಗೆ ನಿರ್ಮಾಣ ಮಾಡಿದ್ದಾನೆ ವಿಧಿ ಅಂದರೆ, ಬೆಟ್ಟವನ್ನು ಬಂಡೆಗಳನ್ನೇ ಹೇರಿ ನಿರ್ಮಾಣ ಮಾಡಿದಂತೆ ಮೈಯೆಲ್ಲ ಮಾಂಸದ ಖಂಡಗಳಿಂದ ನಿರ್ಮಾಣವಾಗಿದೆ. ಇಲ್ಲಿ ಒಂದು ಗಮನಿಸಬೇಕು, ನಮ್ಮ ಸಾಮಾನ್ಯ ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಇನ್ನು ಕಾಳಿದಾಸ, ಭಾಸ, ಬಾಣ, ಭೌಭೂತಿ ಅಂತೂ ಸರಿಯೇ ಸರಿ. ಹಾಗೆ ಕನ್ನಡದ ಪಂಪನಿಂದ ಮೊದಲುಗೊಂಡು ತುಂಬ ಎಲ್ಲ ಕವಿಗಳು ಈ ಹೆಂಗಸರನ್ನ ವರ್ಣನೆ ಮಾಡೋದ್ರೊಳಗೆ ಎಲ್ಲಿಲ್ಲದ ಚಾತುರ್ಯ ತೋರಿಸ್ತಾರೆ. ಆದರೆ ಗಂಡಸರನ್ನು ಅದರೊಳಗೂ ಇಂಥ ಒಂದು ಅತ್ಯದ್ಭುತವಾದ ಅಂಗಸೌಷ್ಠವ ಅಂಗಶಿಲ್ಪ ಇರತಕ್ಕಂಥ ರೆಸ್ಲರ್ಸ್, ಆ ಥರದವರು ಮಲ್ಲರಿರ್ಬೋದು ಅಥವಾ ಬಾಡಿ ಬಿಲ್ಡರ್ಸ್, ಅಂಗ ಸಾಧಕ ಪಟುಗಳು, ಅವರನ್ನು ವರ್ಣನೆ ಮಾಡಿಲ್ಲ. ಆ ದೃಷ್ಟಿಯಿಂದ ನಮ್ಮ ಕಾವ್ಯಗಳು ಬಡಕಲು ಅನಿಸುತ್ತೆ. ಅದನ್ನು ತೀರಿಸುವ ಪ್ರಯತ್ನ ಒಂದಷ್ಟು ನಾನು ಮಾಡ್ತಾ ಇದ್ದೀನಿ. ಒಂದಷ್ಟು ಆ ರೀತಿಯ ಪದ್ಯಗಳನ್ನು ಬರೆದು ಸಂಸ್ಕೃತದಲ್ಲಿರುವ ಕೊರತೆ ತುಂಬಬೇಕು ಅನ್ನೋ ಒಂದು ಚಪಲ ಇದೆ. ಅದು ಹೇಗೆ ಇರಲಿ, ಕುವೆಂಪುರ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅವರು ಅವನ ಒಂದು ಶಿಲ್ಪ ಯಾವ ಥರ ಇತ್ತು ಅಂದರೆ, ಬಂಡೆ ಗಲ್ಲುಗಳು, ಮಾಂಸ ಮುದ್ದೆಗಳು ಹಾಗೆಲ್ಲ ನಿರ್ಮಾಣವಾದಂತೆ ಕಾಣಿಸುತ್ತೆ. ಮತ್ತು ಬೇರ್ಗಂಟುಗಳು ಪಿಣಿಲೆದ್ದು ಪೆರ್ಮರನ ಮೈಗೆ ಪೆಣೆದುವೆನಲ್ಕೆ, ಮತ್ತು ಅವನ ನರನಾಡಿಗಳು ಯಾವ ರೀತಿಯಾಗಿ ಅಲ್ಲಲ್ಲಿ ಗ್ರಂಥಿಲವಾಗಿದೆ ಅಂತಂದರೆ, ಮರದ ಬೇರುಗಳು ಎದ್ದು ಹೆಣೆದುಕೊಂಡ್ರೆ ಹೇಗಿರುತ್ತೋ ಆ ರೀತಿ ಹುರಿಗಟ್ಟಿದಂಥ ಶರೀರ. ಅದು ಮಾತ್ರವಲ್ಲ, ಅವನ ಮೈಮೇಲಿನ ನರಗಳು, ಸ್ನಾಯುಗಳು ಯಾವ ರೀತಿ ಇವೆ ಅಂತಂದರೆ, ಭೈರವನ ಒಡಲ ಸುತ್ತಿ ನಿದ್ರೆಯಿಂದೇಳುವ ಪೆರ್ಬಾವು ಮೈಮುರಿವೆನಲ್ಕೆ, ಕುತ್ತಿಗೆಯ, ಭುಜದ, ಬೆನ್ನಿನ, ಜಾನು, ಜಂಘೆಯ, ವಕ್ಷ ದೇಶ ಸ್ನಾಯು ವಜ್ರಖಂಡಗಳು ಉರ್ಬಿ. ಹಾಗೆ ಅವನ ಎದೆಯಲ್ಲಿ, ತೋಳಲ್ಲಿ, ಕೊರಳಲ್ಲಿ, ಹೆಕ್ಕತ್ತಿನಲ್ಲಿ ಎಷ್ಟೆಷ್ಟು ಮಸಲ್ಸ್ ಇರುತ್ತವೆ ಅಂತ ಗೊತ್ತಿದೆಯಲ್ಲ. ಒಂದೊಂದು ಮಸಲ್ಗೆ ಒಂದೊಂದು ರೀತಿಯಾದ ಎಕ್ಸರ್ಸೈಸ್ ಮಾಡಬೇಕಾಗತ್ತೆ. ಆ ರೀತಿ ಮಸಲ್ಸ್ ಬೆಳೆಸ್ಕೋಬೇಕು ಅಂದರೆ ಇವಾಗ 6 ಪ್ಯಾಕ್ ಅಂತ ಕರೀತಾರಲ್ಲ, ಆ ಥರ ಕುಂಭಕರ್ಣ 24 ಪ್ಯಾಕ್ಸ್ ಅಂತ ಅನ್ಸುತ್ತೆ. 6×4 24. ಆ ರೀತಿಯ ಲೆಕ್ಕಗಳು, ಆ ಸ್ನಾಯುಗಳು ಹಾಗೆ ಬೆಳೀಬೇಕು. ಅದು ಹೆಬ್ಬಾವು ಅಲ್ಲಿ ಇಲ್ಲಿ ಸುತ್ತಿಕೊಂಡಂತೆ ಹೆಬ್ಬಾವಿನ ಹೊಳಪು ಜಾರಿಕೆ ಇರುತ್ತಲ್ಲ, ಆ ಥರದ ಸ್ನಾಯುಗಳು ಅಂತ ಹೇಳ್ತಾನೆ. ಮತ್ತು ಆ ಮಾಂಸ ಜೀವಿಯ ಮಾಂಸಲ ಭ್ರುಕುಟಿಗಳು, ಹುಬ್ಬು ಗಂಟು ಹಾಕ್ಕೊಂಡಿದೆ. ಆ ಹುಬ್ಬು ಕೂಡ ಒಂದು ಮಜಲ್ ಥರ ಡೆವಲಪ್ ಆಗಿದೆ. ತಲೆ ಕೂದಲು ಕೆದರಿಕೊಂಡಿದೆ. ಪರ್ವತದ ಶಿಖರದ ಮೇಲೆ ಹುಚ್ಚಾಪಟ್ಟೆ ಬೆಳೆದಿರ್ತಕ್ಕಂಥ ಮರಗಳ ಹಾಗೆ ತೋಡ್ತಾ ಇದೆ, ಅಡವಿಯ ಹಾಗೆ ತೋರ್ತಾ ಇದೆ. ಅವನು ಆನೆಯಷ್ಟು ಸ್ಥೂಲನಾಗಿದ್ದರೂ ಜಿಂಕೆಯಷ್ಟು ಪಟುವಾಗಿದ್ದಾನೆ. ಚಿರತೆಯಷ್ಟು ಲಾಘವ ಅವನಲ್ಲಿ ಉಂಟು. ಹಾವಿನ ಹಾಗೆ ನುಲಿದಾಡಬಲ್ಲ, ಬಳ್ಳಿಯ ಮಿಂಚಿನ ಹಾಗೆ ಹೊಳಿತಕ್ಕಂಥವನು. ಆ 4 ಗೂಳಿಗಳನ್ನು ಏಕಕಾಲದಲ್ಲಿಯೇ ಹಿಂಡಿ ಹಿಸುಕಿ ಮುದ್ದೆ ಮಾಡಿದ್ರೆ ಅವು ಗೋಮಯ ವಿಕ್ಕಿ ನೆಲಕ್ಕೆ ಉರುಳಿದ್ವು ಅಂತ, ಸಗಣಿ ಗಂಜಲ ಹಾಕಿ ಸತ್ತು ಹೋಗ್ಬಿಟ್ವು ಅಂತ. ಬಹಳ ಸೊಗಸಾದ ಅಬ್ಸರ್ವೇಷನ್. ಆ ರೀತಿ ಆಗುತ್ತೆ ಆ ಪ್ರಾಣಿಗಳಿಗೆ. ಅದನ್ನು ಕವಿ ಹೇಳಿ ಕುಂಭಕರ್ಣನನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾನೆ. ಮತ್ತು ಅವನು ಒಂದು ಆನೆಯನ್ನು ಕೂಡ ಈ ರೀತಿಯಲ್ಲಿ ಸೆಣಸ್ತಾನೆ.
ತೋಳ್ಮೊದಲನಂಗೈಗಳಿಂ ಚಪ್ಪರಿಸಿ ತೋರ ತೊಡೆಗಳನ್ನಪ್ಪಳಿಸಿ ತೋಳ್ಮೊದಲನಂಗೈಗಳಿಂ ಚಪ್ಪರಿಸಿ ತೋರ ತೊಡೆಗಳನ್ನಪ್ಪಳಿಸಿ ಚಿಮ್ಮಿ ಪುಟನಗೆದು ಕುಪ್ಪಳಿಸು ತಟ್ಟಗ ಸಂಗೈದು ನಿಮಿರಿ ನಿಂತನು ಚವರಿ ಮೀಸೆಯ ಮುಗುಳ್ನಗೆಯ ವ್ಯಾಯಾಮ ವ್ಯಸನಿ ತೆಕ್ಕನಲ್ಲಿಂದೈದರ ಕಾಳಗದ ಗೂಳಿಗಳ ತಡಿಗ ದೇಹಂಗಳಂ ರಾಕ್ಷಸ ಭಟರ್ ಮತ್ತೆ ನೋಡುತ್ತಿದ್ದರ್ ಇದ್ದಂತೆ ಪುಗಿಸಿದರ್ ಪೊಚ್ಚ ಪೊಸ ಕಾಡಾನೆಯೊಂದನ್ ಆ ದೈತ್ಯ ಸಿಂಹನ ಮೃತ್ಯು ಸಮ್ಮುಖಕ್ಕೆ ಉಸಿರ್ಗಟ್ಟಿ ಕಂಟಕಿತವಾಯಿ ತಂಜನಾಸುತನ ಕೌತುಕಂ ಉಸಿರ್ಕಟ್ಟಿ ಕಂಟಕಿತಮಾಯ್ ತಂಜನಾಸುತನ ಕೌತುಕಂ ಮುಂದೆಯೇನ್ ಎಂಬನಿತರುಳ್ ಮುಂದೆಯೇನ್ ಮುಂದೆ ಎಂಬನಿತರುಳ್ ತಿಂದು ತೆಗಿತ ಪ್ರಶ್ನೆಯಂ ನಡೆದ ಘಟನಾದ್ಭುತಂ ರೋಷದಿಂ ಘೀಂಕರಿಸಿ ರಂಗಮಂ ಪೊಕ್ಕಾಮದ ದ್ವೀಪಂ ಬೆಚ್ಚಿ ನಿಂದುದು ಪಕ್ಕನೆ ಮುಂದೆ ಆಕಳಿಸಿತೆನೆ ದೈತ್ಯ ದೇಹ ಪ್ರಪಾತಂ ಕೀಲಿಸಿತು ದಿಟ್ಟಿ ಕೀಲಿಸಿತು ದಿಟ್ಟಿ ಕೀಲಿಸಿತು ನೆಲಕ್ಕೆ ಕಾಲ್ ಕೀಲಿಸಿತು ಮನಕ್ಕೆ ಮೈ ಕೀಲಿಸಿ ಉಸಿರು ಕೀಲ್ಗೊಂಬೆಯೋಲಿರ್ದುದಾನೆ ಕೀಲ್ಗೊಂಬೆಯೋಲಿರ್ದುದಾನೆ ಒಂದೆರಳ್ ಮೂರ್ಛಣಂ ಕೀಲ್ಗೊಂಬೆಯೋಲಿರ್ದುದಾನೆ ಕೆಂಬಳಕಿನ ಮಾಯ ತಳಿದ ಮಂಕಿಂ ವೈಕ್ಕನರ್ಚತ್ತು ತಿಳಿದವೋಲ್ ತಲೆಯೊಲೆದು ಸೊಂಡಿಲಂ ತೊನೆದು ನಿಡುಪನೆಗಳಂ ತೂಗಿ ಮೊರಗಿವಿಗಳಂ ಬೀಸಿ ಗೀಳಿಟ್ಟೊಡನೆ ಮುನ್ನುಗ್ಗಿ ಹೊರಡದ ಅನುವಾದುದ ಹೋರಿ ಹೇರಾನೆ ನಿಶ್ಚಲಂ ನಿಂದು ಕಣ್ಬೆಸರಿದ್ದ ಮಲ್ಲ ರಕ್ಕಸನದಂ ಕಂಡು ನಿಶ್ಚಲಂ ನಿಂದು ಕಣ್ಬೆಸರಿದ್ದ ಮಲ್ಲ ರಕ್ಕಸನದಂ ಕಂಡು ಬಂಡೆ ಮಂಡೆಯ ಗದೆಯ ತೋಳಿನ ವಜ್ರ ಮುಷ್ಟಿಯಿನ್ ಗುರ್ದಿದನ್ ಪಣೆಗೆ ಪೆಟ್ಟಿಗೆ ಸೆಡೆತು ಚೀರಿದ ಮದಹಸ್ತಿ ಮತ್ತೆ ಸೊಂಡಿಲನೆತ್ತಿ ಮರೆತು ಕೆರಳಿ ತನಗೆಣೆಯ ಗಾತ್ರದ ನಿಶಾಚರನ ತನುಗಿರಿಯ ಸಾನುವ ಪ್ರಕ್ರಿಯೆಗೆಂಬಂತೆ ಮಲೆತು ಕೆರಳಿ ತನಗಣೆಯ ಗಾತ್ರದ ನಿಶಾಚರದ ತನುಗಿರಿಯ ಸಾನುವ ಪ್ರಕ್ರೀಡೆಗೆಂಬಂತೆ ದಂತಾಂಸಿ ಕೀಸಿತಾತನ ತೊಡೆಯ ಮೊರಡಿಯಂ ಗದಘಟ ಕುಂಭಸ್ಥಲಂ ಡಿಕ್ಕಿ ಹೊಡೆದುದು ಹೊಕ್ಕಳೆಡೆಗ ಒಟ್ಟಿಗನೆ ಹೊಡೆಗೆ ಗಜಘಟ ಕುಂಭಸ್ಥಲಂ ಡಿಕ್ಕಿ ಹೊಡೆದುದು ಹೊಕ್ಕುಳೆಡೆಗ ಒಟ್ಟಿಗನ ಹೊಡೆಗೆ ಬಟ್ಟಿಗನ ಹೊಡೆಗೆ ಗಜಘಟ ಕುಂಭಸ್ಥಲಂ ಡಿಕ್ಕಿ ಹೊಡೆದುದು ಹೊಕ್ಕುಳೆಡೆಗ ಜಟ್ಟಿಗನ ತೊಡೆಗೆ ಮೇಣಿಭಕರಂ ಪಗೆಯೊಡಲ ದೇವಿಯಂ ಸುತ್ತಲೆಳೆಯುತು ಅದರ ಬಿತ್ತರಕ್ಕೆ ಬೇಸರುತ್ತಿರೆ ರಕ್ಕಸನ ಬಾಗು ಪೆಣೆದುದ ಹಸ್ತಿ ಹಸ್ತಕ್ಕೆ ತನ್ನ ಮಸ್ತಕವನೊತ್ತಿದಂ ಹಸ್ತಿ ಮಸ್ತಕಕ್ಕೆ ಮತ್ತೊಂದು ಕೈಯಿಂದ ದರದಮಂ ತುಳುಕಿದಂ ಅದುವಿದಂ ಹೆಪ್ಪುಗುಡುವವೋಲ್ ವಾರಣ ಪ್ರಾಣಂ ಆರ್ದುರುವರೆಗೆ ಪದಂ ಕೊಟ್ಟು ನಟ್ಟು ಚಿಮ್ಮಿದ ನಚಲ ಭಾರಮಂ ಹೆಪ್ಪುಗುಡುವೋಲ್ ವಾರಣ ಪ್ರಾಣಂ ಉರುವರೆಗೆ ಪದಂ ಕೊಟ್ಟು ನಟ್ಟು ಚಿಮ್ಮಿದ ನಚಲ ಭಾರಮಂ ಕೋಡುಡಿದು ಮುಂಗಾಲ್ಗಳೆದ್ದು ಹಿಂಗಾಲ್ಗಳಂ ತತ್ತರಿಸಿ ಬೆನ್ನುಡಿಯಾಗಿ ಬಿದ್ದುದು ಮದ ದ್ವಿರದ ಮೊಳಕಿ ಕೆನ್ನೆತ್ತರಂ ಮತ್ತೆ ಕೇಳ್ ಮೇಲೆ ಎಳ್ದುದಿಲ್ಲ ಮಹಾಪ್ರಾಣಿ. ಈ ರೀತಿಯಾದ ವರ್ಣನೆ ನಾನು ಯಾವ ಕಾವ್ಯದಲ್ಲಿಯೂ ನೋಡಿಲ್ಲ. ಈ ಥರದ ಕಾವ್ಯವಾಚನವನ್ನು ಎಲ್ಲೂ ಕೇಳಿಲ್ಲ. ಆ ಕಥನ ಕುತೂಹಲ ರಾಗ ಸಾರ್ಥಕವಾಯಿತು. ಇಂಥ ಸಂದರ್ಭಗಳಿಗಾಗಿ ನಾವು ಕಾವ್ಯವನ್ನು ಓದಬೇಕು. ಎಲ್ಲಿ ಮನುಷ್ಯ ಆನೆ ಕಾಳಗ ಆಡ್ತಕ್ಕಂಥ ಸಂದರ್ಭ ನಮಗೆ ಕಾಣೋದಕ್ಕೆ ಸಿಗುತ್ತೆ ನೋಡಿ.
ಅಂಕಕಾಳಗ ಅಂತ ಮಾನಸೋಲ್ಲಾಸ ಅಥವಾ ಅಭಿಲಷಿತಾರ್ಥ ಚಿಂತಾಮಣಿಯಲ್ಲಿ ನಮ್ಮ ಕನ್ನಡದ ಮಹಾರಾಜ 3ನೇ ಸೋಮೇಶ್ವರ, 6ನೇ ವಿಕ್ರಮಾದಿತ್ಯನ ಮಗ ಚಾಲುಕ್ಯ ಸೋಮೇಶ್ವರ, ಅವನ ಮಾನಸೋಲ್ಲಾಸದಲ್ಲಿ ಒಂದು ಕಡೆ ಬರುತ್ತೆ ಅಂಕ ವಿನೋದ ಅಂತ. ಅಲ್ಲಿ ಈ ಪಣವನ್ನು ಕಟ್ಟಿ ಬಾಜಿ ಕಟ್ಟಿಕೊಂಡು ನಾನು ಹುಲಿ ಜೊತೆಗೆ, ಆನೆ ಜೊತೆಗೆ, ಸಿಂಹದ ಜೊತೆಗೆ ಹೋರಾಡ್ತೀನಿ ಅಂತ ಬಂದು ಕೆಲವರು ವೀರರು ಹೋರಾಡಿ ಆ ಆನೆಗಳನ್ನು ಕೊಂದು ಅಥವಾ ತಾವು ಸತ್ತು ಏನೋ ಆಗ್ತಾ ಇತ್ತು. ಇದನ್ನೆಲ್ಲ ರೋಮನರು ಗುಲಾಮರ ಕೈಯಿಂದ ಮಾಡಿಸಿದ್ರೆ ಇಷ್ಟ ಇದ್ದ ಪ್ರಜೆಗಳ ಕೈಯಲ್ಲಿ ಈ ರಾಜರುಗಳು ಮಾಡಿಸ್ತಾ ಇದ್ರಂತೆ. ಅವರಿಗೆ ಸಮೃದ್ಧವಾಗಿ 4 ತಲೆಮಾರು ತಿಂದು ತೇಗುವಷ್ಟು ಸಂಪಾದನೆ ಎಲ್ಲ ಕೊಡ್ತಾಯಿದ್ರು, ಆ ಥರ ಮಾಡ್ತಾಯಿದ್ರು. ಮತ್ತು ಅವ್ರನ್ನ ಆನೆಗಳ ಮೇಲೆ ಮೆರವಣಿಗೆ ಮಾಡಿಸ್ತಕ್ಕಂಥದ್ದೇನು, ಊರೆಲ್ಲ ಮೆರವಣಿಗೆ ಕೊಂಡೊಯ್ದು ಶೋಭನ ಗೀತೆಗಳನ್ನು ಹಾಡುವುದು, ಇದೆಲ್ಲ ವಿವರಗಳು ಕೂಡ ಬರ್ತಿದ್ದು. ಎಲ್ಲಿವರೆಗೂ ಮಾಡ್ತಾಯಿದ್ರು ನಮ್ಮ ಪೂರ್ವಜರು ಅಂದರೆ, ಕೋಳಿ ಜಗಳ ಆಡಿದ್ರೆ ಗೆದ್ದ ಕೋಳಿಯನ್ನು ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತಾಯಿದ್ರಂತೆ. ಆಗಲೂ ತ್ರಿಪದಿ ಗೀತೆಗಳನ್ನು ಹಾಡಬೇಕು. ಅದೆಂಥ ಗೀತೆಗಳು ಅಂತ ಮೊದಲುಗೊಂಡು ಸೋಮೇಶ್ವರ ಬರೀತಾರೆ. ನಮ್ಮ ವೀರತ್ವವನ್ನು ಆರಾಧನೆ ಮಾಡುವ ಪರಂಪರೆ ನಮ್ಮದಂಥದ್ದು. ಈ ಹೆಂಬೇಡಿ ಹೇಡಿಯಾಗಿ ದೈನ್ಯವಾಗಿ ಉಪವಾಸ ಇದ್ದು ಬ್ರಿಟಿಷರ್ಸನ್ನು ಓಡಿಸ್ತೀನಿ, ವನವಾಸ ಇದ್ದು ಓಡಿಸ್ತೀನಿ ಅನ್ನೋದಕ್ಕೆ ನಮ್ಮಲ್ಲಿ ಬೆಲೆಯೇ ಕೊಡಲಿಲ್ಲ. ನಮ್ಮ ಪರಂಪರೆ ಆ ಕ್ಲೀಬ ನಪುಂಸಕತೆಯನ್ನು ಒಂದಿಷ್ಟು ಒಪ್ಪಿದ್ದಲ್ಲ. ಇಲ್ಲಿ ಆ ವೀರೋಚಿತವಾದ ವರ್ಣನೆ ನೋಡಿ ಎಷ್ಟು ಚೆನ್ನಾಗಿದೆ. ಅವನು ಮತ್ತೆ ಆನೆಯ ಜೊತೆಗೆ ಹೋರಾಡ್ತಾ ಇದ್ದಾನೆ. ಚವರಿ ಮೀಸೆಯ ಮುಗುಳ್ನಗೆ ವ್ಯಾಯಾಮ ವ್ಯಸನಿ ಅಂತ. ಚವರಿ ಮೀಸೆ ಅಂತ, ಚವರಿಯಷ್ಟುದ್ದ ಅವನ ಮೀಸೆ ಅಂತ, ಪೊದೆ ಮೀಸೆ ಅವನು ವ್ಯಾಯಾಮ ವ್ಯಸನಿ. ರಾಕ್ಷಸ ಭಟರು ಒಂದು ಹೊಸ ಆನೆಯನ್ನು, ಯಾಕೆಂದರೆ ಪರಿಚಿತವಾದ ಆನೆಗಳು ಎದ್ದು ಓಡೋಗ್ಬಿಡುತ್ತವೆ, ಅದಕ್ಕೆ ಇವನನ್ನೇ ಕಾಣದೇ ಇರತಕ್ಕಂಥ ಹೊಸ ಆನೆಯನ್ನು ತಂದಿಟ್ಟಿದ್ದಾರೆ. ದೈತ್ಯ ಸಿಂಹನ ಮೃತ್ಯು ಸಮ್ಮುಖಕ್ಕೆ ಉಸಿರುಗಟ್ಟಿ ಆಂಜನೇಯ ರೋಮಾಂಚಿತನಾಗಿ ನೋಡ್ತಾ ಇದ್ದಾನೆ. ಸೀತಾನ್ವೇಷಣೆಯನ್ನು ಮರೆತು ಬಿಟ್ಟಿದ್ದಾನೆ. ಮುಂದೆ ಏನಂತ ಅಷ್ಟರೊಳಗೆ ಇವರ ಪ್ರಶ್ನೆಯನ್ನೇ ತಿಂದು ತೇಗಿಬಿಡುತ್ತಂತೆ ಆ ಘಟನೆ. ತಿಂದು ತೇಗಿತಾ ಪ್ರಶ್ನೆಯಂ ನಡೆದ ಘಟನಾದ್ಭುತಂ ಅಂತಾರೆ. ಅದು ರೋಷದಿಂದ ಗೀಂಕರಿಸಿ ಮುಂದಕ್ಕೆ ಬಂದರೆ ಇವನು ಹೇಗಿದ್ದ ಅಂದರೆ, ಇವನ ದೈತ್ಯ ದೇಹದ ಪ್ರಪಾತ ಆಕಳಿಸ್ತಂತೆ. ಅವನ ದೈತ್ಯ ದೇಹ ಪ್ರಪಾತ ಆನೆಯನ್ನು ಗುಳುಮ್ಮಂತ ನುಂಗುವ ಮಹಾಪ್ರಪಾತ. ಅದು ಅಷ್ಟು ವಿಸ್ತಾರವಾಗಿತ್ತು. ಅವನ ದೇಹ ಎಷ್ಟು ದೊಡ್ಡದಾಗಿತ್ತು ಅಂದರೆ ಆನೆ ಆ ದೇಹಕ್ಕೆ ಡಿಕ್ಕಿ ಹೊಡೆದರೆ ಎಲ್ಲೋ ಕೊಳ್ಳಕ್ಕೆ ಕೊರಕಲಿಗೆ ಬಿದ್ದೋದಂತೆ ಕಾಣಿಸ್ತಾ ಇತ್ತು ಅಂತ ರೂಪಕವನ್ನು ಮಾಡ್ತಾರೆ. ಕಾಲಿಗೆ ನೆಲವನ್ನು ಗಟ್ಟಿ ಮಾಡಿಕೊಂಡು ಮತ್ತೆ 1, 2, 3 ಕ್ಷಣಗಳಲ್ಲಿ ನುಗ್ಗೋದಿಕ್ಕೆ ಆರಂಭ ಮಾಡುತ್ತೆ. ಪರಸ್ಪರ ಘಟ್ಟಣೆಗಳಾಗುತ್ತವೆ. ಅದು ಏನು ಕಿವಿ ಬೀಸೋದೇನು, ಬಾಲ ಆಡಿಸೋದೇನು, ಸೊಂಡಲು ತಿರುಗೋದೇನು, ಘೀಂಕರಿಸ್ತಕ್ಕಂಥದ್ದೇನು, ಅಲ್ಲಿ ಇಲ್ಲಿ ನುಗ್ಗುವುದೇನು, ಏನೆಲ್ಲ ಮಾಡ್ತಾ ಇರುತ್ತೆ. ಆದರೆ ಏನೂ ಆಗೋದಿಲ್ಲ ಅವನಿಗೆ. ಮಲ್ಲ ರಕ್ಕಸನದಂ ಕಂಡು ಬಂಡೆ ಮಂಡೆಯ ಗದೆಯ ತೋಳಿನ ವಜ್ರಮುಷ್ಟಿಯಂ ಗುರ್ದಿದನ್ ಪಣೆಗೆ. ವಜ್ರಮುಷ್ಟಿ ಬಂಡೆಯ ಶಿಖರ ಆ ರೀತಿ ಇರ್ತಕ್ಕಂಥದ್ದು ಗುದ್ದುತ್ತಾನೆ. ಆನೆ ಚೀರಿ ಸೊಂಡಲನ್ನು ಎತ್ತಿ ಹಿಂದಕ್ಕೆ ಬಂದು ಮತ್ತೆ ನುಗ್ಗುತ್ತೆ. ಆದರೆ ತನುಗಿರಿಯ ಸಾನು ವಪ್ರಕ್ರೀಡೆ ಎಂಬಂತೆ ಇವನ ತನುಗಿರಿ ದೇಹ ಪರ್ವತವನ್ನು ತಾನು ವಪ್ರಕ್ರೀಡೆ, ಆನೆಗಳು ಪರ್ವತವನ್ನು ಗುಡ್ಡಗಳನ್ನು ಕಂಡರೆ ತಮ್ಮ ಕೊಂಬಿನಿಂದ ತಿವಿದುಕೊಂಡು ಹೋಗುತ್ತವೆ. ಆ ಕ್ರೀಡೆಗೆ ಇದೊಂದು ಪರ್ವತ ಅಂತ ಭಾವಿಸಿಕೊಳ್ತಂತೆ. ಕೀಸಿತಾತನ ತೊಡೆಯ ಮೊರಡಿ ಒರಟಾಗಿರ್ತಕ್ಕಂಥ ಕರ್ಕಶವಾದ ಕಾಡುಗಲ್ಲು ಅವನ ತೊಡೆಯ ಕಲ್ಲಿಗೆ ನುಗ್ಗುತ್ತಂತೆ. ಮನುಷ್ಯರ ದೇಹದಲ್ಲಿ ಮೃದುವಾಗಿರುವ ಭಾವಗಳಲ್ಲಿ ತೊಡೆಯೂ ಒಂದು, ಆದರೆ ಅದು ಮೊರಡಿ ಇದ್ದಾಗಿತ್ತು. ಇನ್ನು ಹೊಕ್ಕಳ ಕಡೆಗೆ ಪ್ರಾಣವನ್ನೇ ತೆಗೆದು ಬಿಡಬೇಕು ಅಂತ ನುಗ್ಗಿದರೆ ಅದು ಏನೂ ಆಗಲಿಲ್ಲ, ಅಲ್ಲಾಡಲಿಲ್ಲ ಇವನು. ಅದು ಸೊಂಡ್ಲಿಂದ ಇವನ ಮೈಯನ್ನು ಸುತ್ತಿ ಬಳಸಬೇಕು ಅಂತ ಪಗೆಯೊಡಲ ನೇಮಿಯಂ ಸುತ್ತಲ್ ಎಳಸಿಯಂ ಅದರ ಬಿತ್ತರಕ್ಕೆ ಬೇಸರುತ್ತಿದೆ. ಅವನ ಶರೀರ ಎಷ್ಟು ವಿಸ್ತಾರವಾದದ್ದು, ಸೊಂಟದ ಸುತ್ತಳತೆ ಅಂತಂದರೆ ಆನೆ ಸೊಂಡಲಾಕಿ ಇನ್ನು ಎಷ್ಟು ಸೊಂಡಗಳು ಬೇಕೋ ಗೊತ್ತಾಗ್ತಾ ಇಲ್ಲ. ಒಂದು ಸುತ್ತು ಬಳಸೋದಿಲ್ಲ, ಒಂದು ಕಾಲು ಭಾಗಕ್ಕೂ ಬರ್ತಾ ಇಲ್ಲ. ತನ್ನ ಸೊಂಡಲು ಅವನ ಸೊಂಟಕ್ಕೆ ಅಂತ ಅಂದ್ಕೊಂಡು ಬೇಸರ್ತಾ ಇದೆ. ಗ್ರಿಪ್ ಸಿಗಬೇಕಲ್ಲ. ಈಗ ನಾವು ರಿಂಚ್ ತೊಗೊಂಡು ನಲ್ಲಿನ ತಿರುಗಿಸ್ಬೇಕಾದ್ರೆ ಒಂದಷ್ಟು ಗ್ರಿಪ್ ಬೇಕು, ಇಲ್ಲದರೆ ಪಟಕ್ಕಂತ ಜಾರು ಹೋಗ್ತಾ ಇರುತ್ತೆ. ಹಾಗೆ ಆ ಸೊಂಡಲು ಜಾರು ಹೋಗ್ತಾ ಇತ್ತಂತೆ. ಅಟ್ಲೀಸ್ಟ್ ಅದು ಒಂದು ಅರ್ಧದಷ್ಟಾದರೂ ಸುತ್ತುಕೊಳ್ಬೇಕು. ಅದಕ್ಕೆ 30% ಗ್ರಿಪ್ ಸಿಗ್ತಾ ಇಲ್ಲ, ಆ ಥರ ಆಗ್ತಾ ಇದೆ. ಈಗ ಅವನು ತೋಳನ್ನು ಆನೆಯ ಸೊಂಡಿಲಿಗೆ, ತನ್ನ ಹಣೆಯನ್ನು ಆನೆಯ ಕುಂಭಸ್ಥಳಕ್ಕೆ ಬೆಸೆದು ಒಂದು ಸರ್ತಿಗೆ ಮೀಟ್ತಾನೆ ಹಲ್ಲನ್ನು. ತತ್ಕ್ಷಣಕ್ಕೆ ಅದು ಎಗರಿ ಬಿದ್ದು ಮಖಾಡೆಯಾಗಿ ಮಲಗಿ ಮತ್ತೆ ಏಳಲಿಲ್ಲ ಆ ಮಹಾಪ್ರಾಣಿ. ಇನ್ನು ಆಂಜನೇಯ ಅದನ್ನು ನೋಡಿ ಮಾಡುವ ರಿಯಾಕ್ಷನ್ ನೋಡಿ.
ನಿಡುಸುಯ್ದನಾಂಜನೇಯಂ ನಿಡುಸುಯ್ದನಾಂಜನೇಯಂ ದಿಟಂ ಇನ್ನನ್ನರೊಂದು ನೆರಮಿರೆ ಅಜೇಯಮೇವಲಂ ಈ ಲಂಕೆ ದಿಟಂ ಇನ್ನನ್ನರೊಂದು ನೆರಮಿರೆ ಅಜೇಯಮೆವಲಂ ಈ ಲಂಕೆ ಈ ದೈತ್ಯನನ್ಯಂತು ಗೆಲ್ಲುವೆವೋ ಮುಂದೆ ಈ ದೈತ್ಯನನ್ ಎಂತು ಗೆಲ್ಲುವೆವೋ ಮುಂದೆ ಧರ್ಮಮೇ ಸಹಾಯಂ ನಮಗೆ ಧರ್ಮಮೇ ಸಹಾಯಂ ನಮಗೆ ಚಿಂತೆಯಿಂ ಪರಮಟ್ಟನಲ್ಲಿಂದೆ ಧರ್ಮಮೇ ಸಹಾಯಂ ನಮಗೆ ಚಿಂತೆಯಿಂ ಪರಮಟ್ಟನಲ್ಲಿಂದೆ. ಮಧ್ಯಮಾವತಿಯನ್ನು ಸಾಮಾನ್ಯ ಕನ್ಕ್ಲೂಸಿವ್ ಅಂತಂತಾರೆ. ಆದರೆ ನೋಡಿ, ಹನುಮಂತ ಕನ್ಕ್ಲೂಸಿವ್ ಆಗಿ ಇನ್ನನ್ನರಿಂ ಕ್ಷೇಮಮೀ ಲಂಕೆ ಅಜೇಯಮೀ ಲಂಕೆ, ಇಂಥವರಿಂದ ಲಂಕೆ ಅಜೇಯವಾಗಿಬಿಡುತ್ತೆ, ಏನು ಮಾಡೋದಕ್ಕೂ ಆಗೋದಿಲ್ಲ. ಧರ್ಮಮೇ ಸಹಾಯಂ ನಮಗೆ. ಧರ್ಮ ಅನ್ನೋದಕ್ಕೆ ಧರ್ಮ ಅಂತ ಒಂದರ್ಥ ಅಲ್ಲದೆ ಯಮ ಅಂತಲೂ ಒಂದರ್ಥ. ಯಮನೇ ಇವನನ್ನು ಕೊಲ್ಲಬೇಕು, ನಮಗಂತೂ ಆಗೋದಿಲ್ಲ ಅಂತಂದುಕೊಂಡು ಮುಂದೆ ವಿಭೀಷಣನ ಮನೆಗೆ ಹೋಗ್ತಾನೆ. ಆ ಒಂದು 2 ಖಂಡಿಕೆ ಉಂಟು. ಅಲ್ಲಿಂದ ಒಂದು ಮಂಗಳಾಂತ ಬರುತ್ತೆ. ಈ ಕುಂಭಕರ್ಣ ಇಂದ್ರಜಿತ್ತನ್ನು ನೋಡಿದ್ರೆ ನಮ್ಮ ಮನಸ್ಸಿಗೆ ಪ್ರಕ್ಷೋಭ. ಹಾಗಾಗಿ ವಿಭೀಷಣನ ಮನೆಗೆ ಬಂದು ಅವನ ಮಗಳ ಒಂದು ಸಂಗೀತದ ಸ್ವಾರಸ್ಯವನ್ನು ಕೇಳಿದರೆ ನಮಗೆ ಸಮಾಧಾನ ಆಗುತ್ತೆ. ಹಾಗಾಗಿ 2 ಖಂಡಿಕೆಗಳ ವಾಚನ ವ್ಯಾಖ್ಯಾನಕ್ಕೆ 5 ನಿಮಿಷ ತಾವು ಅವಕಾಶ ಕೊಡಿ. ಗೃಹದಿಂದ ಗೃಹಕ್ಕೆ, ನೋಟದಿಂದ ನೋಟಕ್ಕೆ, ಶ್ರದ್ಧೆಯಿಂದೊರ್ಮೆ, ಶಂಕೆಯಿಂದೊರ್ಮೆ, ರೋಷದಿಂದೊರ್ಮೆ, ರೋಸುತ್ತೊರ್ಮೆ, ಹೇಸಿಗೆಯ ಕಾಣ್ಕೆಗಳಿಗ ವರ್ಚುತ್ತೊರ್ಮೆ, ಮಹಿಮಾಸ್ಪದದ ದೇವಭಕ್ತಿಯ ಧರ್ಮ ದೃಢತೆಯ ಮಗೋದಾರ ವೈಭವಕ್ಕೆ ಬಗೆವೆರ್ಚುತುತ್ಸಾಹಗಳು ತೊರ್ಮೆ, ತರತರದ ಭಾವಾನುಭವಗಳಿಂ ಕಾವ್ಯದೊಳ್ ಪ್ರವಹಿಪ ನವರಸಂಗಳೊಳ್ ತೇಲ್ವ ಹೃದಯಂ ತುತ್ತ ತುದಿಗೆಂತು ರಸ ಸರ್ವಕ್ಕೆ ಸಮಾಧಿಯ ಶಾಂತಿಗೆ ಸಮೀಪಿಸುವನ್ ಅಂತು ಸಾರ್ಧನು ಬಳಿಗೆ ವಿಭೀಷಣನ ನಿಕೇತನಕ್ಕೆ ಸಾತ್ವಿಕ ಸುಗಂಧದಿಂ ಸ್ವಾಗತಂ ಬಯಸಿ ವೀಣಾ ಮೃದುಲ ವಾಣಿಯಿಂ ಪಾಡುತೆ ಸುಖಾಗಮನ ಗೀತೆಯಂ ವೀಣಾ ಮೃದುಲ ವಾಣಿಯಿಂ ಪಾಡುತೆ ಸುಖಾಗಮನ ಗೀತೆಯಂ ಹೃದಯಮಂ ತೆರೆವವೋಲ್ ಸನ್ನೆಯಿಂ ಕರೆವವೋ ಶೋಕಮಂ ಮೀಂಟಿ ಬಾಳಿನ ಗೋಳ ನೊರೆವೋಲಿರ್ದುರ ಶ್ರೀಮಂತ ಮಂದಿರ ಶ್ರೀ ಹೃದಯಮಂ ತೆರೆವವೋ ಸನ್ನೆಯಿಂ ಕರೆವವೋ ಶೋಕಮಂ ಮೀಂಟಿ ಬಾಳಿನ ಗೋಳ ನೊರೆವೋಲಿರ್ದುದ ಶ್ರೀಮಂತ ಮಂದಿರ ಶ್ರೀ ಕದಲಿಸಿತು ಕಂಪು ಹನುಮನ ಹೃದಯ ವಜ್ರಮಂ ಕದಲಿಸಿತು ಕಂಪು ಹನುಮನ ಹೃದಯ ವಜ್ರಮಂ ಕಣ್ಪನಿಯುವಂತೆ ತಂತಿ ಇಂಪಿಗೆ ಕರಗಿತಂತ ಸ್ಮೃತಿಯಲಂ. ವಿಭೀಷಣನ ಮನೆಯ ಕಲಾವತಿ ಮಗಳು ಅನಲೆಯ ವೀಣಾವಾದನ ವಿಲಾಸ ಮುಂದೆ ಬರುತ್ತೆ.
ಅವನು ಮನೆಯಿಂದ ಮನೆಗೆ, ನೋಟದಿಂದ ನೋಟಕ್ಕೆ, ತೋಟದಿಂದ ತೋಟಕ್ಕೆ, ಶ್ರದ್ಧೆಯಿಂದ ಒಮ್ಮೆ, ಶಂಕೆಯಿಂದ ಒಮ್ಮೆ, ರೋಷದಿಂದ ಒಮ್ಮೆ, ರೋಸಿ ಹೋಗಿ ಒಮ್ಮೆ, ಹೇಸಿಗೆಯಿಂದ ಒಮ್ಮೆ ಬರ್ತಾ ಇದ್ದಾನೆ. ಒಂದೊಂದು ಕಡೆಯೂ ಒಂದೊಂದು ರೀತಿಯಾದ ಪರಿಣಾಮ ಆಗ್ತಾ ಇದೆ. ಆಗ ಮಹಿಮಾಸ್ಪದವಾದ ದೇವಭಕ್ತಿಯ ಧರ್ಮ ದೃಢತೆಯ ಮಹೋದಾರ ವೈಭವಕ್ಕೆ ಬಗೆವೆಚ್ಚುತ ಉತ್ಸಾಹಗೊಳ್ತಾ ಒಮ್ಮೊಮ್ಮೆ ಹೀಗೆಲ್ಲ ಬರ್ತಿದ್ದಾನೆ. ಥರಥರದ ಭಾವ ಅನುಭಾವಗಳಿಂದ ಕಾವ್ಯದಲ್ಲಿ ಪ್ರವಹಿಸ್ತಾ ಇರತಕ್ಕಂಥ ನವರಸಗಳಲ್ಲಿ ತೇಲುವ ಸಹೃದಯ ತುತ್ತ ತುದಿಗೆ ರಸಸರ್ವದ ಸಮಾಧಿಯಾಗುವ ಶಾಂತರಸಕ್ಕೆ ಬರುವಂತೆ ವಿಭೀಷಣನ ಮನೆಗೆ ಬಂದ ಅಂತ ಎಂಥ ಹೋಲಿಕೆ ಕೊಟ್ಟಿದ್ದಾನೆ. ಎಲ್ಲ ರಸಗಳನ್ನೂ ನೋಡಾಯಿತು. ನಾವು ರಸಿಕರಾಗಿ ನಮಗಿವೆಲ್ಲ ವರ್ಣನೆಗಳು ಆಪ್ಯಾಯನವೇ. ಆದರೆ ಹನುಮಂತ ರಸಿಕನಲ್ಲ. ಅವನು ಕಾರ್ಯದಕ್ಷನಾದವನು, ಕಾರ್ಯವ್ಯಗ್ರನಾದವನು. ಹಾಗಾಗಿ ಅವನಿಗೆ ಯಾವುದೋ ಒಂದು ಪರ್ಪಸ್ ಇದೆ. ಈಗ ನಮಗೆ ಆಸ್ವಾದ ಬಿಟ್ಟು ಇನ್ಯಾವುದೂ ಪರ್ಪಸ್ ಇಲ್ಲ ಅಂದರೆ ವಿಭೀಷಣನ ಮನೆಯೂ ಚೆನ್ನ, ಇಂದ್ರಜಿತ್ತಿನ ಮನೆಯೂ ಚೆನ್ನ, ಲಂಕಿಣಿಯ ಮನೆಯೂ ಚೆನ್ನ, ಎಲ್ಲವೂ ಚೆನ್ನ. ಆದರೆ ಸೀತೆಯನ್ನು ಹುಡುಕಬೇಕು ಅಂತಿದ್ದವನಿಗೆ ಇದರೊಳಗೆಲ್ಲ ಮನಸ್ಸಿರೋದಿಲ್ಲ, ಆಸ್ವಾದ ಮಾಡೋಕ್ಕೆ ಅವಕಾಶವೇ ಇರೋದಿಲ್ಲ. ಇಲ್ಲಿ ನಮಗೆ ಭಾವಕ್ಕೂ ರಸಕ್ಕೂ ಇರುವ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ. ಭಾವ ಎಲ್ಲಿ ನಾವು ಕಾರ್ಯಕಾರಣ ಭಾವದ ಒಂದು ಪರ್ಪಸ್ ಅಂತ ಒಂದು ಉದ್ದೇಶ ಅಂತ ಇಟ್ಕೊಂಡು ಹೋಗ್ತೀವಲ್ಲ, ಆ ಉದ್ದೇಶ ಇಟ್ಕೊಂಡು ಹೋದಲ್ಲೆಲ್ಲ ಭಾವ ಇರುತ್ತೆ. ಭಾವದಿಂದ ಸುಖ ದುಃಖಗಳಾಗುತ್ತವೆ. ಆದರೆ ಎಲ್ಲಿ ನಾವು ಪರ್ಪಸ್ ಉದ್ದೇಶವನ್ನು ಇಟ್ಟುಕೊಳ್ಳಲ್ಲ, ಉದ್ದೇಶವನ್ನು ಇಟ್ಕೊಳ್ಳಲಾರೆ ಉದ್ದೇಶವನ್ನು ತಿರಸ್ಕರಿಸ್ತೀವಿ ಅಂತಲ್ಲ, ಉದ್ದೇಶವನ್ನು ಮೀರ್ತೀವಿ. ಅದನ್ನು ಹಿರಿಯಣ್ಣನವ್ರ ಮಾತಲ್ಲೇ ಹೇಳಬೇಕು ಅಂದರೆ ದಿ ಪರ್ಪಸ್ ಆಫ್ ಆರ್ಟ್ ಇಸ್ ಟು ಟ್ರಾನ್ಸೆಂಡ್ ಆಲ್ ಪರ್ಪಸಸ್ ಅಂತ. ಎಲ್ಲ ಉದ್ದೇಶಗಳನ್ನು ಉತ್ತೀರ್ಣ ಮಾಡತಕ್ಕಂಥದ್ದೇ ಕಲೆಯ ಉದ್ದೇಶ. ಆ ಥರ ಬಂದಾಗ ಅದು ರಸಸರ್ವಸ್ವವಾದ ಶಾಂತರಸಕ್ಕೆ ಬರುತ್ತೆ. ಹಾಗೆ ಅವನು ವಿಭೀಷಣನ ಮನೆಗೆ ಬರ್ತಾನೆ. ಸಾತ್ವಿಕ ಸುಗಂಧವೇ ಅಲ್ಲಿ ಸ್ವಾಗತ ಕೋರ್ತಾ ಇರುತ್ತೆ. ವೀಣೆಯ ಮೃದುಲ ವಾಣಿ ಹಾಡ್ತಾ ಇದೆ. ಮತ್ತು ಸುಖಾಗಮನ ಗೀತೆಯನ್ನು ಕರೆಯುವಂತೆ, ಅಂತರಂಗದಲ್ಲಿದ್ದ ಶೋಕವನ್ನೆಲ್ಲ ಕರಗಿಸಿ ಕರುಣರಸ ಮಾಡುವಂತೆ, ಹನುಮನ ವಜ್ರ ಹೃದಯವೂ ಕೂಡ ಕರಗಿ ಆನಂದ ಬಾಷ್ಪವನ್ನು ಸುರಿಸುವಂತೆ ಇತ್ತು ಅನ್ನೋದರಿಂದ ಈ ಹೊತ್ತಿನ ಭಾಗ ಮುಗಿಸ್ಬೋದು. ಯಾಕೆಂದರೆ ಮುಂದೆಯೂ ಮಧುರವಾದ ಉಪಕ್ರಮದಿಂದ ಆರಂಭವಾಗಲಿ ಅಂತ. ಅಂದರೆ ಅನಲಯ ವೀಣಾವಾದನದ ಮಾಧುರ್ಯ, ಆ ಮೂಲಕ ವಿಭೀಷಣ ಅದನ್ನು ಮೆಚ್ಚುವ ರೀತಿ, ಅಲ್ಲಿಂದ ಆರಂಭ ಮಾಡೋಣ ಅಂತ. ಒಟ್ಟಿನಲ್ಲಿ ವಿಭೀಷಣನ ಮನೆಗೆ ಬಂದು ಸೇರಿದರೆ ನಮಗೆ ನೆಮ್ಮದಿ. ಹೇಳಿ ಕೇಳಿ ಇಂದು ರಾಮಾನುಜಾಚಾರ್ಯರ ಜಯಂತಿ, ನಿನ್ನೆ ಶಂಕರ ಜಯಂತಿ, ಮೊನ್ನೆ ಬಸವ ಜಯಂತಿ, ಇಂದು ರಾಮಾನುಜ ಜಯಂತಿ. ರಾಮಾನುಜ ಸಮಯದಲ್ಲಿ, ರಾಮಾನುಜರ ಪರಂಪರೆಯಲ್ಲಿ ವಿಭೀಷಣ ಶರಣಾಗತಿಗೆ ಇಲ್ಲಿಲ್ಲದ ಪ್ರಾಶಸ್ತ್ಯ. ರಾಮಾಯಣವೇ ಶರಣಾಗತಿಯ ಕಾವ್ಯ ಅಂತ. ಹಾಗಾಗಿ ನಾವು ಇಲ್ಲಿ ವಿಭೀಷಣ ಶರಣಾಗತಿ ಪ್ರಪತ್ತಿ ಸಾಹಿತ್ಯದ ಪರಮಾಚಾರ್ಯ ಅವನ ಮನೆಗೆ ಬಂದು ನೆಮ್ಮದಿ ಪಡ್ಕೊಂಡ್ರೆ, ಮುಂದೆ ಎಂದಾದರೂ ಲಂಕಾ ಸಂಪುಟ ಓಪನ್ ಆದರೆ ವಿಭೀಷಣನ ಮನೆಯಲ್ಲಿ ಇರ್ತೀವಿ, ಅಲ್ಲಿವರೆಗೂ ನೆಮ್ಮದಿ. ಕುಂಭಕರ್ಣನ ಮನೆಯಲ್ಲಿ ಇದ್ದಿದ್ದರೆ ಬೇರೆಯೇ ಗತಿ ಇರ್ತಿತ್ತು. ಹಾಗಾಗಿ ಈ ನಮ್ಮ ಮಂಗಳದಿಂದ ಈ ಘಟ್ಟದ ಪರಿಸಮಾಪ್ತಿ. ಕೋಸಲೇಂದ್ರ ಕಮನೀಯ ಗುಣಾಬ್ಧಿಗೆ ಚಕ್ರವರ್ತಿ ಸುತ ಸಾರ್ವಭೌಮನಿಗೆ. ಕೋಸಲೇಂದ್ರ ಕಮನೀಯ ಗುಣಾಬ್ಧಿಗೆ ಚಕ್ರವರ್ತಿ ಸುತ ಸಾರ್ವಭೌಮನಿಗೆ. ಪಿತೃಭಕ್ತಿಯೊಳ್ ಆನಂದಿಸಿ ಜಗವನು, ಪಿತೃಭಕ್ತಿಯೋ ಆನಂದಿಸಿ ಜಗವನು. ಸೀತೆ ಸಹೋದರರೊಡನಿಗ ಸ್ವಾಮಿಗೆ, ಸೀತೆ ಸಹೋದರರೊಡನಿಗ ಸ್ವಾಮಿಗೆ. ಮಂಗಳಂ ಜಯ ಮಂಗಳಂ, ಮಂಗಳಂ ಶುಭ ಮಂಗಳಂ, ಮಂಗಳಂ ನಿತ್ಯ ಮಂಗಳಂ. ಕವಿ ವಿಭೂತಿಗೆ ನಮೋ, ಕೃತಿ ವಿಭೂತಿಗೆ ನಮೋ. ಓಂ ನಮೋ, ಓಂ ನಮೋ, ಓಂ ನಮೋ. ರಾಮಾವತಾರ ಕಿರ್ಮಡಿಯನಲ್
ಮೂಲ ವಿಗ್ರಹ ಕೆತ್ತಿದುತ್ಸವದ ಪಡಿಯನಲ್ ನನ್ನೊಳಿ ರಾಮಾಯಣ ಅವತಾರವನೆತ್ತಿ ಬೇಣ್ ಸರ್ವಭಾಷಾಮಯಿ ಭಗವತಿಯ ಪೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಕಡೆದು ಮೂಡಿಗ ನಿತ್ಯ ರಾಮಂಗೆ ಸರ್ವಭಾಷಾಮಯಿ ಭಗವತಿಯ ಪೂವಡಿಯ ಕನ್ನಡದ ಸಿರಿಗುಡಿಯ ನುಡಿಯ ಕಣ್ಪಡಿಮೆಯೊಳ್ ಕಡೆದು ಮೂಡಿಗ ನಿತ್ಯ ರಾಮಂಗೆ ಓಂ ನಮೋ ಓಂ ನಮೋ ಓಂ ನಮಃ ಓಂ ಶಾಂತಿ ಶಾಂತಿ